ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಒಬ್ರು ಎಂಥ ಮುಖ್ಯಮಂತ್ರಿ ಅಂದ್ರೆ ತಮ್ಮ ಮಾತಿನಲ್ಲಿ ಮತ್ತೆ ನೋಡೋದಕ್ಕೆ ಸರಳವಾಗಿ ಕಂಡರೂ ಕೂಡ ತಮ್ಮ ಕೆಲಸದಲ್ಲಿ ಬಹಳನೇ ತೀಕ್ಷ್ಣವಾಗಿದ್ದಾರೆ. ಇವರು ಮುಖ್ಯಮಂತ್ರಿಯಾಗಿ ಬಹಳ ಕಡಿಮೆ ಸಮಯ ಆಗಿದೆ, ಆದರೆ ಇವರ ಬಗ್ಗೆ ಇರುವಂತಹ ಟೀಕೆಗಳು ಸಾಕಷ್ಟಿವೆ. ಕೆಲವರು ಹೇಳ್ತಾರೆ ಇವರು ಪುಷ್ಕರ್ ಅಲ್ಲ ಫೈರ್ ಅಂತ. ಪ್ಲೀಸ್ ವೆಲ್ಕಮ್ ಉತ್ತರಾಖಂಡ್ನ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ. ಈಗ ಆಪ್ಕಿ ಅದಾಲತ್ನಲ್ಲಿ ನಾನು ಸ್ವಾಗತಿಸ್ತಾ ಇರೋದು ನಮ್ಮ ಇವತ್ತಿನ ಜಡ್ಜ್, ಹೆಸರಾಂತ ಪತ್ರಕರ್ತರು. ಇವರಿಗೆ 40 ವರ್ಷಗಳ ಅನುಭವ ಇದೆ. ಪ್ಲೀಸ್ ವೆಲ್ಕಮ್ ಗೋವಿಂದ್ ಸಿಂಗ್. ಇವತ್ತಿನ ಆರೋಪಗಳ ಸರಣಿಯನ್ನ ಪ್ರಾರಂಭಿಸೋದಕ್ಕೂ ಮುಂಚೆ, ವಿಚಾರಣೆಯನ್ನ ನಡೆಸೋದಕ್ಕೂ ಮುಂಚೆ ಇವತ್ತಿನ ಜಡ್ಜ್ ಗೋವಿಂದ್ ಸಿಂಗ್ ಅವರ ಅನುಮತಿ ಕೇಳ್ತಾ ಇದ್ದೇನೆ. ವಿಚಾರಣೆ ಶುರು ಆಗ್ಲಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಮೊಕದ್ದಮೆಯನ್ನ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಪುಷ್ಕರ್ ಸಿಂಗ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಉತ್ತರಾಖಂಡ್ನ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರ ಮೇಲಿರುವ ಆರೋಪವೇನೆಂದರೆ ಇವರು ಹಿಂದಿನ ಬಾಗಿಲಿನಿಂದ ಬಂದು ಸಿಎಂ ಆಗಿದ್ದಾರೆ ಎಂಬುದು. ಧಾಮಿಜಿ, ನಾನು ನಿಮ್ಮ ಬಾಲ್ಯವನ್ನ ನೋಡಿದ್ದೇನೆ. ನೀವು ಸೈನ್ಯಕ್ಕೆ ಸೇರ್ಬೇಕು ಅಂತ ಇಷ್ಟಪಟ್ಟಿದ್ರಿ. ನಿಮಗೆ ರಾಜಕೀಯಕ್ಕೆ ಬರುವಂಥ ಉದ್ದೇಶನೇ ಇರಲಿಲ್ಲ. ನಾನು ಅದು ಸಾಮಾನ್ಯವಾದ ಕುಟುಂಬದಲ್ಲಿ ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದಿದ್ದು. ನನ್ನ ತಂದೆಯವರು ಸೇನೆಯಲ್ಲಿದ್ದರು, ಮತ್ತು ನಮ್ಮದೊಂದು ಸಂಪ್ರದಾಯನೂ ಇದೆ. ಅದು ಪ್ರತ್ಯೇಕ ಒಂದು ಕುಟುಂಬದಿಂದ ಯಾರಾದರೂ ಒಬ್ಬರು ಸೇನೆಗೆ ಸೇರ್ತಾಯಿದ್ರು. ಮತ್ತು ನಮ್ಮಲ್ಲಿ ಈಗ ಪರಂಪರೆಯಾಗಿ ಸೇನೆಯೊಂದಿಗೆ ಸಂಬಂಧ ಇದೆ. ನಾನು ಕೂಡ ಸೇನೆ ಸೇರಬೇಕು ಅಂತಲೇ ಇದ್ದೆ. ಆದರೆ ನನ್ನ ಕುಟುಂಬದಲ್ಲಿ ನಾನೊಬ್ಬನೇ ಮಗ ಆದ್ದರಿಂದ ನಮ್ಮ ತಾಯಿಯವರು ಹೇಳಿದ್ರು ನೀನು ಸೇನೆಗೆ ಹೋಗಬೇಡಪ್ಪ ಅಂತ. ಹಾಗಾಗಿ ನಾನು ಸೇನೆಗೆ ಸೇರೋಕ್ಕಾಗಿಲ್ಲ. ಆದರೆ ಸೇನೆಗೆ ಸಂಬಂಧಪಟ್ಟಂತೆ ಸಂಸ್ಕಾರ, ಸೇನೆಯ ಅನುಶಾಸನ, ಆ ಸಮಯ ಪಾಲನೆ ಅದೆಲ್ಲವೂ ನಂಗೆ ಸೇನೆಯಿಂದ ಹಾಗೇ ಬಂದ್ಬಿಟ್ಟಿದೆ. ಯಾಕಂದರೆ ತಂದೆಯವ್ರ ಜೊತೆ ಚಿಕ್ಕಂದಿಂದ ಸೇನೆಯಲ್ಲಿ ಬೆಳೀತಾ ಹೋದೆ ನಾನು. ಅವತ್ತು ಅಮ್ಮನ ಹತ್ರ ಕಂಪ್ಲೇಂಟ್ ಮಾಡಲಿಲ್ವಾ ಸೈನಿಕ ಹೋಗೋದಕ್ಕೆ ಬಿಡಲಿಲ್ಲ ಮತ್ತು ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ? ಇಲ್ಲ ನೋಡಿ, ಅದು ನಾನು ಸೇನೆಗೆ ಪ್ರತ್ಯಕ್ಷ ರೂಪದಲ್ಲಿ ಸೇರೋದಕ್ಕಾಗಲಿಲ್ಲ. ಆದರೆ ಒಬ್ಬ ಸೈನಿಕ ಅವನ ಕರ್ಮ ಸಿದ್ಧಾಂತವನ್ನೇನು ಪಾಲಿಸ್ತಾನೆ, ಅವನು ತನ್ನ ಕ್ಷೇತ್ರದಲ್ಲಿ ಅದನ್ನು ಪಾಲಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇದು ನಿಜನಾ? ನಿಮ್ಮ ಪ್ರಾರಂಭದ ದಿನಗಳು ಕಷ್ಟದ್ದಾಗಿತ್ತು? ಸ್ಕೂಲ್, ಓದು, ಹಳ್ಳಿ? ನೋಡಿ, ನಮ್ಮ ಊರಲ್ಲಿ ನಾನು ಹುಟ್ಟಿದೆ. ಅದೊಂದು ಸಾಧಾರಣವಾದಂಥ ಕ್ಷೇತ್ರ. ಈ ಚೈನಾ ಬಾರ್ಡ್ರು, ನೇಪಾಳ್ ಬಾರ್ಡ್ರ್ ನಡುವೆ ಬರುವಂಥ ನಮ್ಮ ಊರು. ಮತ್ತು ಸ್ಕೂಲಿಗೆ ಹೋಗಬೇಕಾದ್ರೂ ನಾವು ಎಷ್ಟೋ ಕಿಲೋಮೀಟರ್ಗಳು ನಡ್ಕೊಂಡು ಹೋಗಬೇಕಿತ್ತು. ಮತ್ತು ಈಗಿನ ಕಾಲದ ಮಕ್ಕಳು ಅಥವಾ ಇಲ್ಲಿ ನಾವು ಕೂತ್ಕೊಂಡು ನೋಡ್ತಿದ್ವಲ್ಲ, ನಮ್ಮ ಬಹಳಷ್ಟು ಆಡಿಯನ್ಸ್ ಇದ್ದಾರೆ, ಅಲ್ಲಿಂದ ಬಂದಿದ್ದಾರೆ. ಸೊ ನೀವೆಲ್ಲರೂ ಪಾರ್ಟಿ ಗೊತ್ತಾ ಯಾರಿಗಾದ್ರು? ಮರದ ಕೆಳಗಡೆ ಓದಿದ್ದೀರಾ? ಹಾಗಾಗಿ ನಾವೆಲ್ಲ ಮರದ ಕೆಳಗಡೆ ಕೂತು ಓದಿದ್ದೀವಿ. ಜನರು ಯೂಟ್ಯೂಬ್ನಲ್ಲಿ ಬೋರ್ಡನ್ನು ನೋಡಿರಬೇಕು. ಹೌದು, ಇರ್ಬೋದು. ಹಾಗಾಗಿ ಮರದ ಕೆಳಗೆ ಕೂತು ನಾವೆಲ್ಲ ವಿದ್ಯಾಭ್ಯಾಸ ಮಾಡ್ತಿದ್ವಿ. ಮತ್ತು ರಾತ್ರಿ ದಿನ ಬೆಳಿಗ್ಗೆ ಹೋಗಿ ನಾವು ಬರಿತಾ ಇದ್ವಿ. ಅಲ್ಲಿ ಕೆಲವೊಮ್ಮೆ ಹೇಳ್ಕೊಟ್ಟಿದ್ದನ್ನು ನಾವು ಮರಿತಾ ಇದ್ವಿ, ಕಷ್ಟಪಡ್ತಿದ್ವಿ. ಅಲ್ಲಿಂದನೇ ಬಳಪದಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಮನೆಗೆ ಬರ್ತಿದ್ವಿ. ಮನೆಗೆ ಬಂದ ನಂತರ ಅದನ್ನು ಅಳಿಸಿ ಹಾಕ್ತಿದ್ವಿ. ಅಳಿಸಿದ ನಂತರ ಅವತ್ತೇ ರಾತ್ರಿ ರೇಡಿಯೋ ಶೆಲ್ ಇರ್ತಿತ್ತಲ್ಲ, ರೇಡಿಯೋ ಶೆಲ್ಲಲ್ಲಿ ಆ ಪೂರ್ತಿ ಶೆಲ್ಲು ಯೂಸ್ ಆದಮೇಲೆ ಆಮೇಲೆ ಅದರಿಂದ ಆ ಡಸ್ಟ್ ಬರ್ತಿತ್ತಲ್ಲ, ಅದನ್ನು ಹಾಕಿ ಒರೆಸ್ಬಿಡ್ತಿದ್ವಿ ನೀಟಾಗಿ. ಆಮೇಲೆ ಬೆಳಿಗ್ಗೆ ಎದ್ದು ಮುಂಜಾನೆ ನಾವು ಸ್ಕೂಲಿಗೆ ಹೋಗೋದಕ್ಕೂ ಮುಂಚೆ ಒಂದು ಅದೇ ಕಡ್ಡಿಯಿಂದ ನಾವು ಅದನ್ನು ಸರಿತಾ ಇದ್ವಿ. ಮತ್ತು ಪ್ರಯತ್ನ ಮಾಡ್ತಿದ್ವಿ ಅದು ನಮಗೆ ಕನ್ನಡಿ ರೂಪದಲ್ಲಿ ಕಾಣಿಸ್ಲಿ ಅಂತ. ಅದು ಮತ್ತೆ ಆರ್ಸಿ ಥರ ಬದಲಾಗ್ತಾ ಇತ್ತು. ಆಮೇಲೆ ನೋಡಿದಾಗ ಅದು ಕನ್ನಡಿ ರೀತಿ ಪ್ರತಿಬಿಂಬನ ತೋರಿಸ್ತಿತ್ತು. ಮತ್ತೆ ನಾವು ಅದ್ರ ಮೇಲೆ ಬರೆಯೋದಕ್ಕೆ ಅನುಕೂಲ ಆಗ್ತಾಯಿತ್ತು. ಅದಾದಮೇಲೆ
ಕೂತ್ಕೊಳ್ಳೋದಕ್ಕೆ ಏನು ಸ್ಕೂಲ್ ಇತ್ತು, ಸ್ಕೂಲಲ್ಲಿ ಯಾವುದೇ ರೀತಿ ಬೆಂಚು ಇನ್ನೊಂದು ಇರಲಿಲ್ಲ, ಒಂದು ಮಣೆ ಕೂಡ ಇರ್ತಿರ್ಲಿಲ್ಲ. ನಾವೆಲ್ಲರೂ ಮಣ್ಣಿನ ಮೇಲೆ ಕೂತ್ಕೋಬೇಕಾಗಿತ್ತು. ನಮಗೆ ಕೆಳಗಡೆಯಿಂದ ತಣ್ಣಗೂ ಆಗ್ತಿತ್ತು. ಆಗ ಮನೆಯಿಂದ ಏನು ಬೈತಾ ಇದ್ರು ಅದು ಬಹಳ ಬೇಜಾರಾಗ್ತಿತ್ತು. ಏನಾದರೂ ತಿನ್ನಕ್ಕೆ ಬಂದಾಗ ಅಥವಾ ಬೇರೆ ಏನಾದರೂ ವಸ್ತುಗಳು ಬಂದರೆ ಅದನ್ನು ಸಹ ನಾವು ನಮ್ಮ ಬಸ್ತಿಗೆ ಕರ್ಕೊಂಡು ಹೋಗ್ತಾ ಇದ್ವಿ ಜೊತೆಲಿ. ಅದನ್ನೆಲ್ರಿಗೂ ಹಂಚ್ತಾ ಇದ್ವಿ, ನಂತರ ವಾಪಸ್ ಬರ್ತಾ ಇದ್ವಿ. ಈ ರೀತಿ ಪರಿಸ್ಥಿತಿಲಿ ನಾವು ವಿದ್ಯಾಭ್ಯಾಸ ಮಾಡಿ ಆ ಸಮಯದಲ್ಲಿ ಹೊಸ ಬಟ್ಟೆ ಮೇಲೆ ಇಷ್ಟ ಆಗ್ತಿರ್ಬೋದು, ಅಥವಾ ಊಟ ತಿಂಡಿ ಮೇಲೆ ಕೂಡ ಇಷ್ಟ ಆಗ್ತಿರ್ಬೋದು. ಹೊಸ ಬಟ್ಟೆ ಅಂತೂ ನಮಗೆಲ್ಲ 1 ವರ್ಷದಲ್ಲೋ 2 ವರ್ಷದಲ್ಲೋ ಯಾವಾಗ ಬರ್ತಿತ್ತು ಅಂದರೆ, ಯಾವಾಗ ಕುಟುಂಬದಲ್ಲಿ ಯಾರಾದರೂ ಮದುವೆ ಇನ್ನೊಂದು ಮತ್ತೊಂದು ಕಾರ್ಯಕ್ರಮ ಆದಾಗ ಅಥವಾ ನಮ್ಮಲ್ಲೇನಾದರೂ ಮರದ ಮೇಲೆ ಎಲ್ಲ ಇರ್ತಿತ್ತು, ಕಷ್ಟ ಆಗ್ತಿತ್ತು. ಆಮೇಲೆ ಇನ್ನೊಂದು ಮಾತು ನೀವು ಕೇಳಿದ್ರಿ, ತಿನ್ನೋದು. ಆಮೇಲೆ ಇತ್ತೀಚಿನ ಮಕ್ಕಳು ಈಗೆಲ್ಲ ಹೇಳ್ತಾರೆ, ಏನು ಪೂರಿ ತಿನ್ನಲ್ಲ ನಾವು ಸ್ವೀಟ್ಸ್ ತಿನ್ನೋದಿಲ್ಲ, ಇಂಥದ್ದೇ ಇರುತ್ತಲ್ವಾ. ನಾವು ನಮ್ಮ ಕಾಲದಲ್ಲಿ ತುಂಬ ಖುಷಿಯಾಗಿರ್ತಿದ್ವಿ ನೋಡಿ. ಈಗ ದೀಪಾವಳಿ ಬರುತ್ತೆ ಮುಂದಕ್ಕೆ, ಹಾಗೆ ನಮ್ಮ ಕಾಲದಲ್ಲಿ ಒಂದು ಬಹಳ ಅದ್ಭುತವಾದ ಹಬ್ಬ ಬರ್ತಾಯಿತ್ತು. ಅದನ್ನು ನಮ್ಮ ಸಂಪ್ರದಾಯದ ಹಬ್ಬ ಅಂತಿದ್ವಿ. ಆದರೆ ಸಂಕ್ರಾಂತಿನ ಹಾಗೆ ದೇಶದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಮಕರ ಸಂಕ್ರಾಂತಿನ ಆಚರಿಸ್ತಾರೆ. ಕೆಲವರು ಮಕರ ಸಂಕ್ರಾಂತಿ, ಕೆಲವರು ಪೊಂಗಲ್ಲು, ಕೆಲವರು ಇನ್ನೊಂದು ಓಣಮ್ಮು, ಕೆಲವರು ಗಿಹು. ನಮ್ಮ ಊರಲ್ಲಿ ಇದನ್ನು ಗಿಹೂತಿ ಅಂತ ಕರೀತಾರೆ, ಅಂದರೆ ಉತ್ತರಾಯಣದ ಕಾರ್ಯಕ್ರಮ. ಸೊ ಹಾಗಾಗಿ ನಾವು ಬಹಳ ದಿನಗಳಿಂದ ಅದಕ್ಕೋಸ್ಕರ ಕಾಯ್ತಾ ಇರ್ತಿದ್ವಿ, ಅದು ನಮ್ಗೆ ಯಾವಾಗ ಹಬ್ಬ ಬರುತ್ತೆ, ಯಾವಾಗ ನಮಗೆ ಪೂರಿ ತಿನ್ನೋದಕ್ಕೆ ಸಿಗುತ್ತೆ ಅಂತ. ಆಮೇಲೆ ನಮಗೆ ಪಕೋಡ ಮಾಡ್ತಾಯಿದ್ರು, ಅದು ಯಾವಾಗ ಮಾಡ್ತಾರೆ ತಿನ್ನೋದಕ್ಕೆ ಅಂತ. ನಮಗೆ ತಿನ್ನೋದಕ್ಕೆ ಹಲ್ವಾ ಸಿಕ್ತಿತ್ತು, ಕಾಯ್ತಾ ಇರ್ತಿದ್ವಿ ನಾವು. ಯಾಕಂದರೆ ವರ್ಷದಲ್ಲಿ 1-2 ಸರಿ ಮಾತ್ರ ಅವಕಾಶ ಸಿಕ್ತು. ನೀವು MBBS ಮಾಡಬೇಕು ಅಂತ ಅನ್ಕೊಂಡಿದ್ರಿ, ಆಮೇಲೆ ನೀವು ಮ್ಯಾನೇಜ್ಮೆಂಟ್ ಮಾಡಿದ್ರಿ, ಆಮೇಲೆ ಲಾ ಮಾಡಿದ್ರಿ, ಆಮೇಲೆ ನೀವು ಇನ್ನೊಂದು ಡಿಪ್ಲೊಮಾ ಮಾಡಿದ್ರಿ. ನಿಮಗೆ ಕನ್ಫ್ಯೂಷನ್ ಇತ್ತಾ ಏನಾಗಬೇಕು ಅನ್ನೋದ್ರಲ್ಲಿ? ಹೌದು, ನಿಜ ನೀವು ಹೇಳಿದ್ದು. ಅದು ನಾನು ಮೆಡಿಕಲ್ಗೆ ಹೋಗಬೇಕಾಗಿತ್ತು, MBBS ಮಾಡಬೇಕು ಅಂತಿದ್ದೆ. ನಾವು 4 ಜನ ಲಕ್ನೋಗೆ ಹೋದ್ವಿ. ನಾವು ಯಾರಿಗೂ ಗೊತ್ತಿರಲಿಲ್ಲ ಲಕ್ನೋದಲ್ಲಿ. ಛತ್ರವಾಸ್ ಆಮೇಲೆ ಹೋಗಿದ್ದು. ಅದಕ್ಕೂ ಮುಂಚೆ ನಮ್ಮ 4 ಜನರಲ್ಲಿ ನಾವೆಲ್ಲರೂ ಕರಾಗ್ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದಾಗ 4 ಜನ, ಮತ್ತು ಚಾರ್ಬಾಗಲ್ಲಿ ಇಳಿದ ನಂತರ ನಾವು ಅಲ್ಲಿದ್ದಂಥ ಸಾಮಾನುಗಳನ್ನು ಅಲ್ಲೇ ಇಟ್ವಿ. ನಮ್ಮ ವಸ್ತುಗಳನ್ನಿಟ್ಟ ಮೇಲೆ 2 ಅದನ್ನು ನೋಡ್ಕೊಂಡು ಅಲ್ಲೇ ಇರ್ತಿದ್ರು, ಇನ್ನಿಬ್ಬರು ನಾವು ರೂಮ್ ಹುಡ್ಕೋದಕ್ಕೆ ಹೋಗ್ತಾಯಿದ್ವಿ. ನಮಗೆ 3 ದಿನ ಆದಮೇಲೆ ರೂಮ್ ಸಿಕ್ಕಿತ್ತು. ನಾವು ಆಮೇಲೆ ರೂಮಿಗೆ ಶಿಫ್ಟ್ ಆದ್ವಿ. ಆಮೇಲೆ ನಾವು ಕೋಚಿಂಗ್ ಶುರು ಮಾಡಿದ್ವಿ ಲಕ್ನೋದಲ್ಲಿ. ನ್ಯೂ ಸ್ಟ್ಯಾಂಡರ್ಡ್ ಕೋಚಿಂಗು ತುಂಬ ಪ್ರಸಿದ್ಧವಾದಂಥ ಕೋಚಿಂಗ್ ಸೆಂಟರ್ ಆಗಿತ್ತು ಆ ಕಾಲದಲ್ಲಿ. ಆ ಕೋಚಿಂಗಲ್ಲಿ ಓದಿಸ್ತಾ ನಾವು ಓದ್ಕೊಳ್ತಾ ಹಾಗೇ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಕೂಡ ಸಿಕ್ತು, ಲಕ್ನೋ ವಿಶ್ವವಿದ್ಯಾಲಯದಲ್ಲಿ. ಮತ್ತೆ ಆ ಬಿ ಎ ಓದೋದಕ್ಕೂ ಶುರು ಮಾಡಿದೆ ಜೊತೆಗೆ. ಸೊ ಹಾಗಾಗಿ MBBS ಮಾಡೋದಕ್ಕೆ ಅವಕಾಶ ಆಗಲೇ ಇಲ್ಲ. ಸೊ ಆಮೇಲೆ ಇಲ್ಲಿಂದ ಡಿಗ್ರಿ ಮುಗೀತು. ಡಿಗ್ರಿ ಆದಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಯಿತು. ಪೋಸ್ಟ್ ಗ್ರ್ಯಾಜುಯೇಷನ್ ಆದಮೇಲೆ ಕೆಲಸ ಸಿಕ್ತು, ಅಲ್ಲಿಗೆ ಹೋದೆ. ಆಮೇಲೆ ಲಾ ಆದಮೇಲೆ ನಾನು ರಿಸರ್ಚು ಮಾಡಬೇಕು ಅಂತಿದ್ದೆ. ರಿಸರ್ಚ್ ಮಾಡೋದಕ್ಕೂ ನಾನು ನನ್ನ ಅಡ್ಮಿಷನ್ ಮಾಡ್ಕೊಂಡಿದ್ದೆ. ಥೀಸಿಸು ಇನ್ನೊಂದು ಮತ್ತೊಂದು ಕಳಿಸಿದ್ದೆ. ಆದರೆ ಅದಾದಮೇಲೆ ಉತ್ತರಾಖಂಡ ಆಯಿತು. ಸೊ ಆಗಿ ಅಲ್ಲಿದ್ದಂಥ ರಾಜಕಾರಣದಲ್ಲಿ ನಾನು ಆವಾಗಲಿಂದನೂ ಇದ್ದೆ. ವಿದ್ಯಾರ್ಥಿ ಸಂಘದ ಕಾರ್ಯಕರ್ತ ಆಗಿದ್ದೆ, ಸಂಘದ ಸ್ವಯಂ ಸೇವಕನಾಗಿದ್ದೆ. ನಾನು ITC OTC ಯಾವ್ಯಾವುದು ನಮಗೆ ಶಿಕ್ಷಣ ಅಂತ ಅನಿಸುತ್ತೋ ಅದೆಲ್ಲವೂ ನಾನು ಪ್ರಾರಂಭಿಕ ಕಾಲದಲ್ಲಿ ಮಾಡ್ತಾ ಇದ್ದೆ. ನೋಡಿದವರೆಲ್ಲ ಬ್ಯಾಕ್ ಡೋರಲ್ಲಿ ಬರ್ತಾನೆ ಇವನು ಅಂತ ಅಂದ್ಕೊಂಡಿರ್ಬೋದು. ಹಾಗೆ ಈ ಆಪ್ಕೆ ಅದಾಲತಲ್ಲಿ ನನ್ನ ಮೇಲೆ ಆರೋಪ. ಸೊ ನಾನು ಹೇಳಲೇಬೇಕಲ್ವ ಇವಾಗ. ಸೊ ಹಾಗಾಗಿ ನಾವು ಬಾಲ್ಯದಿಂದಲೇ ಸ್ವಯಂ ಸೇವಕರಾಗಿ ಬಂದಿದ್ದು. ಸ್ಥಿತಿಗಳಲ್ಲಿ, ಪರಿಸ್ಥಿತಿಗಳಲ್ಲಿ, ನೀತಿ ವಿಚಾರಗಳಲ್ಲಿ ಒಂದು ನಿಷ್ಠೆ ಇತ್ತು. ಏನು ನೀತಿನ ಇತ್ತು ಅದನ್ನೆಲ್ಲರೂ ಪಾಲಿಸ್ತಾ ಇದ್ವಿ. ಆಮೇಲೆ ಇಲ್ಲಿ ಎಲ್ರಿಗೂ ಅವರ ಅನುದಾಯಿತ್ವದ ಬಗ್ಗೆ, ಮತ್ತು ನಗರದ ಶಾಲೆಗಳ ಬಗ್ಗೆ, ವಿಶ್ವವಿದ್ಯಾಲಯದ ಬಗ್ಗೆ, ಪ್ರಾದೇಶಿಕ ವಿಚಾರಗಳ ಬಗ್ಗೆ, ಅವೆಲ್ಲ ವಿಚಾರಗಳಲ್ಲೂ ಸಕ್ರಿಯವಾಗಿದ್ದ ನಂತರ, ರಾಜಕಾರಣದಲ್ಲಿದ್ದ ನಂತರ, ಯುವ ಮೋರ್ಚಾದಲ್ಲಿ ಸೇರಿಕೊಂಡ ನಂತರ, ಅನಂತರ ವಿಧಾನಸಭೆಯ ಚುನಾವಣೆ ಆಯಿತು. ನಂತರ ಪಾರ್ಟಿ ನನಗೇನು ಜವಾಬ್ದಾರಿ ಕೊಡ್ತೋ ಆ ಜವಾಬ್ದಾರಿನ ನಾನು ನಿಭಾಯಿಸ್ತಾ ಬರ್ತಾ ಇದ್ದೀನಿ. ಸ್ವಾಮೀಜಿ, ವಿದ್ಯಾರ್ಥಿ ಪರಿಷತ್ತಲ್ಲಿ ತುಂಬ ಜನ ಉಳ್ಕೋತಾರೆ, OTCನಲ್ಲೂ ತುಂಬ ಜನ ಇರ್ತಾರೆ, ಸಂಘದ ಸ್ವಯಂ ಸೇವಕರು ತುಂಬ ಜನ ಇರ್ತಾರೆ, MLA ಕೂಡ ತುಂಬ ಜನ ಆಗ್ತಾರೆ. ಆದರೆ 45ನೇ ವರ್ಷದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಪುಷ್ಕರ್ ಸಿಂಗ್ಗೆ ಮಾತ್ರ ಸಾಧ್ಯ. ನಾನು ಸತ್ಯ ಹೇಳಬೇಕು ಅಂದರೆ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಮತ್ತು ಇದು ನಮ್ಮ ಪಾರ್ಟಿನೇ, ಅದು ನಮ್ಮಲ್ಲೇ ಒಂದು ವಿಶಿಷ್ಟ ಪಾರ್ಟಿ. ಇದರಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಯಾರನ್ನ ಯಾವಾಗ ಹೇಗೆ ನೇಮಕ ಮಾಡ್ತಾರೆ. ನೀವು ಹೇಳಿದ್ರಿ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರಲಿಲ್ಲ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನೋಡಿ, ನಾನು 2012ರಲ್ಲಿ ವಿಧಾನಸಭೆಯ ಚುನಾವಣೆ ಆಗುತ್ತೆ. ಆಗ ಸರ್ಕಾರ ಕಾಂಗ್ರೆಸ್ಸಿಯಲ್ಲಿ ನಿರ್ವಹಣೆ ಮಾಡುತ್ತೆ. ಆಗ ನನಗೆ ಯಾವ ಚಾನ್ಸೂ ಇರಲಿಲ್ಲ. ಆದರೆ 2017ರಲ್ಲಿ ಆಗ ಉತ್ತರಾಖಂಡದ ಒಳಗೆ ಹೊಸ ಚುನಾವಣೆ ನಡೆಯುತ್ತೆ ಮತ್ತು ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನೇಮಕ ಆಗುತ್ತೆ. ಆಗ ನನಗೆ
ತುಂಬ ನನ್ನ ಮನಸ್ಸಲ್ಲಿ ಕೊರಿತಾ ಇತ್ತು. ಈ ಬಾರಿ ನಾನು ಮಂತ್ರಿ ಪರಿಷತ್ ಖಂಡಿತ ಬರ್ತೀನಿ. ಮತ್ತು ನಂತರ ಮಂತ್ರಿ ಪರಿಷತ್ ಫೈನಲ್ ಏನಾಯ್ತಲ್ಲ, ಆಗ ಅದರಲ್ಲಿ ನನ್ನ ಹೆಸರಿರಲಿಲ್ಲ. ಅದಾದಮೇಲೂ 2-3 ಸರಿ ನನಗೆ ಹೀಗೆ ಆಯಿತು. ಅದು ಲೋಕಸಭೆಯ ಚುನಾವಣೆ ಆಗುತ್ತೆ. ಸೊ ನಾನು ಅವಾಗ ಅಂದ್ಕೊಂಡೆ ನಾನು ಲೋಕಸಭೆ ಚುನಾವಣೆಗೆ ನಿಂತ್ಕೋತೀನಿ ಅಂತ. ಆಗ ನನಗೆ ಮತ್ತೊಂದು ಸರಿ ಮಂತ್ರಿಮಂಡಲ ಸರ್ಕಾರ ರಚನೆ ಆದಮೇಲೆ ಮತ್ತೆ ಸ್ವಲ್ಪ ಚೇಂಜಸ್ ಆಯಿತು. ಆಗಲೂ ನಾನು ಅಂದ್ಕೊಂಡೆ ಈ ಸರಿ ಖಂಡಿತ ನಾನು ಬರ್ತೀನಿ ಅಂತ. ಆಗ ಆ್ಯಕ್ಚುಲಿ ಪಾರ್ಟಿಯ ಪ್ರೆಸಿಡೆಂಟ್ ಆಗಿ ಹೊಸದಾಗಿ ನೇಮಕ ಆಗಬೇಕಿತ್ತು. ಆಗಲೂ ಸಹ ನಾನು ಅಂದ್ಕೊಂಡೆ ಈ ಸರಿ ಖಂಡಿತ ನನಗೆ ಇದು ಸಿಗುತ್ತೆ ಅಂತ. ಆದರೆ ಪ್ರತಿ ಬಾರಿನೂ ನನ್ನ ನಂಬರ್ ಬರಲೇ ಇಲ್ಲ. ಆದರೆ ಈ ಬಾರಿ ನನಗೇನು ಸಿಕ್ಕಿದೆಯಲ್ಲ, ಏನು ಜವಾಬ್ದಾರಿ ಕೊಟ್ಟಿದ್ದಾರಲ್ಲ, ಇದು ಖಂಡಿತವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ ನನ್ನ ಹೆಸರು ಬರುತ್ತೆ ಅಂತಲೇ. ನನಗೆ ಕೊನೆಯ ಕ್ಷಣದವರೆಗೂ ಅಂದರೆ 3ನೇ ಜುಲೈ 4ನೇ ಜುಲೈ ನಾನು ಓತು ತಗೊಂಡಿದ್ದು. 3ನೇ ಜುಲೈ ಸಂಜೆ ವಿಧಾನಮಂಡಲದಲ್ಲಿ ಕೂತ್ಕೊಂಡಿದ್ದಾಗ ಅಲ್ಲಿ ತನಕ ನಮ್ಮ ಪಾರ್ಟಿಲಿ ಯಾರೂ ಸಹ ನಮ್ಮ ಪ್ರಭಾರಿ ಅವ್ರನ್ನ ಅಥವಾ ಯಾರೋ ಪಾರ್ಟಿ ಕಾರ್ಯಾಲಯದಿಂದ ಯಾರೂ ನನಗೆ ಯಾವ ಕನ್ಫರ್ಮೇಷನು ಕೊಟ್ಟಿರಲಿಲ್ಲ ನಮ್ಮನ್ನು ನೇಮಕ ಮಾಡ್ತಾ ಇದ್ದಾರೆ ಅಂತ. ನಾನು ಹಿಂದ್ಗಡೆ ಸೀಟಲ್ಲಿ ಕೂತ್ಕೊಂಡಿದ್ದೆ. ಮತ್ತು ಇದ್ದಕ್ಕಿದ್ದಂಗೆ ಅವರು ನನ್ನ ಮಧ್ಯಪ್ರದೇಶದಲ್ಲಿ ಒಂದು ಪ್ರೆಸಿಡೆಂಟ್ ಗಿರಿ ಇತ್ತು, ನರೇಂದ್ರ ಸಿಂಗ್ ಅವರು ಮೊದಲು ನಿಭಾಯಿಸ್ತಾ ಇದ್ರು. ಮತ್ತೆ ಅದೇ ಮಂತ್ರಿ ಆದಾಗ ಅವ್ರು ಯಾರು ನನ್ನ ಅಬ್ಸರ್ವರ್ ಇದ್ರಲ್ಲ, ಪ್ರಭಾರಿ ಇದ್ರಲ್ಲ, ಅವ್ರು ಇದ್ದಕ್ಕಿದ್ದಂಗೆ ನನ್ನ ಹೆಸರು ತಗೊಂಡಾಗಲೇ ನನಗೆ ಅರ್ಥ ಆಗಿದ್ದು ಅದು ವಿಧಾನಸಭೆಗೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ನಾನು ನಾಳೆ ಶಪಥ ತಗೋಬೇಕು ಅಂತ. ಇದೆಲ್ಲ ಆವಾಗಲೇ ಆಗಿದ್ದು. ನೋಡಿ, ಆ ಸಮಯದಲ್ಲಿ 3 ತಿಂಗಳಲ್ಲಿ ಉತ್ತರಾಖಂಡದ 3 ಜನ ಮುಖ್ಯಮಂತ್ರಿಗಳು ಬದಲಾದ್ರು. ಬಿಜೆಪಿ ಎದುರಿಗೆ ಕಷ್ಟ ಆಗ್ತಿತ್ತು. ನೀವೇ ಹೇಳ್ತಾ ಇದ್ರಿ ನಿಮ್ಮ ಅದೃಷ್ಟ ಚೆನ್ನಾಗಿರ್ಲಿಲ್ಲ, ನೀವು ಮಂತ್ರಿ ಆಗೋದ್ರಲ್ಲಿ ಅಥವಾ ಲೋಕಸಭೆನಲ್ಲಿ ಅಂತ. ಮೋದಿಜಿಯವರು ನಿಮ್ಮನ್ನ ಹೇಗೆ ಸೆಲೆಕ್ಟ್ ಮಾಡಿದ್ರು? ನಾನು ಅದು ನೋಡಿ ತುಂಬ ಶಿಸ್ತಾಗಿರೋನು, ಅದು ಅವ್ರಿಗೆ ಗೊತ್ತಿದೆ. ಅವರು ನನ್ನ ಮೇಲೀಗ ನಂಬಿಕೆ ಇಟ್ಟಿದ್ದಾರೆ. ನಾನು ಹೇಳೋದು ಒಂದೇನೆ, ಆದರೆ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರನ್ನ ಒಬ್ಬ ಸೈನಿಕನ ಮಗನಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಮತ್ತು ನಾನು ಕೂಡ ಪ್ರಯತ್ನ ಮಾಡ್ತೀನಿ ನಿಭಾಯಿಸೋದಕ್ಕೆ. ಪಾರ್ಟಿಯ ಜವಾಬ್ದಾರಿ ಆಗಿರ್ಬೋದು, ಪಾರ್ಟಿಯ ಕೆಲಸ ಕಾರ್ಯಗಳಿರ್ಬೋದು, ಮತ್ತು ಪಾರ್ಟಿ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದನ್ನು ಏನು ಅಪೇಕ್ಷೆ ಇದೆ ಅದನ್ನು ನಾನು ಪೂರೈಸ್ತೀನಿ. ಆಮೇಲೆ 6 ತಿಂಗಳ ನಂತರ ಚುನಾವಣೆನೂ ಆಗಬೇಕಿತ್ತು. ಆಗ ಪೂರ್ತಿ ಸಾಮರ್ಥ್ಯದೊಂದಿಗೆ ಪ್ರಧಾನಮಂತ್ರಿಯವರ ಆಶೀರ್ವಾದದೊಂದಿಗೆ, ಗೃಹ ಮಂತ್ರಿಯವರ ಆಶೀರ್ವಾದದೊಂದಿಗೆ, ರಾಷ್ಟ್ರೀಯ ಅಧ್ಯಕ್ಷರ ಆಶೀರ್ವಾದದೊಂದಿಗೆ ನಮ್ಮ ಪಾರ್ಟಿ ಚುನಾವಣೆ ನಿಲ್ತು. ಮತ್ತು ಉತ್ತರಾಖಂಡದ ಇತಿಹಾಸದಲ್ಲೇ ಇಲ್ಲಿ ತನಕ ಎಷ್ಟೋ ಉತ್ತರಾಖಂಡದ ಚುನಾವಣೆಗಳಾಗಿರ್ಬೋದು, ಪ್ರತಿ ಚುನಾವಣೆಯಲ್ಲೂ ಅಲ್ಲಿ ಇದೊಂದು ಪದ್ಧತಿ ನಡೀತಿತ್ತು. ಅದು ಒಂದು ಸರಿ ಒಂದು ಪಾರ್ಟಿಯ ಸರ್ಕಾರ ನೇಮಕ ಆದರೆ ಚುನಾವಣೆ ಬರುತ್ತೆ ಮತ್ತು ಸರ್ಕಾರ ಬದಲಾಗತ್ತೆ. ಎಷ್ಟೋ ಸರಿಯ ಇತಿಹಾಸವನ್ನು ತೆಗೆದು ನೋಡಿದ್ರೆ ಉತ್ತರಾಖಂಡ್ನಲ್ಲಿ ಮೊದಲನೇ ಸರಿ ಈ ಮಿಷಿನ್ ಮುರಿತು. ಮತ್ತು ಯಾವ ಇತಿಹಾಸ ಇತ್ತು ಅದು ಹೊಸದಾಗಿ ಬರೆಯಲಾಯಿತು. ಇದೇನೊಂದು ಪದ್ಧತಿ ಇತ್ತಲ್ಲ, ಈ ಪದ್ಧತಿ ಬದಲಾಯಿತು. ಮತ್ತು ಉತ್ತರಾಖಂಡದಲ್ಲಿ ಮತ್ತೊಮ್ಮೆ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರ ನೇತೃತ್ವದಲ್ಲಿ ಮತ್ತೆ ನನಗೆ ಅಲ್ಲಿ ಮುಖ್ಯ ಸೇವಕನ ರೂಪದಲ್ಲಿ ಒಂದು ಕೆಲಸ ಏನು ಸಿಕ್ತಲ್ಲ, ಆಗ ಉತ್ತರಾಖಂಡದ ಜನತೆ ಮತ್ತೆ ನನಗೆ ಅವಕಾಶ ಕೊಟ್ಟು ಸೇವೆ ಮಾಡೋದಕ್ಕೆ ಇನ್ನೊಂದು ಇತಿಹಾಸನ ಬರೆದ್ರು ಅಂತ ಹೇಳ್ಬೋದು. ಧಾಮಿಜಿ, ರಾಜನಾಥ್ ಸಿಂಗ್ ಅವರು ಕೂಡ ಹೇಳ್ತಾರೆ, ಈ ಪುಷ್ಕರ್ ಸಿಂಗ್ ಧಾಮಿ ಅವರು ಮಹೇಂದ್ರ ಸಿಂಗ್ ಧೋನಿ ಇದ್ದ ಹಾಗೆ ಅಂತ. ಫಿನಿಷರ್ ಇವರು, ಕೊನೆ 2-3 ಓವರ್ಗಳಲ್ಲಿ ಬೌಂಡ್ರಿ ಬಾರಿಸಿ ಗೆಲ್ಲಿಸ್ಬಿಡ್ತಾರೆ ಅಂತ. ಅವ್ರು ನನಗೆ ಈ ರೀತಿ ಹೇಳೋದಕ್ಕೆ ಕಾರಣ, ಅವರು ಎಂಥ ಸಮಯದಲ್ಲಿ ನನ್ನನ್ನು ತಂದು ಕೂರಿಸಿದ್ರು ಅದಕ್ಕೆ. ಆ ಸಮಯದಲ್ಲಿ ಈ ರೀತಿ ನಿಭಾಯಿಸುವಂಥ ವ್ಯಕ್ತಿ ಬೇಕಾಗಿತ್ತು. ಸ್ವಲ್ಪ ಶಿಸ್ತಿನಿಂದ ನಡ್ಕೊಳ್ಳುವಂಥ ಅವಶ್ಯಕತೆ ಇತ್ತು. ಅದಕ್ಕಾಗಿ ಅವರು ನನ್ನನ್ನು ಆ ರೀತಿ ಕರೀತಾರೆ ಅಂದ್ರೆ ತಪ್ಪು. ಆದರೆ ನಿಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಸೋತು ನಿಮ್ಮ ಪಾರ್ಟಿ ಗೆದ್ದಿದ್ದಕ್ಕೆ ನಿಮಗೆ ಬೇಸರ ಆಗಿರಬೇಕು. ಹೌದು, ಖಂಡಿತ ನನಗೆ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಅನ್ನಿಸ್ತು. ಯಾಕಂದರೆ ನಾನು ಚುನಾವಣೆಗೆ ಸರಿಯಾದ ಸಮಯನೂ ಕೊಡೋಕ್ಕಾಗಿರಲಿಲ್ಲ ಅಂತ. ಆಮೇಲೆ ನನಗೆ ಅಗತ್ಯ ಇತ್ತು. ಅಲ್ಲಿ ನನ್ನ ಚುನಾವಣೆ ನಾನು ಗೆಲ್ತೀನೋ ಅಥವಾ ಸೋಲ್ತೀನೋ ಅದು ಮಹತ್ವಪೂರ್ಣವಾಗಿತ್ತು. ಅಲ್ಲಿ ನನ್ನ ಪಾರ್ಟಿ ಗೆಲ್ಲಬೇಕಾಗಿತ್ತು. ಮತ್ತು ಸ್ವಲ್ಪ ಹೊತ್ತಿಗಾದ್ರೂ ಮನುಷ್ಯನ ಒಂದು ಗುಣ ಇರುತ್ತಲ್ಲ, ಅದು ನಿಭಾಯಿಸಬೇಕಾಗತ್ತೆ. ಇದೇನಾಯಿತು, ನನಗೂ ಕೂಡ ಸ್ವಲ್ಪ ಹೊತ್ತು ಅನ್ನಿಸ್ತು. ಆದರೆ ಮತ್ತು ಸ್ವಲ್ಪ ಹೊತ್ತಿನ ನಂತರ ಯೋಚನೆ ಮಾಡಿದೆ, ಇದು ಪಾರ್ಟಿ ಏನು ನನಗೆ ಕೆಲಸ ಕೊಟ್ಟಿದ್ದಾರೆ, ಮತ್ತು ಪಾರ್ಟಿ ಏನಕ್ಕೆ ನನಗೆ ಕೊಟ್ಟಂಥ ಜವಾಬ್ದಾರಿ ಏನಿತ್ತು, ಕರ್ತವ್ಯ ಏನಿತ್ತು, ಅದನ್ನು ನಿಭಾಯಿಸಿದ್ದೀನಿ. ಹಾಗಾಗಿ ನನ್ನ ಮನಸ್ಸಲ್ಲಿ ಯಾವುದೇ ರೀತಿ ಸೋಲಿನ ಭಯ ಇರಲಿಲ್ಲ. ಸೊ ಪಾರ್ಟಿ ಗೆಲ್ಲುತ್ತೇನೋ ನಂಬಿಕೆ ಇತ್ತು, ಯಾಕಂದರೆ ನಾನು ನನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದ್ದೆ. ಆದರೆ ನಿಮಗೆ ಅನ್ಸಿರ್ಬೇಕಲ್ಲ, ಮುಖ್ಯಮಂತ್ರಿ ಪದವಿ ನಿಮ್ಮ ಕೈಯಿಂದ ಬಿಟ್ಟು ಹೋಯ್ತು ಅಂತ. ಇದು ಖಂಡಿತವಾಗ್ಲೂ ನನ್ನ ಮನಸ್ಸಲ್ಲಿ ಇರಲಿಲ್ಲ. ಸಂತೋಷ ಏನಕ್ಕಾಯಿತು ಅಂತ ಹೇಳಿದ್ರೆ, ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದಿದ್ದು, ಪಾರ್ಟಿ ಗೆದ್ದಿತ್ತು. ಆಮೇಲೆ ನಾವೇನು ಮಾತು ಕೊಟ್ಟಿದ್ವಿ, ನಾವೇನು ಜನಗಳ ಮಧ್ಯೆ ಹೋಗಿ ಭರವಸೆಯನ್ನು ಮೂಡಿಸಿದ್ವಿ, ನಾವಿಷ್ಟು ಕೆಲಸ ಮಾಡ್ತೀವಿ, ನಾವು ಈ ರೀತಿಯಾದಂಥ ಯೋಜನೆಗಳನ್ನು ತರ್ತೀವಿ ಅಂತ, ಅವೆಲ್ಲವೂ ಪೂರ್ತಿಯಾಗುತ್ತೆ. ಈಗ ಏನಂತ ಹೇಳಿದ್ರೆ, ರಿಸಲ್ಟ್ ಬಂದ ನಂತರ
ನಾನು ಕೂಡಲೇ ಪಾರ್ಟಿ ಕಾರ್ಯಾಲಯಕ್ಕೆ ಹೋದೆ. ಅಲ್ಲಿ ಹೋಗಿದ ನಂತರ ನಾನು ಹೇಳಿದೆ, ಏನೇನು ನಾವು ಯೋಜನೆಗಳನ್ನು ಕೊಟ್ಟಿದ್ದೀವಿ, ಜನಗಳಿಗೇನು ಮಾತು ಕೊಟ್ಟಿದ್ದೀವಿ, ಅವೆಲ್ಲ ಕಾರ್ಯಕ್ರಮಗಳನ್ನು ನಾವು ಪೂರ್ತಿ ಮಾಡೋಣ ಅಂತ ಹೇಳಿ ಆಯಿತು. ನಾನು ಧಾಮೀಜಿ, ಬಿಜೆಪಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರ ಅವನನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದು ಮತ್ತೆ ನಂತರ ಮರು ಚುನಾವಣೆ ನೀಡಿದ್ದು ಮೋದಿ ಸರ್ಕಾರ ಮಾಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಂದ್ರೆ ನೀವು ಮೊದಲನೇ ಸಲ ಮೋದಿಜಿ ಅವರನ್ನ ಭೇಟಿ ಮಾಡಿದಾಗ ನೀವು ಅವ್ರ ಮೇಲೆ ಅದೆಂತ ಮಾಟ ಮಂತ್ರ ಮಾಡಿದ್ರಿ? ಮೊದಲನೇ ಸರಿ ನಾನು ಅವ್ರನ್ನ ಭೇಟಿ ಮಾಡಿದಾಗ ಆಗ ನನ್ನ ಮನಸ್ಸಲ್ಲಿ ಬಹಳಷ್ಟು ಅದು ಗೊಂದಲಗಳಿತ್ತು. ಈ ಚಿಕ್ಕ ಚಿಕ್ಕ ವಿಚಾರಗಳು. ಅದು ನಾನು ಪ್ರಧಾನಮಂತ್ರಿ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಮತ್ತು ಮುಖ್ಯಮಂತ್ರಿ ಆಗೋದಕ್ಕೂ ಮುಂಚೆ ನಾನು ಅವ್ರನ್ನ ನೇರವಾಗಿ ಯಾವತ್ತೂ ಭೇಟಿ ಮಾಡಿರಲಿಲ್ಲ. ಅದು ನಾನು 2 ದಿನಕ್ಕೆ ಮುಂಚೆ ಅವ್ರ ಹತ್ರ ಅಪಾಯಿಂಟ್ಮೆಂಟ್ನ ಭೇಟಿ ಮಾಡೋದಕ್ಕೆ ತೊಗೊಂಡಿದ್ದೆ. ಅಲ್ಲಿಂದ ಒಂದು ಕಾಲ್ ಬಂತು ಪ್ರಧಾನಮಂತ್ರಿ ಅವರ ಕಾರ್ಯಾಲಯದಿಂದ ನನಗೆ ಫೋನ್ ಮಾಡಿ, ನಿಮ್ಮನ್ನು 10ನೇ ತಾರೀಕು ಕರೆದಿದ್ದಾರೆ, ನೀವು ಕೇಳಿದಂಥ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅಂತ ಅಂದರು. 15 ನಿಮಿಷ ಸಿಕ್ಕಿತ್ತು ಅಪಾಯಿಂಟ್ಮೆಂಟ್. 15 ನಿಮಿಷದಲ್ಲಿ ನೀವು ನಿಮ್ಮ ಮಾತನ್ನು ಪೂರೈಸಿ ಹೋಗಬೇಕು. ನನಗೆ ಗೊತ್ತಾಗ್ತಿರಲಿಲ್ಲ ನಾನೀಗ ಪ್ರಧಾನಮಂತ್ರಿ ಹತ್ರ ಹೋಗ್ತಾ ಇದ್ದೀನಿ, ಅವರು ನನ್ನ ಯಾವ ಯೋಜನೆ ಬಗ್ಗೆ ಕೇಳ್ತಾರೆ ಅಂತ. ಅದ್ರ ಜೊತೆಗೆ ಅವರ ಸವಾಲುಗಳು ಏನೇನಾಗಿರಬಹುದು. ಮತ್ತು ನಾನು ಬೇರೆ ಬಹಳ ವಿನಯದಿಂದ ನಿಂತು ಒಳಗಡೆ ಹೋದೆ. ಹಾಗೆ ನಾನು ಒಳಗಡೆ ಹೋದ ಕೂಡಲೇ ನಾನು ಈ ಶೋ ಒಳಗೂ ಬರಬೇಕಾದ್ರೆ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು ಏನಂತ ಹೇಳಿದ್ರೆ, ಈ ಶೋ ಆದಮೇಲೆ ಒಳಗಡೆ ಕೂಡ ಒಂದು ಶೋ ನಡೀತಾ ಇರುತ್ತೆ ಅಂತ. ಹಾಗೆ ಅನಿಸಿತ್ತು ನನಗೆ. ಅವತ್ತು ಪ್ರಧಾನಮಂತ್ರಿಯವರ ಕಾರ್ಯಾಲಯದ ಒಳಗಡೆ ಹೋದಾಗ ಒಂದು ಬಾಗಿಲು ತೆಗೀತು. ನಾನು ಅವಾಗೇನು ಅಂದ್ಕೊಂಡೆ ಅಂದರೆ, ಪ್ರಧಾನಮಂತ್ರಿ ಅವರು 2ನೇದು 3ನೇದು ಬಾಗಿಲಲ್ಲಿ ಕೂತಿರ್ತಾರೆ. ನಾನು ಹಾಗೆ ಬಾಗಿಲೊಳಗಡೆ ಹೋಗಿದ್ದ ಕೂಡಲೇ ಇಮಿಡಿಯೇಟಾಗಿ ಅಲ್ಲಿ ಪ್ರಧಾನಮಂತ್ರಿ ಅವರೇ ಉದ್ದಾಗಿದ್ದರು. ಅವರು ಬನ್ನಿ ಅಂತ ಕರೆದ್ರು. ನಾನೊಂದು ಸರಿ ನೋಡಿದೆ, ಅವರೇ ಪ್ರಧಾನಮಂತ್ರಿಯವರು. ಆಗ ಯಾವಾಗ ನಾನು ಅವ್ರ ಮುಂದೆ ಹೋಗಿ ನಿಂತನೋ, ನಾನು ಅವರಿಗೆ ಧನ್ಯವಾದ ಹೇಳಿ ಬೊಕ್ಕೆ ಕೊಡಬೇಕು ಅಂತ ಹೋದ್ನಲ್ಲ, ಆಗ ನಾನು ಅವ್ರನ್ನ ಸರಿಯಾಗಿ ನೋಡೋಕ್ಕಾಗ್ತಿರ್ಲಿಲ್ಲ. ನಾನು ಅವ್ರನ್ನೇ ದಿಟ್ಟಿಸಿ ನೋಡ್ತಾ ಇದ್ದೆ. ಯಾಕಂದರೆ ನಾನು ಅಂದ್ಕೊಂಡಿರ್ತಿದ್ದೆ ಅವರು ಸ್ವಲ್ಪ ಶಕ್ತಿಯುತವಾಗಿದ್ದರು, ಹೀಗಿದ್ದಾರೆ ಹಾಗಿದ್ದಾರೆ, ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಗೊತ್ತಿಲ್ಲ, ಅವ್ರು ನಾನು ಅವ್ರ ಕಡೆ ತಲೆ ಎತ್ತು ಕೂಡ ನೋಡಲಿಲ್ಲ. ಮತ್ತು ಜೊತೆ ಏನು ಕ್ಯಾಮ್ರಾದವರಿದ್ದರು ಅವ್ರನ್ನೂ ಕೂಡ ನೋಡೋಕ್ಕಾಗ್ತಿರಲಿಲ್ಲ ನಾನು. ಮತ್ತು ಆ ಸಮಯ ಕರೋನಾ ಸಮಯ ಆಗಿತ್ತು. ಹಾಗಾಗಿ ನಾನು ಅವ್ರಿಗೆ ಬೊಕ್ಕೆ ಕೊಟ್ಟು ಕೂಡಲೇ ಆ ಕಡೆಯಿಂದ ಒಂದು ಧ್ವನಿ ಕೇಳಿಸ್ತು, ನೀವು ನಿಮ್ಮ ಮಾಸ್ಕ್ನ ತೆಗೀರಿ ಅಂತ. ನಾನು ಅಂದ್ಕೊಂಡಿದ್ದೀನಿ ಯಾರು ಹೇಳ್ತಾ ಇದ್ದಾರೆ. ಆಮೇಲೆ ತಲೆ ಎತ್ತು ನೋಡಿದಾಗ ಗೊತ್ತಾಯಿತು ಪ್ರಧಾನಮಂತ್ರಿ ಅವರು ತಮ್ಮ ಮಾಸ್ಕನ್ನು ತೆಗೆದಿದ್ರು. ನಾನು ತೆಗೆದುಬಿಟ್ಟೆ. ಆಮೇಲೆ ಕೂತ್ಕೊಂಡೆ. ಬೇರೆ ಕಡೆ ನಡೆಯೋ ರೀತಿ ಏನಾಗಿಲ್ಲ. ಪ್ರಧಾನಮಂತ್ರಿಯವರು ಒಂದು ಕುರ್ಚಿಲಿ ಕೂತಿದ್ರು, ಅವ್ರ ಪಕ್ಕದಲ್ಲೇ ಇನ್ನೊಬ್ಬರು ಕೂತಿದ್ರು. ಹಾಗೆ ನಾನು ಪಕ್ಕದಲ್ಲಿ ಕೂತ್ಕೊಂಡೆ ಅಷ್ಟೇ. ಜೊತೆಲೆ ಕೂತಿದ್ದ ಕೂಡಲೇ ಒಂದು 3-4 ನಿಮಿಷದಲ್ಲಿ ಅವರು ತಮ್ಮ ಮಾತನ್ನು ಶುರು ಮಾಡಿದ್ರು. ಆಮೇಲೆ ಅವರೇ ಕೇಳ್ತಾ ಹೋದರು, ಹೇಗಿದ್ದೀರಾ, ಮನೇಲಿ ಹೇಗಿದ್ದಾರೆ, ಮನೆಯೆಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತೆಲ್ಲ. ಆಮೇಲೆ 3 ಅಥವಾ 4 ನಿಮಿಷ ಆಗಿರಬಹುದು. ಅದಾದಮೇಲೆ ನಾನು ನಿಜವಾಗ್ಲೂ ಮರ್ತು ಹೋಗಿದ್ದೆ ನಾನು ವಿಶ್ವದ ದೊಡ್ಡ ನಾಯಕರ ಜೊತೆ ಕೂತಿದ್ದೀನಿ ಅಂತ. ಮತ್ತು ಅವರು ಅದು ನನಗನ್ಸುತ್ತೆ ಅದಾದ ನಂತರ ಪ್ರಧಾನಮಂತ್ರಿಯವರಂತೂ ಬಹಳ ಕಡಿಮೆ ಮಾತಾಡ್ತಾಯಿದ್ರು. ನಾನು ತುಂಬ ಮಾತಾಡ್ತಾ ಇದ್ದೆ. ನಾನು ಮಾತಾಡ್ತಾನೆ ಹೋಗ್ತಾ ಇದ್ದೆ. ಆಮೇಲೆ ನನ್ನ 15 ನಿಮಿಷದ ಸಮಯ ಏನಿತ್ತು ಅದು 1.5 ಗಂಟೆ ಆಗೋಗಿತ್ತು. ನನಗೆ ಗೊತ್ತೇ ಆಗಿರಲಿಲ್ಲ. 1.5 ಗಂಟೆ ಮಾತಾಡಿದ್ದೆ. ಅದಾದಮೇಲೂ ಅವರೇನೂ ಅವಸರ ಪಡಲಿಲ್ಲ. ಆದರೆ ಅವತ್ತು ನಾನು ಒಂದನ್ನು ನಿಜವಾಗ್ಲೂ ಕಲಿತೆ. ಅಲ್ಲ, ಅವರು ಇಷ್ಟು ಬ್ಯುಸಿ ಇದ್ದರೂ ಸಹ, ಇಷ್ಟೊಂದು ಕೆಲಸಗಳನ್ನ ಇಟ್ಕೊಂಡಿದ್ರು ಸಹ, ನಮ್ಮಂಥ ಸಾಮಾನ್ಯವಾದ ವ್ಯಕ್ತಿಗಳಿಗೆ ಎಷ್ಟು ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ, ಎಷ್ಟು ಚೆನ್ನಾಗಿ ಸಮಯವನ್ನು ಕೊಡ್ತಾರೆ. ಆಮೇಲೆ ವಾಸ್ತವದಲ್ಲಿ ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಏನಂತೀವಿ ನಾವು, ಅದನ್ನು ಅವ್ರಿಗಿಂತ ಚೆನ್ನಾಗಿ ಇನ್ಯಾರೂ ಮಾಡಲಿಕ್ಕಾಗಲ್ಲ. ಅವರಿಗೆ ಬಾಬಾ ಕೇದಾರ್ನಾಥ್ ಅವರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅನ್ನೋದು ಕೂಡ ನಿಮಗೆ ಗೊತ್ತಾಗಿರ್ಬೇಕಲ್ಲ? ಹೌದು, ಖಂಡಿತವಾಗ್ಲೂ ಅವರನ್ನು ಇಡೀ ದೇಶದಲ್ಲೆಲ್ಲ ಕೊಂಡಾಡ್ತಾರೆ. ಎಲ್ರಿಗೂ ತಿಳಿದಿರುವಂಥ ವಿಷಯ. ಬಾಬಾ ಕೇದಾರ್ನಾಥ್ ಅವರ ಅದು 2013ರಲ್ಲಿ ಬಹಳ ಆಪ್ತವಾಗಿ ಕೇದಾರ್ನಾಥಕ್ಕೆ ಬಂದಿದ್ದರು. ಮತ್ತು ಆ ಅವಧಿಯಲ್ಲಿ ಪೂರ್ತಿ ಕೇದಾರ್ನಾಥ್ ಅಸ್ತವ್ಯಸ್ತ ಆಗೋಗಿತ್ತು. ಬಹಳಷ್ಟು ಕೊಚ್ಕೊಂಡು ಹೋಗಿತ್ತು, ಬಹಳ ನಷ್ಟ ಆಗಿತ್ತು. ಆಮೇಲೆ 13ರಲ್ಲಿ ಮೋದಿಯವರು ಡೆಹ್ರಾಡೂನಿಗೆ ಬಂದಿದ್ದರು. ಆಮೇಲೆ ಅವರು ಅಲ್ಲಿಗೆ ಬಂದ ಮೇಲೆ ಆ ಸಮಯದಲ್ಲಿ ಸರ್ಕಾರ ಕಾಂಗ್ರೆಸ್ ಪಾರ್ಟಿಯವ್ರದ್ದೇ ಇತ್ತು. ಅವ್ರು ಹೇಳಿದರು ನಾವು ಕೇದಾರ್ನಾಥ್ನ ಸರಿಪಡಿಸ್ತೀವಿ ಅಂತ. ಆದರೆ ಆ ಸಮಯದಲ್ಲಿ ಸರ್ಕಾರದವ್ರು ನಮಗೇನು ಹೇಳಿದರು ಅಂದರೆ, ಇಲ್ಲ ನಾವು ಮಾಡೋದಕ್ಕೆ ಬಿಡಲ್ಲ ಅಂತ. ಆಮೇಲೆ ದೇವರು ಕೇದಾರ್ನಾಥರ ಕೃಪೆ ಆಯಿತು. 2014ರಲ್ಲಿ ಅವರು ಪ್ರಧಾನಮಂತ್ರಿನೇ ಆದರು. ಆಮೇಲೆ ಅವರು ಆ ಕೇದಾರ್ನಾಥನ ಪುನರ್ನಿರ್ಮಾಣ, ನವನಿರ್ಮಾಣದ ಕಾರ್ಯವನ್ನು ಕೈಗೆ ತಗೊಂಡ್ರು. ಇವತ್ತು ಕೇದಾರ್ನಾಥನ ಪೂರ್ತಿ ಪುನರ್ನಿರ್ಮಾಣದ ಕಾರ್ಯ ಪೂರ್ಣವಾಗಿದೆ. ಈಗ ಅಲ್ಲಿ ಭವ್ಯ ಕೇದಾರ, ಸುಂದರವಾದ ಕೇದಾರ ಆಗೋಗಿದೆ.
ಅಲ್ಲಿಗೆ ಹೋಗೋದಕ್ಕೆ ರೋಡಿನ ವ್ಯವಸ್ಥೆ ಕೂಡ ಈಗ ಆಗ್ತಾ ಇದೆ. ಮತ್ತು ಯಾವಾಗ ಬೇಕಾದರೂ, ಯಾವಾಗ ನಾನು ಪ್ರಧಾನಮಂತ್ರಿನ ಭೇಟಿಯಾದರೂ, ನಾನು ತಿಂಗಳಲ್ಲಿ 1 ಸಾರಿನೋ 2 ಸಾರಿನೋ ಭೇಟಿಯಾದ್ರೂ ಪ್ರತಿ ಸರಿನೂ ಇದಾಗುತ್ತೆ. ಅವ್ರು ಕೇಳ್ತಾರೆ, ಕೇದಾರನಾಥನ ಪುನರ್ನಿರ್ಮಾಣ ಕೆಲಸ ನಡೀತಾ ಇದೆ ಅಲ್ವಾ? ಆ ಒಂದು ಪುನರ್ನಿರ್ಮಾಣದ ಕೆಲಸದ ಬಗ್ಗೆ ಖಂಡಿತವಾಗ್ಲೂ ಕೇಳ್ತಾರೆ. ಈಗ 3ನೇ ಸ್ಟೇಜಲ್ಲಿ ಏನೇನು ಕೆಲಸ ನಡೀತಾ ಇದೆ, ಅಲ್ಲಿ ನಾವೊಂದು ಸರಸ್ವತಿ ಘಾಟ್ ಮಾಡಬೇಕಿತ್ತು, ಅದರ ಕೆಲಸ ಯಾವ ರೀತಿ ಇದೆ, ತೀರ್ಥ ಪುರೋಹಿತರ ಮನೆಗಳನ್ನು ಎಷ್ಟು ಕಟ್ಟಾಗಿದೆ, ಆಮೇಲೆ ಮುಂದಕ್ಕೆ ಅಲ್ಲೊಂದು ಶಾಂತಿವನವನ್ನು ನಿರ್ಮಾಣ ಮಾಡಬೇಕಾಗಿತ್ತು, ಅದರ ಕೆಲಸ ಎಷ್ಟರ ಮಟ್ಟಿಗೆ ಆಗಿದೆ, ಆಮೇಲೆ ಪ್ರತಿಯೊಂದು ಕೆಲಸ ಅವ್ರ ತಲೆಯಲ್ಲಿ ಎಷ್ಟು ಸ್ಪಷ್ಟವಾಗಿದೆ. ಅವರು ಹೋದ ನಂತರ ಆಮೇಲೆ ನಿಮಗೆಲ್ಲ ಗೊತ್ತಿರಬಹುದು, ಅಲ್ಲಿಗೆ ಬಂದು ಹೋಗುವಂಥ ಜನರ ಸಂಖ್ಯೆ ತುಂಬ ಕಡಿಮೆ ಆಗೋಗಿತ್ತು. ಅವರೇ ರಾತ್ರಿ ಕೇದಾರ್ನಾಥ್ಗೆ ಹೋಗಿ ಅಲ್ಲಿ ಆ ಒಂದು ರಾತ್ರಿಯ ಒಂದು ಪ್ರವಾಸವನ್ನು ಮಾಡಿದ್ರಲ್ಲ, ಆ ಪ್ರವಾಸ ಆದ ನಂತರ ಜನರಿಗೆಲ್ಲ ಅಲರ್ಟ್ ಆಗೋಯ್ತು. ಏನಂದರೆ ಅಲ್ಲಿ ಒಂದು 1000 ಜನ ಬರ್ತದಂಥ ತೀರ್ಥಯಾತ್ರೆ ಕ್ಷೇತ್ರ ಈಗ ಲಕ್ಷಾಂತರ ಜನ ಬರುವಂಥ ತೀರ್ಥಯಾತ್ರೆ ಕ್ಷೇತ್ರ ಆಗಿದೆ. ಈಗ ನೀವು ಅವರಿಗೆ ಆದಿ ಕೈಲಾಸ ಕೂಡ ತಂದಿದ್ದೀರಾ. ನೋಡಿ, ಉತ್ತರಾಖಂಡದಲ್ಲಿ 2 ವಿಷಯಗಳಿವೆ: ಚಾರ್ಧಾಮ್ ಕೇದಾರ್ಖಂಡ್ ಮತ್ತು ಮಾನಸಖಂಡ, ಆದಿ ಕೈಲಾಶ. ಇಲ್ಲಿ ಬಾಬಾ ಕೇದಾರ್ನ ಭೂಮಿನ ಕೇದಾರ್ಖಂಡ್ ಅಂತ ಕರೀತಾರೆ, ಮತ್ತು ಶಿವನ ಆ ಭೂಮಿ ಏನಿದೆ ಅದನ್ನು ಮಾನಸಖಂಡ ಅಂತಲೂ ಕರೀತಾರೆ. ಆಮೇಲೆ ನಮ್ಮ ಪ್ರಧಾನಮಂತ್ರಿಯವರು, ಅಂದರೆ ನಾನು ಅವ್ರನ್ನ ಎಷ್ಟು ಸರಿ ಭೇಟಿ ಮಾಡಿದ್ರೂ ಸಹ ಅವರು ಪ್ರತಿ ಸರಿ ಹೇಳ್ತಾ ಇರ್ತಾರೆ, ನಾನು ಆದಿ ಕೈಲಾಶ್ಗೆ ಹೋಗಬೇಕು ಅಂತ. ಜಾಲಿಕಾಂಗ್ 18,000 ಫೀಟ್ ಎತ್ತರ ಇರುವಂಥದ್ದು. ಅವರು ದೇಶದ ಮೊದಲನೇ ಪ್ರಧಾನಮಂತ್ರಿ. ಅವ್ರು ಇಷ್ಟು ಎತ್ತರ ಹೋಗಿದ್ದಾರೆ, ಇಷ್ಟು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅವರು ಅಲ್ಲಿಗೆ ಹೋಗಿ ಬಂದ ಮೇಲೆ ಉತ್ತರಾಖಂಡದ ಪ್ರವಾಸಿ ಕ್ಷೇತ್ರ ತಾಣವಾಗೋಗಿದೆ. ಆದಿ ಕೈಲಾಶ್ಗೆ ಹೋಗುವಂಥ ಸಂಖ್ಯೆ ಜಾಸ್ತಿ ಆಗಿದೆ, ಜಾಗೀಶ್ವರ್ ಧಾಮ್ಗೆ ಹೋಗುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಆಮೇಲೆ ನಮ್ಮ ಗಮನ ಬಿಟ್ಟು ಪೂರ್ತಿ ದೇಶದ ಜನರ ಗಮನಕ್ಕೆ ಈ ಒಂದು ನಮ್ಮ ಘಾಟ್ ಏನಿದೆ, ಆದಿ ಕೈಲಾಶದ ಒಂದು ಚಿತ್ರ, ಅದೀಗ ಪೂರ್ತಿ ದೇಶದ ಜನರಿಗೆ ಗೊತ್ತಾಗಿದೆ. ಮತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಚಾರ್ಧಾಮ್ ಯಾತ್ರೆ ನಡೆಯುತ್ತೆ ಅಂದರೆ ಅದೇ ಪ್ರಕಾರದಲ್ಲಿ ಮಾನಸ ಸರೋವರದ ಯಾತ್ರೆ ಕೂಡ ನಡೆಯುತ್ತೆ. ಮತ್ತೆ ನಮ್ಮ ರೀತಿಯಲ್ಲೇ ಯಾರ್ಯಾರು ಕೈಲಾಸ ಮಾನಸ ಪರ್ವತ ಹೋಗೋಕೆ ಇಷ್ಟಪಡ್ತಾರೆ, ಕೈಲಾಸ ಮಾನಸ ಸರೋವರದ ದರ್ಶನ ಕೂಡ ಇಲ್ಲೇ ಆದಿ ಕೈಲಾಸದಲ್ಲಿ ಮಾಡೋ ರೀತಿ ವ್ಯವಸ್ಥೆ ಮಾಡ್ತಾ ಇದೀವಿ. ಅದಕ್ಕೆ ಸಂಬಂಧಪಟ್ಟಂತ ಕೆಲಸಗಳು ನಡೀತಾ ಇವೆ. ದಾಮಿಜಿ, ಇನ್ನೊಬ್ರು ಶಿವಭಕ್ತರಿದ್ದಾರೆ, ರಾಹುಲ್ ಗಾಂಧಿ. ಅವ್ರು ಹೇಳ್ತಾರೆ, ನಾನು ಕೂಡ ಕೇದಾರ್ನಾಥಿಗೆ ಹೋಗ್ತೇನೆ, ತುಂಬಾ ದೊಡ್ಡ ತಪಸ್ವಿ ಮನೆಗೆ ಹೋಗ್ತೇನೆ, ನಾನು ಬರಿಗಾಲಲ್ಲೇ ಹೋಗ್ತೇನೆ, ಹೆಲಿಕಾಪ್ಟರ್ ಹೋಗುವಂಥ ಅವಶ್ಯಕತೆ ಏನಿದೆ? ಎಲ್ಲದಕ್ಕಿಂತ ಮುಂಚೆ ನಾನು ಇದನ್ನೇ ಹೇಳ್ತೀನಿ ಬಹಳ ವಿನಯಪೂರ್ವಕವಾಗಿ. ಅವರಿಗೆ ಸರಿಯಾಗಿ ಅವರ ಪಾರ್ಟಿಯಲ್ಲಿ ಜೊತೆಗಾರರಿದ್ದಾರಲ್ಲ ಅವರಿಗೆ, ಮತ್ತು ಸಲಹೆ ಕೊಡೋವಂಥವರಿಗೆ ಪೂಜೆಗಳನ್ನು ಹೇಗೆ ಮಾಡುವಂಥದ್ದು, ಸಂಸ್ಕಾರ ಅಂದರೆ ಏನು, ಅವನ್ನೆಲ್ಲ ಕಲಿಸ್ಬೇಕಾಗಿದೆ. ಯಾಕಂದರೆ ಬರೀ ಅದನ್ನು ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಆಚರಣೆಗೆ ಬರಬೇಕಲ್ಲ ಯಾವುದಾದ್ರೂ. ಈ ವಿಚಾರವಾಗಿ ನೀವು ಸ್ವಲ್ಪ ಸಹಾಯ ಮಾಡ್ಬೋದಲ್ಲ ಅವರಿಗೆ? ನಾನು ಸತ್ಯ ಹೇಳಬೇಕು ಅಂದರೆ ನಾನು ಬಹಳಷ್ಟು ಸರಿ ಯೋಚನೆ ಮಾಡಿದ್ದೀನಿ, ಈಗ ರಾಹುಲ್ ಗಾಂಧಿ ಅವರು ಸ್ವಲ್ಪ ಸೀರಿಯಸ್ ಆಗೋಗ್ತಾರೆ ಅಂತ, ಈಗಾದರೂ ಸ್ವಲ್ಪ ಸೀರಿಯಸ್ ಆಗ್ತಾರೆ ಅಂತ. ಮತ್ತು ಪ್ರತಿ ಬಾರಿ ಅವ್ರು ನಾನು ಅಂದ್ಕೊಂಡಿದ್ದೆ ತಪ್ಪು ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ನಾನೊಬ್ಬ ಮಾತ್ರ ಅಲ್ಲ, ಈಗ ಇಲ್ಲಿ ಯಾರಾದರೂ ಯೋಚನೆ ಮಾಡಿದ್ರೆ ಅವರು ಕೂಡ ತಪ್ಪು ಅಂತಲೇ ಸಾಬೀತು ಮಾಡ್ತಾರೆ. ಪ್ರತಿ ಸರಿ ಒಂದಲ್ಲ ಒಂದು ಮಾಡ್ತಾರೆ. ಅದೇನೆಂದರೆ ಅವರ ಒಂದು ಗಂಭೀರತೆ ಏನಿರುತ್ತಲ್ಲ ಅದು ಮುಗಿದೋಗಿರುತ್ತೆ. ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ಹೇಳ್ತಾರೆ ನೀವು ಪ್ರಧಾನಮಂತ್ರಿ ಮೋದಿ ಅವರ ತುಂಬಾ ಫೇವ್ರೆಟ್ ಸಿಎಂ ಅಂತ, ಅದು ಸತ್ಯನಾ? ಪ್ರಧಾನಮಂತ್ರಿಯವರು ಯಾವಾಗ ದೇಶದಲ್ಲಿ ಪ್ರಧಾನಮಂತ್ರಿ ಆದ್ರೋ ಅವರು ದೇಶದಲ್ಲಿ ಅಂತಿಮ ಘಟ್ಟಕ್ಕೆ ತಲುಪಿರುವಂಥ ವ್ಯಕ್ತಿ ಅಂದರೆ ತಪ್ಪಾಗೋದಿಲ್ಲ. ಅವ್ರಿಗೋಸ್ಕರ ಕೆಲಸ ಮಾಡದೆ ದೇಶಕ್ಕೋಸ್ಕರ ಮಾಡ್ತಿರೋಂಥ ಏನು ಕಲ್ಚರ್ ಇದೆಯಲ್ಲ, ಆ ವರ್ಕ್ ಕಲ್ಚರ್ನ ಅವರು ನಿಜವಾಗ್ಲೂ ಬದಲಾಯಿಸಿದ್ದಾರೆ. ಆಮೇಲೆ ನಾನೊಬ್ಬ ಏನು ಅವರ ಹತ್ತಿರದವನು ಅಂತಲ್ಲ, ಅಥವಾ ಅವರ ಕೃಪೆ ನನ್ನ ಮೇಲಿದೆ ಅಂತಲ್ಲ, ನಂತರನೇ ಲಕ್ಷಾಂತರ ಜನ ಕಾರ್ಯಕರ್ತರ ಮೇಲೆ ಅವರ ಒಂದು ಕೃಪೆ ಇದೆ. ನೇರವಾಗಿ ಮಾತಾಡ್ತಾರೆ ಅವ್ರ ಜೊತೆ, ಅವರನ್ನ ಪ್ರೋತ್ಸಾಹಿಸ್ತಾರೆ ಅಂದರೆ ತಪ್ಪಾಗಲ್ಲ. ಏನೇ ಇದ್ರೂ ಕರ್ಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪೂರ್ತಿ ಪ್ರಯತ್ನದೊಂದಿಗೆ, ಅವರ ಒಂದು ಸಹಾಯದೊಂದಿಗೆ ಯಾರ್ಯಾರು ದೇಶವನ್ನು ಮುಂತರೋ ಪ್ರಯತ್ನ ಮಾಡ್ತಿದಾರಲ್ಲ, ಅದೆಲ್ಲರೂ ಮೋದಿಯವರ ಒಂದು ಸಲಹೆ ಅಂದರೆ ತಪ್ಪಾಗಲ್ಲ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕಿ ಅದಾಲತ್ನಲ್ಲಿ ಪುಷ್ಕರ್ ಸಿಂಗ್ ಧಾಮಿ ಅವರ ಮೇಲೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಉತ್ತರಾಖಂಡಲ್ಲಿ ನಮ್ಮ ಮುಸ್ಲಿಂ ಸಹೋದರ ಸಹೋದರಿಯರೇನಿದ್ದಾರೆ, ಅವರು ಹೆದರ್ಕೊಂಡೇ ಬದುಕಬೇಕಾ? ಯಾರಿಗೂ ತೊಂದರೆ ಆಗಲ್ಲ ಉತ್ತರಾಖಂಡದಲ್ಲಿ. ಅದನ್ನು ನಿಮ್ಮ ಈ ಆಪ್ಕಿ ಅದಾಲತಲ್ಲಿ ನಾನು ಭರವಸೆನ ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇರೋದು ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ:
ಆಪ್ಕಿ ಅದಾಲತ್ನಲ್ಲಿ ಉತ್ತರಾಖಂಡ್ನ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರ ಮೇಲಿರುವ ಆರೋಪವೇನೆಂದರೆ ಇವರು ಮುಸಲ್ಮಾನರನ್ನು ಹೆದರಿಸುತ್ತಾರೆ ಎಂಬುದು. ಅಯ್ಯೋ ದೇವ್ರೇ. ಧಾಮಿ ಅವರೇ, ತುಂಬಾ ಜನ ಮುಸ್ಲಿಂ ಲೀಡರ್ಸ್ ಇದ್ದಾರೆ. ತೌಕೀರ್ ರಜಾ ಸಾಹೇಬ್ ಇದ್ದಾರೆ, ಮೌಲಾನಾ ಅರ್ಷದ್ ಮದನಿ ಇದ್ದಾರೆ, ಅನೇಕರಿದ್ದಾರೆ. ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ, ಯಾವಾಗ ಚುನಾವಣೆ ಬರುತ್ತೋ ಆಗ ಧಾಮಿಯವರು ಒಂದಷ್ಟು ಪವಾಡಗಳನ್ನ ಮಾಡ್ತಾರೆ. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದ್ರೆ ಮುಸಲ್ಮಾನರ ಮನಸ್ಸಿನಲ್ಲಿ ಒಂದು ಭಯ ಉದ್ಭವ ಆಗತ್ತೆ. ಉದಾಹರಣೆಗೆ ಹಾಲಿನಲ್ಲಿ ನೀವು ಯೂನಿಫಾರ್ಮ್ ಸಿವಿಲ್ ಕೋಡನ್ನ ತಂದ್ರಿ. ಉತ್ತರಾಖಂಡದಲ್ಲಿ ನಾವು ಈ ಸರಿ ವಿಧಾನಸಭೆಯ ಅಂದ್ರೆ 2022ರಲ್ಲಿ ಚುನಾವಣೆ ಆಯ್ತು. ಆಗ ನಡೆದಂಥ ಚುನಾವಣೆಯಲ್ಲಿ ನಾವು ಉತ್ತರಾಖಂಡದ ಜನತೆ ಮುಂದೆ ಹೋದ್ವಿ. ನಾವು ಆಗ ಈ ಪ್ರಸ್ತಾವನೆ ನಿಟ್ವಿ, ಈ ಸಂಕಲ್ಪನ್ ಮಾಡಿದ್ವಿ, ಇಲ್ಲಿ ಹೊಸ ಸರ್ಕಾರದ ರಚನೆ ಆಗತ್ತೆ. ಆಗ ನಾವು ಉತ್ತರಾಖಂಡದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಸಮಾನ ನಾಗರಿಕ ಸಂಹಿತ ಚಾಲನೆ ಮಾಡ್ತೀವಿ. ಅದಕ್ಕಾಗಿ ಕಮಿಟಿನೂ ಮಾಡ್ತೀವಿ. ಹಾಗೆ ಅದರ ಜೊತೆಗೆ ನಾವು ಕೆಲವು ಕಾರಣಗಳನ್ನು ಕೊಟ್ವಿ. ಕಾರಣಗಳೇನೆಂದ್ರೆ, ಉತ್ತರಾಖಂಡ ಒಂದು ಪುಣ್ಯಭೂಮಿ. ಉತ್ತರಾಖಂಡದಲ್ಲಿ ಚಾರ್ಧಾಮ್ ಇದೆ. ಉತ್ತರಾಖಂಡ್ ಗಂಗೆಯ ಪ್ರದೇಶ, ಉತ್ತರಾಖಂಡ ಯಮುನೆಯ ಪ್ರದೇಶ ಕೂಡ, ಉತ್ತರಾಖಂಡ ಆದಿ ಕೈಲಾಸ, ಋಷಿಮುನಿಗಳ ಭೂಮಿ ಕೂಡ. ಪ್ರತ್ಯೇಕ ಕುಟುಂಬದಿಂದ ಯಾರಾದ್ರೂ ಒಬ್ರು ಸೇನೆಯಲ್ಲಿ ಇದ್ದೇ ಇರ್ತಾರೆ. ಕೆಲವರು ಅರ್ಧ ಸೈನಿಕ ಬಲದಲ್ಲಿರ್ತಾರೆ. ಯಾರಾದ್ರೂ ಒಬ್ರು ದೇಶದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರ ಸೇವೆನ ಮಾಡ್ತಿರ್ತಾರೆ. ಹಾಗೆ ನಾವು ಉತ್ತರಾಖಂಡದ ಜನತೆ ಮುಂದೆನೇ ಹೋದ್ವಿ. ಹಾಗಾಗಿ ಭಾರತದ ಸಂವಿಧಾನದಲ್ಲಿ ಬರೆದ ಅನುಸಾರವಾಗಿ ಈ ನಾಗರಿಕರಿಗೆ ಸಮಾನ ನಾಗರಿಕ ಸಂಹಿತೆಯನ್ನ ಲಭ್ಯವಾಗುವಂತೆ ಮಾಡಿದ್ವಿ. ಅದರ ಜೊತೆಗೆ ಉತ್ತರಾಖಂಡದಲ್ಲಿ ವಾಸವಾಗಿರೋ ಯಾರೇ ಆದ್ರೂ, ಯಾವ ಜಾತಿಯಾದ್ರೂ ಸರಿ, ಪಂಥವಾದ್ರೂ ಸರಿ, ಸಮೂಹ ಆದ್ರೂ ಸರಿ, ಸಮಾಜ ಆದ್ರೂ ಸರಿ, ಎಲ್ರಿಗೋಸ್ಕರ ನಾವು ಒಂದೇ ಕಾನೂನನ್ನ ತರ್ತೀವಿ. ಮತ್ತೆ ಉತ್ತರಾಖಂಡದ ಜನತೆ ನಮಗೆ ಈ ಸರಿ ಆಶೀರ್ವಾದವನ್ನು ಮಾಡಿದ್ರು. ನಮಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಟ್ರು. ಹಾಗೆ ನಾವು ಜನತೆಗೇನು ಮಾತು ಕೊಟ್ಟಿದ್ವಿ, ಸಂಕಲ್ಪ ಮಾಡಿದ್ವಿ, ಆ ಸಂಕಲ್ಪನ ನಾವು ಪೂರೈಸಿದೀವಿ. ಹಾಗಾಗಿ ನಾವು ಯಾರಿಗೂ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ನೀವಂತೂ ನಿಮ್ಮ ಸಂಕಲ್ಪನ ಪೂರ್ತಿ ಮಾಡಿದ್ದೀರಾ. ಆದ್ರೆ ಅವ್ರ ಮನಸ್ಸಿನಲ್ಲಿ ಯಾವ ಭಯ ಇದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಮೌಲಾನಾ ಮದನಿ ಅವ್ರು ಹೇಳ್ತಾರೆ, ನೀವು ಯಾವ UCC ತಂದಿದ್ದೀರೋ ಅದು ಇಸ್ಲಾಮದ ವಿರುದ್ಧವಾಗಿದೆ. ನೀವು ಯಾವ UCCನ ತಂದಿದ್ದೀರೋ ಅದು ನಮ್ಮ ಧಾರ್ಮಿಕ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಆಗಿದೆ ಅಂತಾರೆ. ನೋಡಿ ರಜತ್ ಅವರೇ, ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ಯಾರ ಪರವಾಗೂ ಮಾತಾಡ್ತಾ ಇಲ್ಲ. ಇಸ್ಲಾಂ ಅವರ ಪದ್ಧತಿ ಏನಿದೆ, ಅವರ ಜುಹಾ ಪದ್ಧತಿ ಏನಿದೆ, ಅದೇ ಪ್ರಕಾರವಾಗಿ ನಡೆಯುತ್ತೆ. ಅಲ್ಲಿ ನಿಖಾ ನಡೆದ್ರೆ ಅದು ನಿಖಾಗೇ ಇರುತ್ತೆ. ಹಾಗೆ ಹಿಂದೂ ಧರ್ಮದಲ್ಲಿ ಸಪ್ತಪದಿ ತೊಳೆದು ವಿವಾಹ ಆಗುತ್ತೆ ಅಂದ್ರೆ ಅದು ವಿವಾಹವಾಗೇ ಇರುತ್ತೆ. ಕ್ರಿಶ್ಚಿಯನ್ಸ್ಗಳಲ್ಲಿ ಹೋಲಿ ಮ್ಯಾರೇಜ್ ನಡೆಯುತ್ತೆ. ನಮ್ಮ ಸಿಖ್ ಬಂಧುಗಳಲ್ಲೇನಿದೆ ಆನಂದ್ ಕಾರೇಜ್ ಅಂತ ಮಾಡ್ತೀವಿ. ಯಾರ್ದು ಯಾವ ಪದ್ಧತಿ ಇದೆಯೋ ಅದನ್ನ ನಾವು ಖಂಡಿತ ಬದಲಾಯಿಸೋಕ್ ಹೋಗ್ತಾ ಇಲ್ಲ. ಇಂಪ್ರೆಷನ್ ಹೇಗಿದೆ ಅಂದ್ರೆ ಎಲ್ಲರೂ ಒಟ್ಟಿಗೆ ಸುತ್ತಬೇಕು ಅನ್ನೋ ಹಾಗಿದೆ. ಇಲ್ಲ, ನಾವ್ ಯಾರನ್ನೂ ಒಂದುಗೂಡಿಸಿ ಬೇರೆ ಮಾಡೋ ಪ್ರಯತ್ನ ಇಲ್ಲ. ನಾವು ಹಿಂದೂಗಳು, ಅವರು ಅವ್ರ ಜಾಗದಲ್ಲಿ ಇರ್ತಾರೆ. ಮುಸ್ಲಿಮ್ಸ್ಗಳು ಏನ್ ನಡೆಸ್ತಾರೋ ಅದನ್ನ ನಾವು ನಡೆಸ್ಕೊಂಡು ಹೋಗ್ತಾರೆ. ಖಂಡಿತ ನಾವು ಅದನ್ನ ಬದಲಾಯಿಸಿಲ್ಲ. ನಾವು ಬದಲಾಯಿಸಿರೋದೇನಂದ್ರೆ, ಅವರಲ್ಲಿರುವಂತ ತಲಾಖಿ ವ್ಯವಸ್ಥೆ ಏನಿದೆ ಅಂದ್ರೆ ಬಹು ಪತ್ನಿಯರನ್ನ ಹೊಂದಬಹುದು ಅನ್ನೋಂತ ಪದ್ಧತಿ, ಆ ಪದ್ಧತಿನ ನಾವು ನಿಲ್ಸಿದೀವಿ. ಯಾಕಂದ್ರೆ ನಾವು ಸಮಾನ ನಾಗರಿಕ ಸಂಹಿತೆನ ಅದಕ್ಕೆ ಮಾತೃಪೀಡನ ಆಗಬಾರ್ದು ಅಂತ ಅಷ್ಟೇ. ನಾವಿದನ್ನ ಉತ್ತರಾಖಂಡದಲ್ಲೇ ಶುರು ಮಾಡಿದೀವಿ. ಮತ್ತೆ ದೇಶದೊಳಗೆ ಹೇಗೆ ಗಂಗೆ ನಮ್ಮಲ್ಲೇ ಹುಟ್ತಾಳೋ, ಗಂಗೆ ಹುಟ್ಟಿದ ಮೇಲೆ ಪೂರ್ತಿ ದೇಶವನ್ನೇ ಪಾಪ ತೊಳೆಯೋ ಕೆಲಸ ಮಾಡ್ತಾಳೆ. ಹೇಗೆ ಜನರಿಗೆ ಕುಡಿಯೋಕ್ ನೀರ್ ಕೊಡ್ತಾಳೆ, ಜನರಿಗೆ ಅದರಿಂದ ಉದ್ಯೋಗಕ್ಕೆ ಅವಕಾಶ ಕೊಡ್ತಾಳೆ, ಸ್ವಚ್ಛ ಮಾಡೋ ಕೆಲಸ ಮಾಡ್ತಾಳೆ. ಇದೇ ಪ್ರಕಾರವಾಗಿ ಸಮಾನ ನಾಗರಿಕ ಸಂಹಿತೆ ಗಂಗೆನೇ. ಇದು ಉತ್ತರಾಖಂಡದಿಂದ ಶುರುವಾಗಿದೆ, ದೇವಭೂಮಿಯಿಂದ ಶುರುವಾಗಿದೆ. ದೇವಭೂಮಿಯ ಆಶೀರ್ವಾದ ಇದೆ. ನಮ್ಮ ಪ್ರಧಾನಮಂತ್ರಿಯ ಸಂಕಲ್ಪವನ್ನ ಪೂರೈಸೋದಕ್ಕೋಸ್ಕರ ಹೊರಟಿದ್ದಾಳೆ. ಇದು ಇಡೀ ದೇಶವನ್ನ ಆವರಿಸಿಕೊಳ್ಳುತ್ತೆ ಮುಂದೆ. ಮತ್ತೆ ಎಲ್ರಿಗೂ ಸಮಾನ ನಾಗರಿಕ ಸಂಹಿತೆ ಸಮಾನವಾಗಿ ಎಲ್ರಿಗೂ ತಲುಪುತ್ತೆ. OIC ಸಾಹೇಬ್ರು, ಅಸಾದುದ್ದೀನ್ OIC ಸಾಹೇಬ್ರು ಬಹಳ ದೊಡ್ಡ ವಕೀಲರು, AIMIನ ಲೀಡರ್ ಕೂಡ. ಅವ್ರು ಹೇಳ್ತಾರೆ, ನೀವೇನು ಈ ಕಾನೂನನ್ನ ತಂದಿದ್ದೀರಲ್ಲ, ಇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲ, ಇದು ಹಿಂದೂ ಸಿವಿಲ್ ಕೋಡ್ ಅಂತ. ನೀವು 4 ಮದುವೆಗಳಿಗೆ ನಿರ್ಬಂಧ ತಂದ್ರಿ, ಹಲಾಲ್ಗೆ ನಿರ್ಬಂಧ ತಂದ್ರಿ. ಆದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಲಾ ಇದೆಯಲ್ಲ, ಅದಕ್ಕೆ ಯಾವುದೇ ರೀತಿ ನಿರ್ಬಂಧ ತಂದಿಲ್ಲ ಅಂತ ಹೇಳ್ತಾರೆ. ನೋಡಿ, ಈ ಕಾನೂನು ಅನ್ನೋದ್ರಲ್ಲಿ ನಾನು ನಿಮಗೆ ಮೊದಲು ಹೇಳಬೇಕು, ಇಲ್ಲಿ ಯಾರನ್ನೂ ಟಾರ್ಗೆಟ್ ಮಾಡಿ ಕೂತ್ಕೊಂಡಿಲ್ಲ ನಾವು. ನಾನು ಹೇಳೋದೇನಂದ್ರೆ, ಇಲ್ಲಿ ಸಮಾನತೆಯ ಅಧಿಕಾರ ನೀಡೋದಕ್ಕೆ ಬಂದಿದ್ದೀವಿ ನಾವು. ಹಾಗೆ ವಿಶೇಷವಾಗಿ ಈ ಕಾನೂನು ಎಲ್ರಿಗೂ ಹೇಗೆ ಮಾತೃಶಕ್ತಿ, ನಮ್ಮ ತಾಯಿ, ತಂಗಿ, ಹೆಣ್ಣು ಮಕ್ಕಳ ಸುರಕ್ಷಿತ ಭವಿಷ್ಯಕ್ಕಾಗಿ ಅವರನ್ನ ಕಾಪಾಡೋದಕ್ಕೆ, ಅವರನ್ನ ಸಶಕ್ತರಾಗಿಸೋದಕ್ಕೆ, ಜೊತೆಗೆ ಪುರುಷರನ್ನೂ ಸಶಕ್ತರನ್ನಾಗಿ ಮಾಡೋದಕ್ಕೆ, ಮಕ್ಕಳಿಗಾಗೂ ಕೂಡ ಇದೆ. ಈಗ ಬಹಳಷ್ಟು ಮಕ್ಕಳ ಬಗ್ಗೆ ಹೇಳ್ತಾರೆ, ಏನಂತಾರೆ ಅಂದ್ರೆ, ಈ ಪರಿಸ್ಥಿತಿ ಹೊರಟೋಗುತ್ತಾ ಅಥವಾ ಮುಂದಿನ ದಿನಗಳು ಕಳೆದು ಹೋಗುತ್ತಾ, ಈ ರೀತಿಯಾದಂತ ಶಿಕ್ಷಣ ಕೊಡ್ಲಾಗ್ತಾ ಇದೆ. ಇದನ್ನ ತೆಗ್ದಿದೀವಿ. ನಾವ್ ಹೇಳಿರೋದೇನಂದ್ರೆ, ಏನು ಒಂದು ಮಗು ಇದೆ ಅದಕ್ಕೂ ಕೂಡ
ಆ ಮಗುವಿಗೂ ಸಮಾನತೆಯ ಹಕ್ಕು ಸಿಗುತ್ತೆ, ಅದಕ್ಕೂ ಕೂಡ ಸುರಕ್ಷತೆಯ ಜೀವ ಸಿಗುತ್ತೆ. ಇದು ಎಲ್ಲರ ಸುರಕ್ಷತೆಗಾಗಿ ತಂದಿರುವಂತದ್ದು, ಕೇವಲ ಬೇರೆ ಭ್ರಮೆ ಅಷ್ಟೇ. ಅವರೇ, ನೀವು ಈ ಕಾನೂನನ್ನ ಮಾಡ್ಬೇಕಾದ್ರೆ ಈ ಶೆಡ್ಯೂಲ್ಡ್ ಟ್ರೈಬ್ ಏನಿದೆಯಲ್ಲ, ಈ ಆದಿವಾಸಿ ಜನರೇನಿದ್ದಾರಲ್ಲ, ಅವ್ರನ್ನ ನೀವು ದೂರ ಇಟ್ಟಿದ್ದೀರಾ. ಈ ಮುಸಲ್ಮಾನ ನಾಯಕರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಪರಿಶಿಷ್ಟ ಪಂಗಡದ ಜನರನ್ನ ನೀವು ದೂರ ಇಡೋದಾದ್ರೆ ಮುಸಲ್ಮಾನರನ್ನು ಕೂಡ ನೀವು ದೂರ ಇಡಬಹುದು ಅಂತ. ಭಾರತದ ಸಂವಿಧಾನದ ಅನುಗುಣವಾಗಿ ಜವಾಲೀಸ್ಗೋಸ್ಕರ ಏನು ವ್ಯವಸ್ಥೆ ಮಾಡಲಾಗಿದೆ ಅಂತಂದ್ರೆ, ಸಮಾನ ನಾಗರಿಕ ಸಂಹಿತೆ ಜಾರಿಗೆ ಬರಬೇಕು. ಮತ್ತೆ ಶೆಡ್ಯೂಲ್ಡ್ ಟ್ರೈಬ್ಸ್ ಬಗ್ಗೆ ನೀವೇನ್ ಮಾತಾಡ್ತಾ ಇದ್ದೀರಲ್ಲ, ಜನಜಾತಿ ಅನ್ನೋ ಸಮೂಹಕ್ಕೆ ಇದರಲ್ಲಿ ಅನುಗುಣವಾಗಿ ನೀವು ನೋಡೋದಾದ್ರೆ ಭಾರತೀಯ ಸಂವಿಧಾನದಲ್ಲೇ ಇದಕ್ಕೆ ಪ್ರಾತಿನಿಧ್ಯವನ್ನ ಕೊಡಲಾಗಿದೆ. ಅವ್ರ ಜೀವನ ಚೂರಾಗಿದೆ, ಅದನ್ನ ಕಟ್ಕೊಡೋದಕ್ಕೋಸ್ಕರ ಭಾರತದ ಸಂವಿಧಾನದಲ್ಲೇ ಬರೆದಿದೆ. ನಮ್ದು ಒಂದು ಕಮಿಟಿ ಇದೆ, ಅದರಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನರನ್ನ ಗಣನೆಗೆ ತಗೊಂಡಾಗಿದೆ. 10,000ಕ್ಕೂ ಹೆಚ್ಚು ಜನರನ್ನ ಹೀಗೆ ನೀವು ಹೇಗ್ ಮಾತಾಡ್ತಾ ಇದೀವೋ ಹಾಗೆ ಮಾತಾಡ್ಸಿದೀವಿ. ಇದೇ ಪ್ರಕಾರವಾಗಿ ಮಾತುಕತೆ ನಡೆದಿದೆ, ಉತ್ತರಾಖಂಡದ ಒಳಗೆ ನಡೆದಿದೆ. ಸಾಕಷ್ಟು ಮೀಟಿಂಗ್ಗಳು ನಡೆದಿವೆ. ಮತ್ತೆ ಆ ಮೀಟಿಂಗ್ಗಳಲ್ಲೂ ಸಹ ಸಾಕಷ್ಟು ಟ್ರೈಬಲ್ಗಳು ಹೇಳಿದ್ದಾರೆ, ನಮಗೆ ಯಾವುದೇ ತೊಂದರೆ ಇಲ್ಲ, ಉತ್ತರಾಖಂಡದ ಒಳಗಡೆ ನಮ್ಮನ್ನು ಸೇರಿಸ್ಕೊಂಬಿಡಿ ಈ ಸಮಾನ ನಾಗರಿಕ ಸಂಹಿತೆ ಒಳಗೆ. ಹಾಗಾಗಿ ನಮಗೊಂದು ಸ್ವಲ್ಪ ಸಮಯ ಕೊಡಿ, ನಾವು ಅವರ ಅನುಗುಣವಾಗಿ ಕೆಲಸ ಮಾಡಿದೀವಿ. ಕಮಿಟಿ ದೊಡ್ಡದಾಗುತ್ತೆ, ಕಮಿಟಿಲಿ ಇರುವಂತವರೆಲ್ಲ ವಿದ್ವಾನ್ರಾಗಿದ್ದಾರಲ್ಲಿ. ಇದರಲ್ಲಿ ಜಸ್ಟಿಸ್ ಸುನೈನಾ ಪ್ರಕಾಶ್ ದೇಸಾಯಿ ಅವರಿದ್ದಾರೆ, ಪ್ರಮೋದ್ ಕೋಹ್ಲಿ ಇದ್ದಾರೆ, ಬೇರೆ ಬೇರೆಯವರೆಲ್ಲ ಇದ್ದಾರೆ. ಎಲ್ಲರೂ ಸಾಕಷ್ಟು ಕೆಲಸ ಮಾಡಿದ್ಮೇಲೆ ಈ ಡ್ರಾಫ್ಟ್ ಮಾಡಿರುವಂತದ್ದು. ಈ ಡ್ರಾಫ್ಟ್ ಅಲ್ಲಿ ಯಾವುದೇ ರೀತಿಯಂತ ಭೇದ ಭಾವ ಇಲ್ಲ, ಎಲ್ಲರ ಸಮಾನತೆಗೋಸ್ಕರನೇ ಮಾಡಿರೋದು. ಆದ್ರೆ ನೋಡಿ, ತಾರತಮ್ಯ ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ. ನೋಡಿ, ಅವರಿಗೆ ಪ್ರತಿ ಸಲ ಅನ್ಸುತ್ತೆ ಯಾವ ಪ್ರಾವಿಷನ್ ಶರೀಯತ್ನಲ್ಲಿ ಇದೆಯೋ ಮುಸಲ್ಮಾನರಿಗೆ ಅದು ತುಂಬಾನೇ ದೊಡ್ಡದು, ಮಿಕ್ಕ ವಿಚಾರಗಳು ಆಮೇಲೆ ಬರುತ್ತೆ. ಇದು ಶರೀಯತನ್ನ ವೈಲೇಟ್ ಮಾಡುತ್ತೆ. ಇನ್ನು ಮುಂದೆ ಬೇರೆ ರೀತಿ ರಿವಾಜ್ಗಳು ನಡೆಯಲ್ಲ, ಸಮಾನ ನಾಗರಿಕ ಸಂಹಿತೆ ನಡೆಯುತ್ತೆ. ಅದನ್ನೇ ನಾವು ಮುಂದುವರೆದಿದ್ದೀವಿ. ಸಂವಿಧಾನದ ಅನುಗುಣವಾಗಿ ನಡೆಯುತ್ತೆ. ಯಾರು ಸಂವಿಧಾನಕ್ಕೆ ಬೆಲೆ ಕೊಡ್ತಾರೋ ಅವ್ರು ಯಾರಿಗೂ ತೊಂದರೆ ಆಗೋದಿಲ್ಲ. ನಾನು ಮಾತು ಕೊಡ್ತಾ ಇದ್ದೀನಿ, ಅವರಿಗೆ ಕಾನೂನು ಪ್ರಕಾರವಾಗೂ ಸಹ ನೀವೇ ಹೇಳಿದ್ರಿ ಹಲಾಲ ಇಜ್ಜತ್ ಅಂತ ಗುರುತಾಗಿದೆ ಅವ್ರಿಗೆ ಅಂತ. ಆ ಅಪವಾದಗಳಿಂದ ಮುಕ್ತಿ ಸಿಗುತ್ತೆ ಅವ್ರಿಗೆ. ಮತ್ತೆ ನಾನು ಹರಿದ್ವಾರದ ಜನಸಂವಾದಕ್ಕೆ ಹೋಗಿದ್ದೆ. ಈ ಸಭೆಯ ಪರಿಷತ್ತಿಗೆ ಸೇರ್ಕೊಂಡ್ಮೇಲೆ, ವಿಧಾನಸಭೆಯ ಪರಿಷತ್ತಿಗೆ ಸೇರ್ಕೊಂಡ್ಮೇಲೆ ಯಾವ ಪ್ರಕಾರದ ಮುಸ್ಲಿಂ ಮಹಿಳೆಯರು ಬಂದಿದ್ರು, ಎಷ್ಟು ಸಭ್ಯಸ್ಥರಾಗಿದ್ರು. ಅವ್ರು ಹೇಳಿದ್ರು, ನೀವು ನಮಗೋಸ್ಕರ ಒಂದು ಬಹಳ ದೊಡ್ಡ ಸಹಾಯ ಮಾಡಿದಿರಿ ಅಂತ. ಈ ಬಹುಪಕ್ತಿ ಮಾರ್ಗದಿಂದ ಮುಕ್ತಿ ಕೊಡಿ ನಮಗೆ. ಅಲ್ಲಿ ಜನಕ್ಕೆ ಎಷ್ಟೋ ವರ್ಷಗಳಿಂದ ಅನ್ಯಾಯಗಳು ನಡೀತಾನೇ ಇವೆ. ಅವ್ರ ಆತ್ಮಸ್ಥೈರ್ಯ ಕಳ್ಕೋತಾ ಇದ್ರು, ಅವಮಾನಗಳು ನಡೀತಾ ಇತ್ತು. ಅವ್ರನ್ನ ಕಾಪಾಡುವಂತ ಕೆಲಸ ಆಗಿದೆ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಕಾಂಗ್ರೆಸ್ನ ಮುಖಂಡ ಹರೀಶ್ ರಾವತ್ ಹೇಳ್ತಾರೆ, ಒಂದ್ ವೇಳೆ ನೀವು ತರೋದಾಗಿದ್ರೆ ಪೂರ್ತಿ ದೇಶಕ್ಕೆ ತರಬೇಕಾಗಿತ್ತು. ಉತ್ತರಾಖಂಡಲ್ಲಿ ಎಕ್ಸ್ಪೆರಿಮೆಂಟ್ ಮಾಡುವಂತ ಅವಶ್ಯಕತೆ ಏನಿತ್ತು? ಎಕ್ಸ್ಪೆರಿಮೆಂಟ್ ಅಂತ ಮಾತಾಡೋ ಅಗತ್ಯ ಇಲ್ಲ. ಹರೀಶ್ ರಾವತ್ ಅವರು ನಮ್ಮ ಬಹಳ ದೊಡ್ಡ ನಾಯಕರು. ಉತ್ತರಾಖಂಡದ ಚುನಾವಣೆಯಲ್ಲಿ ಉತ್ತರಾಖಂಡದ ಜನತೆ ಅವ್ರ ವಿರುದ್ಧನೇ ನಮ್ಮನ್ನ ಮ್ಯಾಂಡೇಟ್ ಮಾಡಿದ್ರು. ಮತ್ತು ಭಾರತದ ಸಂವಿಧಾನದ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಹೋಗ್ತಿದೀವಿ. ಉತ್ತರಾಖಂಡಕ್ಕೆ ಒಳ್ಳೇದಾಗ್ತಾ ಇದೆ. ಅಲ್ಲಿ ದೇವಭೂಮಿ, ಅದು ಬೇರೆಯವರಿದ್ದಾರೆ, ಋಷಿಗಳಿದ್ದಾರೆ, ಚಾರ್ಧಾಮ್ ಇದೆ. ಆಗ್ಲಿ ಬಿಡಿ, ನಮ್ಮಿಂದ ದೇಶಕ್ಕೆ ಒಳ್ಳೇದಾಗ್ಲಿ, ಇಲ್ಲಿಂದನೇ ಒಳ್ಳೇದನ್ನ ಶುರುವಾಗ್ಲಿ, ನಮಗೂ ಆಸೆನೆ. ನಾವು ಸಹ ಪ್ರಸ್ತಾವನೆ ಮಾಡಿದೀವಿ, ದೇಶದ ಅನ್ಯ ರಾಜ್ಯಗಳು ಕೂಡ ಇದನ್ನ ತಗೊಳ್ಳಿ ಅಂತ, ಮತ್ತೆ ಎಲ್ರಿಗೂ ಸಮಾನತೆಯ ಹಕ್ಕನ್ನ ಕೊಡೋದಕ್ಕೆ ಮುಂದಾಗ್ಲಿ ಅಂತ. ಅಲ್ಲ, ಈ ಮಾತು ನಿಜನಾ? ಭಾರತೀಯ ಜನತಾ ಪಾರ್ಟಿ ಉತ್ತರಾಖಂಡವನ್ನ ಪ್ರಧಾನಮಂತ್ರಿ ಮೋದಿ ಮತ್ತೆ ಪುಷ್ಕರ್ ಸಿಂಗ್ ಧಾಮಿ ಅವರು ಪ್ರಯೋಗಾಲಯದ ರೀತಿ ಬಳಸ್ಕೊಳ್ತಾ ಇರೋದು, ಇದನ್ನ ಹಿಂದುತ್ವದ ಪ್ರಯೋಗಶಾಲೆ ಅಂತ ಕರೀತಾರೆ. ಪ್ರಯೋಗಶಾಲೆ ರೀತಿ ಯಾವ ಮಾತೂ ಇಲ್ಲ. ಉತ್ತರಾಖಂಡದ ಜನತೆ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ನಾವು ಭಾರತದ ಸಂವಿಧಾನದ ಅನುಗುಣವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ಹಿಂದುತ್ವ ಅನ್ನೋದು ಉತ್ತರಾಖಂಡ ದೇವಭೂಮಿಲಲ್ಲದೆ ಬೇರೆ ಇನ್ನೆಲ್ಲಿರೋದಕ್ಕೆ ಸಾಧ್ಯ? ನೋಡಿ, ಜನಗಳು ನಿಮ್ ಬಗ್ಗೆ ಹೀಗೆ ಯಾಕೆ ಮಾತಾಡ್ತಾರೆ ಅಂದ್ರೆ, ನೀವು ಹೀಗೆ ಮಾಡಿದ್ದು ಮೊದಲನೇ ಸಲ ಅಲ್ಲ. ನೀವು ಮೊದಲಿಗೆ 3793 ಪುಣ್ಯಕ್ಷೇತ್ರಗಳನ್ನ ಗುರುತಿಸಿದ್ರಿ, ಆನಂತರ ನೀವು ಅದನ್ನ ನಾಶಪಡಿಸ್ಬಿಟ್ರಿ. ಇದನ್ನ ಮನೋರಂಜನೆ ಕಾರಣಕ್ಕೋಸ್ಕರ ನಾವು ಮಾಡಿಲ್ಲ. ನಾವು ಹೇಳಿದೀವಿ, ಉತ್ತರಾಖಂಡದಲ್ಲಿ ಏನ್ ಅತಿಕ್ರಮಣ ಆಗಿದೆ ಧಾರ್ಮಿಕವಾಗಿ ವಿಷಯಗಳನ್ನ ಇಟ್ಕೊಂಡು ಎನ್ಕ್ರೋಚ್ಮೆಂಟ್ ಮಾಡಿದೀವಿ, ಅನ್ಯ ರೂಪದಲ್ಲಿ ಕಬ್ಜಾ ಮಾಡಿದೀವಿ. ಅತಿಕ್ರಮಣ ಮಾಡಿದರೆ, ಸರ್ಕಾರಿ ಜಮೀನುಗಳನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ. ಈ ಅತಿಕ್ರಮಣವನ್ನ ಇನ್ಯಾರು ತಡೆಯಕ್ಕಾಗತ್ತೆ ಹೇಳಿ? ನೀವೇ ಹೇಳಿ, ಅತಿಕ್ರಮಣ ಮಾಡ್ಕೊಂಡಿರೋದ್ರ ವಿರುದ್ಧ ಹೋರಾಟ ಮಾಡ್ಬೇಕಾ ಬೇಡ್ವಾ? ನಾವು ಅದೇ ಕೆಲಸನೇ ಮಾಡಿದೀವೀಗ. ಮತ್ತೆ ಅತಿಕ್ರಮಣ ಮಾಡೋರನ್ನ ತೊಲಗಿಸ್ತಾ ಇದ್ದೀವಿ. ಯಾಕಂದ್ರೆ ದೇವಭೂಮಿಯ ಮೂಲ ರೂಪ ಒಂದಿದೆ. ನಾನು ಉತ್ತರಾಖಂಡದ ಯಾವುದೇ ವ್ಯಕ್ತಿ ಅಲ್ಲ, ಪೂರ್ತಿ ದೇಶದ ಯಾವುದೇ ಜಾಗಕ್ಕೆ ಬೇಕಾದ್ರೂ ನಾನು ಹೋಗ್ಬಲ್ಲೆ. ಮತ್ತೆ ನಾನು ಉತ್ತರಾಖಂಡದಿಂದ ಬಂದಿದ್ದೀನಿ ಅಂತ ಹೇಳಿದಾಗ ಆಗ ಅವರು ನನ್ನನ್ನು ನೋಡೋಂಥ ದೃಷ್ಟಿ ಏನಿದೆ ಆ ದೃಷ್ಟಿನೇ ಬದಲಾಗಿ ಹೋಗುತ್ತೆ. ಅವ್ರ ಮನಸ್ಸಲ್ಲಿ ಶ್ರದ್ಧೆಯ ಭಾವ ಮೂಡುತ್ತೆ, ವಿಶ್ವಾಸದ ಭಾವ ಮೂಡುತ್ತೆ. ಯಾಕಂದ್ರೆ ದೇವಭೂಮಿ ಅಂತ ಪುಣ್ಯಭೂಮಿಯಿಂದ ಬಂದಿರೋನು ಇವನು ದೇವಭೂಮಿಯ ವ್ಯಕ್ತಿ. ಹಾಗಾಗಿ ಆ ದೇವಭೂಮಿಯ ಮೂಲ ಸ್ವರೂಪ ಏನಿದೆ ನೋಡಿ, ನಾನಂತೂ ಸಂಕಲ್ಪ ಮಾಡಿದೀನಿ, ದೇವಭೂಮಿಯ ಮೂಲ ಸ್ವರೂಪ ಏನಿದೆ ಅದನ್ನ ಎಂಥ ಪರಿಸ್ಥಿತಿಲೂ ನಾವು ಹಾಳಾಗೋದಕ್ಕೆ ಬಿಡೋದಿಲ್ಲ ಅಂತ. ನೋಡಿ, ನೀವು ನನಗೆ ಕಾಣಿಸ್ಕೊಳ್ಳೋ ಅಷ್ಟು ಮುಗ್ಧರಲ್ಲ ಅಂತ ಈಗ ನನಗೆ ಅರ್ಥ ಆಗ್ತಿದೆ. ಯಾಕಂದ್ರೆ ನೀವು ಹೇಳಿದ್ರಿ
ಅತಿಕ್ರಮಣ ಆಗಿತ್ತು, ಆದ್ರೆ ಪುಣ್ಯಕ್ಷೇತ್ರಗಳ ಮೇಲಿನ ಅತಿಕ್ರಮಣ ಮಾತ್ರ ನಿಮಗೆ ಕಾಣಿಸ್ತು. ಮತ್ತೆ ನೀವದಕ್ಕೆ ಹೆಸರು ಕೊಡ್ತೀರಾ ಲ್ಯಾಂಡ್ ಜಿಹಾದ್. ನಾನು ಹೇಳಿದ್ದೀನಿ ಎಷ್ಟು ಬೇರೆ ಬೇರೆ ರೀತಿಯ ಭೂಮಿ ಇದೆ ಅಲ್ಲಿ. ನಾನು ಇನ್ನೊಂದು ವಿಷಯ ಹೇಳಬೇಕು ಅಂತಿದ್ದೀನಿ. ಉತ್ತರಾಖಂಡದಲ್ಲಿ ನಮ್ಮ ಬಹಳ ಶಿಸ್ತಿನಿಂದ ನಡೆಯುವಂಥ ಜನ ಇದ್ದೀವಿ. ಮತ್ತೆ ಇಲ್ಲಿರೋರೆಲ್ಲರೂ ಬಹಳ ಪ್ರೀತಿಯಿಂದ ನಡ್ಕೋತಾರೆ. ಆದರೆ ಅತಿಕ್ರಮಣವನ್ನ ಯಾರೂ ಸಹ ತಡೆಯೋದಕ್ಕಾಗಲ್ಲ. ಇಲ್ಲಿ ಮಸೀದಿಗಳನ್ನ ಕಟ್ಟಿದ್ದಾರೆ. ನಾವು ಮಸೀದಿಗಳನ್ನ ತೆರವುಗೊಳಿಸಿದಾಗ ಇಂಥ ಭೂಮಿಲಿದೆ, ಅದು ರೆವಿನ್ಯೂ ಭೂಮಿಲಿದೆ, ವ್ಯವಸಾಯ ಮಾಡುವಂಥ ಜಾಗದಲ್ಲಿದೆ, PWD ಜಮೀನಲ್ಲಿ ಕಟ್ಟಿದ್ದಾರೆ. ಅನ್ಯ ಭೂಮಿಗಳೇನಿದೆ ಸರ್ಕಾರಿ ಜಾಗಗಳು, ಅಲ್ಲಿ ಕೆಳಗಡೆ ಹೋಗಿ ನೋಡಿದಾಗ ಬೇರೆ ಸೋರ್ಸೇ ಇಲ್ಲ ನಮಗೆ. ಮಸೀದಿನ ಎಲ್ಲಿ ಕಟ್ತಾರೆ? ಖಾಲಿ ಭೂಮಿಲಿ ಕಟ್ತಾರೆ. ನಾವು ಅದಕ್ಕೆ ಜಿಹಾದಿಗಳಿಗೆ ಲ್ಯಾಂಡ್ ಕೊಟ್ಟಿದ್ದೀವಿ. ಒಗ್ಗಟ್ಟಾಗಿರ್ಬೇಕು ಅಂತ ನೀವು ಹೇಳ್ತೀರಾ, ಆದ್ರೆ ಅಲ್ವಾನಿಲಿ ಎಷ್ಟು ಒಗ್ಗಟ್ಟಿದೆ ಅಂತ ನಾವು ನೋಡ್ತಿದ್ದೀವಿ. ಒಂದು ಮದ್ರಸಾ ಮತ್ತೆ ಒಂದು ಮಸೀದಿನ ಬೀಳ್ಸಿದ್ದಕ್ಕೆ ಜನರ ಆಕ್ರೋಶ ಪೊಲೀಸರ ವಿರುದ್ಧ ಎಷ್ಟಿತ್ತು ಅಂತ ನಾವು ನೋಡಿದ್ದೀವಿ. ಹಲ್ದ್ವಾನಿ ಘಟನೆ ಏನಿದೆ ಅದು ಅತೀಕವಾಗಿ, ಅದು ಆಕ್ರೋಶವಾಗೀಚೆ ಬಂದಂಥದ್ದು. ಮತ್ತೆ ಅದೇನು ಅತಿಕ್ರಮಣದ ಆವೇಶ ಏನಿದೆ ಅದನ್ನ ನಾವು ತೆರವುಗೊಳಿಸಬೇಕಾಗಿತ್ತು. ಪೊಲೀಸಿನ ಟೀಮ್ ಜೊತೆ ಹೋದ್ವಿ, ಹ್ಯೂಮನ್ ರೈಟ್ಸ್ ಇದ್ರ ಜೊತೆಲಿ. ಅವ್ರ ಜೊತೆಗೇನೆ ಬಹಳ ಒಳ್ಳೆ ಮಾತಲ್ಲಿ ವಾಗ್ವಾದ ಆಯಿತು. ಮತ್ತೆ ಅಲ್ಲಿ ಯಾವ ಪರಿಸ್ಥಿತಿ ಬಂತು ಅಂದ್ರೆ ಅಲ್ಲಿ ಎಲ್ರ ಮುಂದೆ. ಆದ್ರೆ ಅಂಥ ಪರಿಸ್ಥಿತಿನ ನಾವು ಉತ್ತರಾಖಂಡದಲ್ಲಿ ಯಾವತ್ತೂ ಆಗೋದಕ್ಕೆ ಬಿಡಲ್ಲ. ನಾವು ಹೇಳಿದೀವಿ, ಯಾರೇ ಉತ್ತರಾಖಂಡದಲ್ಲಿ ಈ ಪ್ರಕಾರವಾದ ಮಂದಿರಗಳನ್ನ ಧ್ವಂಸ ಮಾಡ್ತಾರೋ ಅವ್ರ ವಿರುದ್ಧ ನಾವು ಕಠಿಣ ಕ್ರಮನ ಕೈಗೊಳ್ತೀವಿ. ಮತ್ತೆ ಖಂಡಿತ ತಗೊಳ್ತೀನಿ ಅದನ್ನ. ಪೊಲೀಸ್ನವರೆಲ್ಲ ಪ್ರೊಸೆಷನ್ ಮಾಡ್ತಿರ್ತಾರೆ, ಪ್ರೊಟೆಸ್ಟ್ ಮಾಡೋರು ಬಂದಿರ್ತಾರೆ. ಯಾರು ತಪ್ಪು ಮಾಡಿರ್ತಾನೆ, ಆರೋಪಿಯಾಗಿರ್ತಾನೆ, ಅವ್ನು ಖಂಡಿತವಾಗ್ಲೂ ಜೈಲ್ ಕಂಬಿಯಿಂದ ಹೋಗ್ತಾನೆ. ಕಾನೂನು ತನ್ನ ಕೆಲಸವನ್ನ ಮಾಡುತ್ತೆ. ದಾಮಿ ಅವರೇ ನೋಡಿ, ಅಲ್ಲಿ ಜನಗಳ ಮಾತನ್ನ ನಾನು ಕೇಳಿದ್ದೀನಿ. ಯಾವಾಗೆಲ್ಲ ಅಲ್ಲಿ ಕನ್ಸ್ಟ್ರಕ್ಷನ್ ಆಗುತ್ತಲ್ಲ, ಸರ್ಕಾರಕ್ಕೆ ಅದು ಗೊತ್ತಿತ್ತು. ಅವರು ಆ ಜಾಗಕ್ಕೆ ಎಲೆಕ್ಟ್ರಿಸಿಟಿ ಕೊಡ್ತಾರೆ, ನೀರು ಕೂಡ ಕೊಟ್ರು, ಯಾರಿಗೂ ಯಾವುದೇ ಅಬ್ಜೆಕ್ಷನ್ ಇರಲಿಲ್ಲ. ಈಗ ಎಲೆಕ್ಷನ್ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಇಷ್ಟು ದೊಡ್ಡದಾಗಿದೆ. ಮೊದಲು ಯಾರು ಒಳ್ಳೇದ್ ಮಾಡಿದ್ರು ಮಾಡ್ಲಿಲ್ಲ ಅದನ್ನ ತಿಳ್ಕೊಳ್ಳೋ ಅಗತ್ಯ ನನಗಿಲ್ಲ. ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ಮೊದ್ಲು ಯಾರೋ ತಪ್ಪು ಮಾಡಿದರೆ ಆದ್ರೆ ಅದನ್ನ ಈಗ ಸರಿ ಮಾಡಬೇಕು. ಅಥವಾ ಮೊದಲೇ ತಪ್ಪು ನಡೆದಿದ್ರೆ ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಅದು ಸುಧಾರಣೆ ಆಗುತ್ತೆ. ತಪ್ಪನ್ನ ಮುಂದುವರಿಸಬಾರ್ದು. ಮತ್ತೆ ಮಿಕ್ಕಿದ್ದು ನ್ಯಾಯಾಲಯದಲ್ಲಿ, ಉಚ್ಚ ನ್ಯಾಯಾಲಯದಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಎಲ್ಲ ಕಡೆನೂ ಈ ವಿಚಾರ ನಡೀತಾ ಇದೆ. ನ್ಯಾಯಾಲಯದ ಆದೇಶ ಏನ್ ಬರುತ್ತೆ ಅದೇ ಪ್ರಕಾರವಾಗಿ ಸರ್ಕಾರ ಕೆಲಸ ಮಾಡುತ್ತೆ. ಮತ್ತು ಭಾರತದ ಸಂವಿಧಾನದಲ್ಲಿ, ಹಾಗೆ ಭಾರತದ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಮೇಲೆ ಯಾರಿಗ್ ನಂಬಿಕೆ ಇದೆ? ಕಾನೂನು ಮುರಿಯೋ ಕೆಲಸ ಯಾರು ಮಾಡ್ತಾನೆ ಇಲ್ವಲ್ಲ. ಎಲ್ಲರೂ ಕಾನೂನು ಮುರಿಬೇಕು ಅಂತ. ಓವೈಸಿ ಸಾಹೇಬ್ರಿಗೆ ಕಾನೂನಿನ ಬಗ್ಗೆ ಗೊತ್ತಿದೆ. ಅವ್ರು ಹೇಳ್ತಾರೆ, ನೋಡಿ, ನೀವು ಯಾವುದನ್ನ ನೀವು ನಮ್ಮ ಕೈಯಿಂದ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀರಲ್ಲ, ಅದು ನನ್ನ ಚಾದರ, ಅದು ನನ್ನ ಮಸೀದಿ. ಮತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಮಸೀದಿಗಳನ್ನ ಒಡೆಯೋದಕ್ಕೆ ನಾವು ಬಿಡೋದಿಲ್ಲ. ಮಸ್ಜಿದ್ ಇದೆ, ಮಂದಿರಗಳಿವೆ, ಕುರ್ಬಾನಿ ಇದೆ, ಇದೆಲ್ಲ ನಮಗಾಗಿ ಪೂಜ್ಯವಾದ ಸ್ಥಳಗಳು. ಆದ್ರೆ ಅದನ್ನ ನಿರ್ಮಾಣ ಮಾಡಿದವ್ರಿಗೂ ಒಂದು ಬೆಲೆ ಇರ್ಬೇಕಲ್ವಾ? ಆ ಬೆಲೆನ ಯಾರಾದ್ರೂ ಕಳೀತಾ ಇದ್ದಾರೆ ಅಂದ್ರೆ, ಎಲ್ಲರೂ ಬರೀ ಕಬ್ಜಾ ಮಾಡೋ ಕೆಲಸದಲ್ಲೇ ನಿರತರಾಗೋದ್ರೆ ಅವ್ರನ್ನ ಯಾರು ಸರಿ ಮಾಡೋರೇ ಇರೋದಿಲ್ಲ. ಆಗ ಒಂದ್ ವೇಳೆ ತಪ್ಪಾದ ಜಾಗದಲ್ಲಿ ಮಾಡಿದ್ರೆ ಅವ್ರನ್ನ ಅತಿಕ್ರಮಣ ಮಾಡಿರೋರ್ ಲಿಸ್ಟಲ್ಲಿ ಸೇರಿಸ್ಕೋಬೇಕು, ಅತಿಕ್ರಮಣ ಮಾಡಿರೋರ್ನ ತೆರವುಗೊಳಿಸ್ಬೇಕು. ನಾವು ಮಾಡೇ ಮಾಡ್ತೀವಿ. ಒಂದು ವಿಷಯ ನೀವು ನನಗೆ ಹೇಳಿ, ನೀವು ಮುಖ್ಯಮಂತ್ರಿ ಆದಾಗ ನಿಮ್ಗೆ ಗೊತ್ತಿತ್ತಾ ಅಥವಾ ನಿಮ್ಗೆ ಯಾರಾದ್ರೂ ಹೇಳಿದ್ರಾ ಉತ್ತರಾಖಂಡ್ನ ಡೆಮೋಗ್ರಫಿ ಬದಲಾಗುತ್ತೆ ಅಂತ? ಇಲ್ಲಿ ಬಹಳ ದೊಡ್ಡ ಸಂಖ್ಯೆನಲ್ಲಿ ಮುಸ್ಲಿಂನ ಜನಸಂಖ್ಯೆ ಸೇರುತ್ತೆ ಅಂತ ಅನ್ನೋದು, ಮತ್ತೆ ಮುಸಲ್ಮಾನರನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಅನ್ನೋದು, ಅದಕ್ಕೆ ಈ ಅಭಿಯಾನ ಶುರು ಮಾಡಿದ್ದ. ಅಲ್ಲಿನ ಡೆಮೋಗ್ರಫಿ ಕೂಡ ಚೇಂಜ್ ಆಗಿದೆ. ಅಲ್ಲಿನ ಮೂಲ ಸ್ವರೂಪನ ಬದಲಾಯಿಸೋ ಪ್ರಯತ್ನ ಕೂಡ ನಡೆದಿದೆ. ಹಾಗೆ ನಾವು ಸಂಕಲ್ಪ ಮಾಡಿದೀವಿ, ದೇವಭೂಮಿಯ ಮೂಲ ಸ್ವರೂಪ ಏನಿದೆ ಯಾವ ಪರಿಸ್ಥಿತಿಲೂ ಹಾಳಾಗ್ದಿರೋಂಗ್ ನೋಡ್ಕೋತೀವಿ ಅಂತ. ಹಾಗೆ ಇಲ್ಲಿರುವಂತ ಡೆಮೋಗ್ರಫಿನೂ ನಾವು ಸರಿಯಾಗಿ ನೋಡ್ಕೋತೀವಿ. ಹಾಗೆ ಉತ್ತರಾಖಂಡದ ಮೂಲವಾಸಿಗಳೇನಿದ್ದಾರೆ ಅವರ ಅಧಿಕಾರಗಳೇನಿವೆ ಅವು ಯಾವುದೇ ರೀತಿ ಪ್ರಭಾವಿತವಾಗಲ್ಲ. ಅದ್ರ ಸಲುವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾನ್ ಕೇಳ್ಪಟ್ಟೆ ಸಲ್ಮಾನ್ ಖುರ್ಷಿದ್ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ರು, ಡೆಮೋಲಿಷನ್ನ ವಿರುದ್ಧ ಮತ್ತೆ ಅತಿಕ್ರಮಣದ ವಿರುದ್ಧ ಸ್ಟೇ ಕೂಡ ತಗೊಂಡ್ ಬಂದಿದ್ರು. ಅದು ಇನ್ನು ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ. ಇದುವರೆಗೂ ಯಾವುದೇ ರೀತಿಯಾದಂಥ ಆದೇಶ ಬಂದಿಲ್ಲ. ಮತ್ತೆ ನಾವು ನ್ಯಾಯಾಲಯ ಏನ್ ತೀರ್ಮಾನ ಮಾಡುತ್ತೋ ಅದಕ್ಕನುಸಾರವಾಗಿ ಮುಂದುವರಿತಾ ಹೋಗ್ತೀವಿ. ನಾವು ನಿರ್ಣಯದ ಆದೇಶ ಏನಿರುತ್ತೋ, ನ್ಯಾಯಾಲಯದ ಆದೇಶ ಏನ್ ಬರುತ್ತೋ ಅದನ್ನೇ ಪಾಲನೆ ಮಾಡ್ತೀವಿ. ನಾವು ವ್ಯವಸ್ಥೆನ ಒಡೆದಾಕುವಂತ ಜನ ಅಲ್ಲ, ದಾದಾಗಿರಿ ಮಾಡುವಂತ ಜನ ಅಲ್ಲ. ನಾವು ಕಾನೂನನ್ನ ಕಾಪಾಡುವಂತ ಜನ. ಕಾನೂನಿನ ಪ್ರಕಾರವಾಗಿ ಕೆಲಸ ಮಾಡ್ತೀವಿ. ಉತ್ತರಾಖಂಡಲ್ಲಿ ಮುಂಚೆನೂ ನಿಮ್ ಪಾರ್ಟಿ ಬಂದಿದೆ. ಹಾಗೆ ನೀವೀಗ ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಬಗ್ಗೆ ಮಾತಾಡಿದ್ರಲ್ಲ, ಆದ್ರೆ ಇವಾಗ ಜನ ಏನ್ ಹೇಳ್ತಾರೆ ಅಂದ್ರೆ, ಮುಂಚೆ ಯಾವತ್ತೂ ಈ ತರ ಎನ್ಕ್ರೋಚ್ಮೆಂಟ್ ಬಗ್ಗೆ ಸ್ಟ್ರಿಕ್ಟ್ ಆಗಿ ವಿಚಾರಣೆ ಮಾಡಿಲ್ಲ ಅನ್ನೋದು ನಮ್ಮ ಜನರ ಅಭಿಪ್ರಾಯ. ಅಲ್ಲಿನ ಸೋಷಿಯಲ್ ಫ್ಯಾಬ್ರಿಕ್ ನ ಹಾಳ್ ಮಾಡೋ ಪ್ರಯತ್ನ ಕೂಡ ಆಗ್ತಿದೆ ಅಂತಾನೂ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಒಂದ್ ವೇಳೆ ಮಾಡಿರೋ ಕೆಲಸ ಮೊದಲೇ ತಪ್ಪಾಗಿದ್ರೆ ಆಗ ನಾವು ಬಂದಿರೋರು ಹೊಸಬರಲ್ವಾ? ಎಲ್ರೂ ಸ್ವಲ್ಪ ಸುಧಾರಿಸ್ಕೊಳ್ಳೋರ್ಗೂ ನಾವು ಕಾಯ್ಬೇಕು. ನೋಡಿ, ನಾನಂತೂ ತೌಕಿ ರಾಜ ತರದ ಮೌಲಾನಗಳ ಮಾತನ್ನ ಕೇಳಿದ್ದೇನೆ. ಅವ್ರು ಹೇಳ್ತಾರೆ, ನಮ್ಮ ಯುವಕರು ಇಲ್ಲಿ ತನಕ ಸಮಾಧಾನವಾಗೇ ಇದ್ದಾರೆ. ಒಂದ್ ವೇಳೆ ನೀವು ಹೀಗೆ ಮಾಡ್ತಾ ಇದ್ರೆ, ಒಂದ್ ವೇಳೆ ಅವರೇನಾದ್ರೂ ರೋಚಿಗೆ ಇದ್ರೆ ನಿಮ್ಗೂ ಕಷ್ಟ ಆಗತ್ತೆ ಮತ್ತೆ ಅವರಿಗೂ ಕಷ್ಟ ಆಗತ್ತೆ ಅಂತ. ಈ ರೀತಿಯ ಜನ ಏನಿದ್ದಾರೆ ಅವರು ಕೇವಲ
ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದು ತುಷ್ಟೀಕರಣವನ್ನು ಪೋಷಣೆ ಮಾಡೋ ಜನರು, ಈ ನಮ್ಮ ಯುವ ಜನತೆನ ದಾರಿ ತಪ್ಪಿಸೋ ಕೆಲಸ ಮಾಡೋ ಜನ, ನಾನು ಅವ್ರಿಗೆ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಬೇಕು ಅಂತಿದ್ದೀನಿ. ನಾನು ಯಾರಿಗೂ ಯಾವುದೇ ರೀತಿ ಪ್ರಚೋದನೆ ಕೊಡಲ್ಲ ಅಥವಾ ಬೇರೆ ರೀತಿಯಾದಂಥ ಅನಗತ್ಯವಾದಂಥ ಮಾತನಾಡೋದಕ್ಕೆ ಹೋಗೋದಿಲ್ಲ. ಆದರೆ ಉತ್ತರಾಖಂಡದಲ್ಲಿ ಆ ದೇವಭೂಮಿಯಲ್ಲಿ ಎಲ್ಲರೂ ಆ ಪದ್ಧತಿನ ಒಪ್ಪಲೇಬೇಕು, ಕಾನೂನಿಗೆ ಒಪ್ಪಲೇಬೇಕು. ಇಲ್ಲ ಅಂದ್ರೆ ಕಾನೂನು ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕಾಗತ್ತೆ. ವ್ಯವಸ್ಥೆಯಲ್ಲಿ ಏನು ಬರ್ದಿದೆಯೋ ಹಾಗಾಗತ್ತೆ. ಅದನ್ನು ಹಾಳು ಮಾಡಕ್ ಬಂದ್ರೆ ಹಲ್ದ್ವಾನಿಲಿ ಹಿಂಸಾಕಾರ ಘಟನೆಗಳು ಏನಾಗಿದ್ಯಲ್ಲ, ಆ ಘಟನೆಗಳನ್ನ ತಡೆಯೋದಕ್ಕೆ ನೀವೇನ್ ಸ್ಟೆಪ್ ತಗೊಂಡಿದ್ದೀರಾ? ಈ ರೀತಿ ಘಟನೆಗಳನ್ನ ತಡೆಯೋದಕ್ಕೆ ಕೆಲವರೆಲ್ಲ ಹೋರಾಟ ಮಾಡ್ತಿದ್ದಾರೆ. ಕೆಲವರೆಲ್ಲ ಅನಗತ್ಯವಾಗಿ ಅದರ ಅಗತ್ಯನೇ ಇರಲಿಲ್ಲ. ಪೊಲೀಸರ ಮೇಲೆ, ಹೋರಾಟಗಾರರ ಮೇಲೆ, ಮಹಿಳಾ ಪೊಲೀಸ್ನವ್ರ ಮೇಲೆ, ನಮ್ಮ ಪತ್ರಕರ್ತರಿದ್ದಾರೆ, ಅವ್ರ ಮೇಲೂ ಕೂಡ ಜೋರಾಗಿ ಹಲ್ಲೆ ಮಾಡಿದ್ದಾರೆ. ಅವ್ರ ವಿರುದ್ಧ ಕಾರ್ಯಾಚರಣೆ ನಡೀತಾ ಇದೆ. ಅವ್ರ ಫುಟ್ ಪ್ರಿಂಟ್ಸ್ನ ತೆಗಿತಾ ಇದ್ದಾರೆ, ವಿಡಿಯೋ ಫುಟೇಜ್ ತೆಗಿತಾ ಇದ್ದಾರೆ, CCTVಲಿ ಅವ್ರ ಮುಖ ಗುರುತಿಡಿಯುವಂತ ಕೆಲಸ ಕೂಡ ನಡೀತಿದೆ. ಮತ್ತು ಯಾವ ಪ್ರಕಾರದ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರೆ, ಭವಿಷ್ಯದಲ್ಲಿ ಇಂಥ ಘಟನೆ ಮತ್ತೆ ಮರುಕಳಿಸೋದಿಲ್ಲ. ಅದಕ್ಕೋಸ್ಕರ ಏನ್ ವ್ಯವಸ್ಥೆ ಬೇಕೋ ಮಾಡ್ತಾ ಇದೀವಿ. ಉತ್ತರಾಖಂಡಲ್ಲಿ ನಮ್ಮ ಮುಸ್ಲಿಂ ಸೋದರರು ಸೋದರಿಯರು ಏನಿದ್ದಾರೆ, ಅವರು ಭಯದಲ್ಲೇ ಬದುಕಬೇಕು ಅಂತೀರಾ? ಖಂಡಿತವಾಗ್ಲೂ ಇಲ್ಲ ಇವ್ರೆ. ನಾನು ಹೇಳಿದ್ನಲ್ಲ, ಎಲ್ಲರೂ ಸಹೋದರ ಭಾವದಲ್ಲಿ ಇರ್ತಾರೆ. ಮತ್ತೆ ನೀವು ಹರಿದ್ವಾರದ ಬಗ್ಗೆ ಹೇಳಿದ್ರಿ. ಯಾವ ಪ್ರಕಾರದಲ್ಲಿ ಮುಸ್ಲಿಂ ಮಹಿಳೆ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ, ಮತ್ತೆ ನಾನು 50, 100, 500, 1000 ಬಗ್ಗೆ ಮಾತಾಡ್ತಾ ಇಲ್ಲ. ಸಾವಿರಾರು ಗಟ್ಟಲೆ ಜನರು ಅಲ್ಲಿಗೆ ಬಂದಿದ್ರು. ಅದನ್ನ ನೋಡೇ ಅಂದಾಜು ಮಾಡಬಹುದು. ಎಲ್ಲಿ ಒಳ್ಳೆ ಕೆಲಸ ಮಾಡೋರು ಇರ್ತಾರೋ, ಶಾಂತ ರೀತಿಯಿಂದ ತಮ್ಮ ವ್ಯಾಪಾರ ವ್ಯವಹಾರ ನಡೆಸ್ತಾರೋ, ದೇಶವನ್ನ ಮುನ್ನಡೆಸುವಂತ ಪ್ರಗತಿಯಲ್ಲಿದ್ದಾರೆ, ಭಾರತದ ಸಂವಿಧಾನದ ಪಾಲನೆಯನ್ನು ಮಾಡ್ತಾರೆ, ಸರಿಯಾಗಿ ಬಾಳ್ವೆ ಮಾಡ್ತಾ ಇದ್ದಾರೆ, ಅವ್ರು ಯಾರಿಗೂ ತೊಂದರೆ ಆಗೋದಿಲ್ಲ ಉತ್ತರಾಖಂಡದಲ್ಲಿ. ನಾನು ನಿಮಗೆ ಈ ಆಪ್ಕೆ ಅದಾಲತಲ್ಲಿ ಮಾತು ಕೊಡ್ತಾ ಇದ್ದೀನಿ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಉತ್ತರಾಖಂಡ್ನ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರ ಮೇಲೆ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ನೀವು ಇನ್ನೊಂದು ಕಾನೂನು ತಂದಿದ್ದೀರಾ. ಅದು ಒಂದ್ ವೇಳೆ ದಾಂಪತ್ಯ ದ್ರೋಹ ಆದ್ರೆ, ಮನ್ಸು ಒಡೆದ್ರೆ ಅದನ್ನೂ ಕೂಡ ದಾಖಲಿಸಬೇಕು ಅಂತ. ಇಲ್ಲ ರಿಜಿಸ್ಟರ್ ಅಲ್ಲ ಅದು ಅವರಿಗೆ ಎಚ್ಚರಿಕೆ ಕೊಡಬೇಕಷ್ಟೇ, ನಾವು ಜೊತೆಲಿ ಇರೋದಿಲ್ಲ ಅಂತ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇರೋದು, ಪ್ರಶ್ನೆಗಳನ್ನ ಕೇಳ್ತಾ ಇರೋದು ಪುಷ್ಕರ್ ಸಿಂಗ್ ಧಾಮಿ ಅವರನ್ನ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಉತ್ತರಾಖಂಡ್ನ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರ ಮೇಲಿರುವ ಆರೋಪವೇನೆಂದರೆ, ಇವರ ಯೋಚನೆಗಳು ಹಳೆ ಕಾಲದ್ದು ಎಂಬುದು. ಈ ಆರೋಪನ ಶಶಿ ತರೂರ್ ಅವ್ರು ಹಾಕಿರುವಂಥದ್ದು. ಅವ್ರು ಹೇಳ್ತಾರೆ, ನಾನು ಬಹಳ ದಿನಗಳಿಂದ ಕೇಳ್ತಾ ಇದ್ದೀನಿ, ಈ BJP ಜನರು ನಾವು ಮಲಗೋ ಕೋಣೆನಲ್ಲಿ ಇಣುಕು ನೋಡ್ತಾರೆ ಅಂತ. ಮತ್ತೆ ಅವರು ಹೇಳ್ತಾರೆ, ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಿದೆ, ಇದರಲ್ಲಿ ಲಿವಿಂಗ್ನ ಮೇಲೆ ಎಂಥ ಒಂದು ದೃಷ್ಟಿ ಬೀರಿದ್ದಾರೆ ಅಂತಂದ್ರೆ, ಇದು ಅವರ ಉದ್ದೇಶನ ಪೂರ್ತಿ ಮಾಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ನಾವ್ ಏನಿಲ್ಲಿ ಪ್ರಾಧಾನ್ಯತೆ ಕೊಟ್ಟಿದ್ದೀವೋ, ಆ ಪ್ರಾಧಾನ್ಯತೆ ಚೆನ್ನಾಗಿರೋರ ಉದ್ಧಾರಕ್ಕೋಸ್ಕರ ಮಾಡಿರೋದಲ್ಲ. ನಾವಿದನ್ನ ದೇಶದ ನಮ್ಮ ಮಗ ಇರ್ಬೋದು, ಮಗಳಿರ್ಬೋದು, ಅವ್ರು ಇರ್ತಾರೆ, ಅವ್ರ ಸುರಕ್ಷತೆಗೋಸ್ಕರ ನಾವು ಮಾಡಿರುವಂಥದ್ದು. ಅವರ ತಂದೆ ತಾಯಿಗಳಿಗೂ ಗೊತ್ತಾಗಬೇಕು ನಾವು ಸುರಕ್ಷತೆಗೆ ಏನ್ ಮಾಡಿದೀವಿ ಅಂತ. ಮುಂದೆ ಭವಿಷ್ಯದಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ ಅಲ್ಲಿ ಇದ್ದ ಮೇಲೆ ಸ್ವಲ್ಪ ಸಮಯದ ನಂತರ ಏನೋ ಒಂದು ಘಟನೆ ಆಗುತ್ತೆ. ನೀವು ನೋಡಿರ್ತೀರಾ, ಗೋವಾದಲ್ಲಿ ನಡೆದಿರುವಂಥ ಘಟನೆ, ಹೇಗೆ ಸೂಟ್ ಕೇಸ್ ಒಳಗಡೆ ಸಿಕ್ಕಂತ ಹೆಣ ಪೂರ್ತಿ ತುಂಡು ತುಂಡು ಮಾಡಿ ಅವರನ್ನ, ಅಂದ್ರೆ ಆ ಬಾಡಿ ಸಿಗುತ್ತೆ. ಕೆಲವೊಮ್ಮೆ ಇನ್ನೊಬ್ಬರಿಂದ ಈ ರೀತಿ ಕೃತ್ಯ ಆಗುತ್ತೆ, ಕೆಲವೊಮ್ಮೆ ಜೊತೆಲೇ ಇರ್ತಾರೆ, ಮಕ್ಕಳು ಬೆಳೀತಾ ಹೋಗ್ತಾರೆ. ಆದ್ರೆ ಆ ಮಕ್ಕಳಿಗೆ ಯಾವುದೇ ಸಂಸ್ಕಾರ ಇರೋದಿಲ್ಲ, ಒಳ್ಳೆ ಹೆಸರು ಸಿಗೋದಿಲ್ಲ, ಅವ್ರಿಗೆ ಯಾವುದೇ ರೀತಿಯಾಗಿ ಅಂದ್ರೆ ಆರ್ಥಿಕವಾಗಿ ಸದೃಢರಾಗಿರಲ್ಲ, ಬೆಲೆ ಸಿಗಲ್ಲ. ಅವ್ರ ಬಗ್ಗೆನೂ ಚಿಂತೆ ಮಾಡಿ. ಮತ್ತೆ ವಿಶೇಷವಾಗಿ ನಮ್ಮ ಸಹೋದರಿ ಯಾರಿದ್ದಾರೆ, ನಮ್ಮ ಮಕ್ಕಳು ಯಾರಿದ್ದಾರೆ, ಅವ್ರು ಎಲ್ಲಿರ್ತಾರೆ ಅದನ್ನ ಚಿಂತೆ ಮಾಡಿ. ಅದರ ಜೊತೆಗೆ ಗಂಡು ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ಮತ್ತೆ ಈ ವಿಷಯ ಈಗ ಬಂದಿದೆ ಅಂದ್ರೆ, ನಾವು ರಿಜಿಸ್ಟ್ರೇಷನ್ ಮಾಡ್ಬಿಟ್ಟಿದೀವಿ, ಆದ್ರೆ ಯಾಕೆ ಮಾಡಿದೀವಿ? ಆದ್ರೆ ಇದಕ್ಕೂ ಮುಂಚೆ ಈ ರೀತಿಯಾದಂಥ ರೀತಿ ರಿವಾಜ್ ಇರ್ಲಿಲ್ವಲ್ಲ. ನೋಡಿ, ಯಾಕೆ ಬಂದಿದೆ ಅಂತಂದ್ರೆ, ನೀವು ಒಂದು ಕಾನೂನು ತಂದಿದ್ದೀರಾ, ಅದರ ಪ್ರಕಾರ ಲಿವಿಂಗ್ ನಲ್ಲಿದ್ದು ರಿಜಿಸ್ಟರ್ ಮಾಡದೇ ಇದ್ರೆ 6 ತಿಂಗಳು ಜೈಲಾಗುತ್ತೆ ಅಂತೀರಾ. ನೋಡಿ, ನಾವಿದನ್ನ ಸುರಕ್ಷತೆಗೋಸ್ಕರ ಮಾಡಿದೀವಿ. ನಾನು ಮೊದಲೇ ಹೇಳ್ದಂಗೆ, ನಮ್ಮ ಧ್ಯೇಯ ಅಥವಾ ಗುರಿ ಯಾರಿಗೂ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ. ಯಾವುದು ಮಾನ್ಯ ನ್ಯಾಯಾಲಯ ಹೇಳಿದ್ಯೋ ಅದನ್ನೇ ನಾವು ಪಾಲಿಸ್ತಾ ಇದೀವಿ. ಆದ್ರೆ ಸ್ವಲ್ಪನಾದ್ರೂ ಮಕ್ಕಳ ಸುರಕ್ಷತೆ ಆಗಲ್ಲ. ಈಗ ಇಬ್ರು ವ್ಯಕ್ತಿಗಳ ನಡುವೆ ಪ್ರೀತಿ ಇದ್ದು ಅವ್ರು ಒಟ್ಟಿಗೆ ವಾಸ ಮಾಡ್ತಿದ್ರೆ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ಹೇಳ್ಬೇಕಾ ನಾವು? ನಾನು ಹೇಳ್ತೀನಿ ನೋಡಿ, ಇವತ್ತು ಪ್ರೀತಿ ಅನ್ನೋದಿದೆ. 10 ವರ್ಷ 20 ವರ್ಷ ಕಳೆದ ಮೇಲೆ ಆ ಪ್ರೀತಿ ಹೊರಟೋಗುತ್ತೆ.
ಆಮೇಲೆ ಆಮೇಲೆ ಅದಾದ್ಮೇಲೆ ಅವರು ಒಬ್ರ ಮೇಲೆ ಒಬ್ರು ಆರೋಪ ಮಾಡ್ಕೋತಾರೆ. ಆಗ ಇನ್ನೊಂದು ಕಾನೂನು ತಂದಿದ್ದೀರಾ, ಅದು ಒಂದ್ ವೇಳೆ ದಾಂಪತ್ಯ ದ್ರೋಹ ಆದ್ರೆ, ಮನ್ಸು ಒಡೆದ್ರೆ ಅದನ್ನೂ ಕೂಡ ದಾಖಲಿಸ್ಬೇಕು ಅಂತ. ಇಲ್ಲ ರಿಜಿಸ್ಟ್ರೇಷನ್ ಮಾಡೋ ಅಗತ್ಯ ಇಲ್ಲ. ಅದೇನೆಂದ್ರೆ ಅವರಿಗೆ ಸೂಚನೆ ಕೊಡಬೇಕು, ನಾವು ಅವ್ರ ಜೊತೆ ಇರೋದಿಲ್ಲ ಅಂತ. ಸರಿನಾ? ಅವರಿಗೂ ಒಳ್ಳೇದೇ, ಅವರ ತಂದೆ ತಾಯಿಗೂ ಒಳ್ಳೇದೇ. ಸ್ವಲ್ಪ ಸಮಯದ ನಂತರ ಗೊತ್ತಾಗುತ್ತೆ ಈ ಕಾನೂನು ಎಲ್ರಿಗೂ ಒಳ್ಳೇದು ಮಾಡೋದಕ್ಕೆ ಅಂತಾನೆ ಮಾಡಿರೋದು ಅಂತ. ಯಾರನ್ನೂ ಟಾರ್ಗೆಟ್ ಮಾಡೋಂಥ ಉದ್ದೇಶ ಇಲ್ಲ. ವ್ಯವಸ್ಥೆ ಆ ರೀತಿ ಮಾಡ್ಕೊಂಡಿಲ್ಲ. ನೋಡಿ, ಇದೊಂದು ರೀತಿ ಹಳೆ ಸಂಪ್ರದಾಯ ಇದ್ದ ಹಾಗೆ. ನೀವ್ ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇದ್ರೆ ಹಳ್ಳಿಯ ಮುಖಂಡರಿಗೆ ಈ ವಿಷಯ ತಿಳಿಸ್ಬೇಕು ಅನ್ನೋ ಹಾಗೆ. ಅಲ್ಲ, ಇವತ್ತಿನ ಕಾಲದಲ್ಲಿ ಇದೆಲ್ಲ ಹೇಗಾಗತ್ತೆ? ಇವತ್ತೆಲ್ಲ ಇಂಟರ್ನೆಟ್ ಅಲ್ಲಿ ನಡೆಯುತ್ತೆ ಅಲ್ವಾ? ನಾವು ತಡೆಯೋ ಪ್ರಯತ್ನ ಮಾಡ್ತಿದೀವಿ. ಆದ್ರೆ ಅದು ಇರುತ್ತೆ ಅಂದ್ರೆ ಇರ್ಲಿ, ಆದ್ರೆ ವಿಷಯ ಅವ್ರ ತಂದೆ ತಾಯಿಗೂ ತಲುಪ್ಲಿ. ಯಾಕಂದ್ರೆ ಎಷ್ಟೋ ಸರಿ ತಂದೆ ತಾಯಿಗಳಿಗೆ ಎಂಥ ಸ್ಥಿತಿ ಬರುತ್ತೆ ಅಂದ್ರೆ ಅವ್ರ ಮಗ ಅಥವಾ ಮಗಳು ಬೇರೆ ಯಾರ್ದೋ ಬೇಟೆ ಆಗೋಗಿರ್ತಾರೆ. ಆಗ ನೀವು ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ಕೊಳ್ಳೋದಕ್ಕೆ ಯಾಕೆ ಹಿಂಜರಿತೀರಾ? ಪೂರ್ತಿ ಜೀವನ ಅವ್ರ ಮುಂದೆನೆ ಅಳ್ತಾ ಕೂತ್ಕೊಳ್ಳೋ ಮಾತಿಲ್ಲ, ಅಲ್ಲಿ ಪಶ್ಚಾತ್ತಾಪ ಪಡೋ ಅಗತ್ಯ ಇಲ್ಲ. ಆಗ ಅದಕ್ಕೆ ಸರ್ಕಾರ ನಾವು ಅಭಿಯಾನ ಮಾಡಕ್ ಶುರು ಮಾಡಿದೀವಿ. ತನ್ನ ಮಗಳು ಪೂರ್ತಿ ವಿಚಾರನ ಹೇಳ್ಬಿಡ್ಬೇಕು ಅಂತ ಇದ್ರ ಬಗ್ಗೆ ಕೆಲಸ ಮಾಡಿದೀವಿ. ಯಾಕಂದ್ರೆ ಆಕೆ ಸುರಕ್ಷತೆಗೋಸ್ಕರ ಮತ್ತೆ ಮುಂದಿನ ಜೀವನ ಆಕೆ ಭವಿಷ್ಯಕ್ಕೋಸ್ಕರ. ಈ ಅನುಮಾನ ಯಾಕೆ ಬರುತ್ತೆ ಅಂತಂದ್ರೆ, ಕೆಲವು ದಿನಗಳ ಹಿಂದೆ ನೀವು ಲವ್ ಜಿಹಾದ್ನ ವಿರುದ್ಧವಾಗಿ ಒಂದು ಕಾನೂನು ತಂದ್ರಿ. ನೋಡಿ, ಲವ್ ಜಿಹಾದ್ ಅಂತ ವಿಷಯ ಇದು ಬಹಳ ಕೆಟ್ಟದ್ದು ಅನ್ಬೋದು. ಮತ್ತೆ ನಾವು ನಮ್ಮ ಉತ್ತರಾಖಂಡದಲ್ಲಿ ಈ ವಿಷಯ ಖಂಡಿತವಾಗಿ ಸ್ವೀಕರಿಸೋ ವಿಷಯ ಅಂತೂ ಅಲ್ವೇ ಅಲ್ಲ. ಮತ್ತು ದೇವಭೂಮಿಲಿ ಇದಕ್ಕೆ ಯಾವುದೇ ರೀತಿಯಂಥ ಸ್ಥಾನ ಇರೋದಿಲ್ಲ. ಈ ಭೂಮಿ ಪವಿತ್ರವಾಗಿದೆ, ಆ ಪವಿತ್ರವಾಗೇ ಇರಲಿ. ಈಗ ನೋಡಿ, ರಾಹುಲ್ ಗಾಂಧಿಯವರು ಪ್ರೀತಿ ಅಂಗಡಿನೇ ತೆಕ್ಕೊಂಡು ಕೂತಿದ್ದಾರೆ, ಮತ್ತೆ ನೀವು ಆ ಪ್ರೀತಿ ಅಂಗಡಿಗಳನ್ನ ಕಾಯ್ತಾ ಇದ್ದೀರಾ. ಇಲ್ಲ ಆ ಥರ ಏನೂ ಇಲ್ಲ. ನಾವು ಎಲ್ಲರೂ ಸಮಾನತೆಗೋಸ್ಕರ ಮಾಡ್ತಾ ಇದೀವಿ ಅಷ್ಟೇ. ಈಗ ನೋಡಿ, ಯಾರೋ ಹೇಳ್ತಾ ಇದ್ರು ದಾಮೀಜಿ ಅವ್ರಿಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಸಂತೋಷವಾಗಿ ಜೀವನ ನಡೆಸ್ತಾ ಇದ್ದಾರೆ, ಮತ್ತೆ ನಮ್ಮ ಕೋಣೆನಲ್ಲಿ ಇಣುಕ್ ನೋಡ್ತಿದ್ದಾರೆ ಅಂತ. ಇಲ್ಲ, ನಾವ್ ಯಾರನ್ನೂ ಹಾಗೆ ಇಣುಕ್ ನೋಡ್ತಾ ಇಲ್ಲ. ನಾವೆಲ್ಲರೂ ಸುರಕ್ಷತೆಗೋಸ್ಕರ ಮಾಡಿರೋದಷ್ಟೇ. ಇದೆ ದಾಮಿ ಅವರೇ, ನೋಡಿ, ಇಂಥ ಕಾನೂನುಗಳು ಬಂದಾಗ ಇದರ ಪ್ರಯೋಜನವನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಂಡು ಯುವಕರಿಗೆ ಕಿರುಕುಳ ಕೊಡ್ತಾರೆ ಅಂತ ಹೇಳ್ತಾರೆ. ನೋಡಿ, ಖಂಡಿತವಾಗ್ಲೂ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮತ್ತೆ ಲಕ್ಷಾಂತರ ಕೋಟ್ಯಾಂತರ ಜನ ಖಂಡಿತವಾಗ್ಲೂ ನನ್ನ ಮಾತನ್ನ ಈ ಕಾರ್ಯಕ್ರಮದ ಮೂಲಕ ಕೇಳ್ತಾರೆ. ನೀವು ಈ ಪ್ರಶ್ನೆನ ಕೇಳಿದ್ರಿ, ನಿಮಗೆ ಖಂಡಿತವಾಗ್ಲೂ ಧನ್ಯವಾದಗಳು. ಇದರಲ್ಲಿ ಪೊಲೀಸರ ಪ್ರಶಾಸನೆ ಯಾರೂ ಸಹ ಇದರ ಲಾಭವನ್ನ ಪಡ್ಕೋತಾ ಇಲ್ಲ, ಯಾರ ಜೊತೆಗೂ ರಾಜಕೀಯ ಮಾಡ್ತಿಲ್ಲ. ಹಾಗಾಗಿ ನಾವು ಕಾನೂನನ್ನ ಪಾಲಿಸಿದ ನಂತರ, ಈಗ ನೋಡಿ, ಕಾನೂನನ್ನ ಪಾಲನೆ ಮಾಡಿದ ನಂತರ ಅದು ಸಂವಿಧಾನಪೂರ್ವಕವಾಗಿ ನಾವು ಅದಕ್ಕೂ ಮುಂಚೆ ಒಂದು ಕಮಿಟಿನ ಮಾಡ್ಕೊಂಡ್ವಿ. ಅಲ್ಲಿ ಯಾವುದೇ ಪ್ರಕಾರವಾಗಿ ಯಾರೂನು ದುರ್ವಿವಾಹ, ಅಲ್ಲಿ ಯಾವುದೇ ಪ್ರಕಾರವಾದ ಜಾತಿ ಅಥವಾ ಒಬ್ಬರ ಮೇಲೊಬ್ರು ಆರೋಪ ಮಾಡೋದು ಮತ್ತು ಅನವಶ್ಯ ಗ್ರೂಪ್ಗಳಿಂದ ಜನರಿಗೆ ತೊಂದರೆ ಕೊಡುವಂಥದ್ದು, ಈ ಎಲ್ಲ ವಿಷಯಕ್ಕೂ ನಾವು ಪೂರ್ತಿಯಾಗಿ ಮಾಡೆಲ್ ರೂಪದಲ್ಲಿ ಮಾಡಿದೀವಿ. ನಾವು ಉತ್ತರಾಖಂಡದಲ್ಲಿ ಈ ಮೊದಲು ಮಾಡಿದ ಹಾಗೇನೆ ಎಲ್ಲಾದ್ರೂ ಸರಿ ಉತ್ತರಾಖಂಡದಲ್ಲಿ ಇದರ ಪಾಲನೆ ಆದ್ಮೇಲೆ ದೇಶದ ಬೇರೆ ಭಾಗಗಳಲ್ಲೂ ಇದರ ಪಾಲನೆ ಆಗುತ್ತೆ ಅಂತ ನಮ್ಮ ಆಲೋಚನೆ ಕೂಡ ಇದೆ, ನಮ್ಮ ಕರ್ತವ್ಯ ಇದೆ, ಜವಾಬ್ದಾರಿ ಇದೆ. ನಾವು ಈ ಕಾನೂನನ್ನ ಮಾಡಿದ್ಮೇಲೆ ಇದರ ಇಂಪ್ಲಿಮೆಂಟೇಷನ್ ಮೇಲೆ ಯಾವ ಉದಾಹರಣೆನ ಕೊಡಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ಎಲ್ರಿಗೂ ಆದರ್ಶಪ್ರಾಯ. ಇದರಲ್ಲಿ ಒಂದು ಪ್ರಾವಿಷನ್ ಇದೆ, ಅಕ್ಕಪಕ್ಕದವರು ಕಂಪ್ಲೇಂಟ್ ಮಾಡಬಹುದು, ನಮ್ಮ ಎದುರು ಮನೆಯಲ್ಲಿ ಲಿವಿಂಗ್ ಅಲ್ಲಿ ಯಾರಿದ್ದಾರೆ ಅಂತ. ನೆರೆಹೊರೆಯವರಂತೂ ಯಾವತ್ತೂ ಖುಷಿಯಾಗಿರೋದಿಲ್ಲ, ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರಲ್ವಾ? ಇಲ್ಲ, ಆ ರೀತಿ ಯಾವುದೂ ಇಲ್ಲ. ಆ ಥರ ಯಾವುದೇ ರೀತಿಯಾದಂಥ ಕಾನೂನಿಲ್ಲ, ಏನಿಲ್ಲ. ಅವರ ತಂದೆ ತಾಯಿಗಳಿಗೆ ತಿಳಿಸ್ತೀವಿ, ಅವ್ರು ಬಂದು ರಿಜಿಸ್ಟ್ರೇಷನ್ ಮಾಡ್ಕೋತಾರೆ. ಹಾಗೆ ಅವರ ಮಕ್ಕಳು ಕೂಡ 18ರಿಂದ 21 ವರ್ಷ ಮೇಲ್ಪಟ್ಟವರಾಗಿರ್ಬೇಕು. 18 ವರ್ಷಕ್ಕಿಂತ ಚಿಕ್ಕವರಾಗಿದ್ರೆ, 21 ವರ್ಷಕ್ಕಿಂತ ಚಿಕ್ಕವರಾಗಿದ್ರೆ ಅವ್ರಿಗೆ ಖಂಡಿತ ಸೂಚನೆ ಹೋಗುತ್ತೆ ಅವ್ರ ತಂದೆ. ಮತ್ತೆ ಮದುವೆ ವಿಚಾರದಲ್ಲಿ ಯಾವುದೇ ಹೊಸ ಶಾಸನಗಳಿಲ್ಲ. ನಾವು ಕೂಡ ಅದೇ ರೀತಿ ಬೆಳೆದು ಬಂದವರು, ಅದೇ ಕಾನೂನು ಪಾಲನೆ ಮಾಡಿದವರಲ್ವಾ. ಆಗ್ಲೂ ತಂದೆ ತಾಯಿಗಳಿಗೆ ಗೊತ್ತಾಗುತ್ತೆ, ಈಗಲೂ ಸಹ ಗೊತ್ತಾಗುತ್ತೆ. ಈ ವ್ಯವಸ್ಥೆ ಮೊದಲಿಂದಾನೂ ಇದೆ. ನೋಡಿ, ಮುಸಲ್ಮಾನರಲ್ಲಿ ಒಂದು ಪರಂಪರೆ ಇದೆ, ಅವರ ಕುಟುಂಬದಲ್ಲೇ ಮದುವೆ ಆಗುತ್ತೆ, ಮತ್ತೆ ಕಸಿನ್ಸ್ ಇದ್ರೆ ಅವರಲ್ಲೇ ಮದುವೆ ಆಗುತ್ತೆ. ಮತ್ತೆ ನಾನ್ ಕೇಳ್ಪಟ್ಟೆ ಈ ಹೊಸ ಕಾನೂನು ಏನಿದೆ, ಇದ್ರ ಪ್ರಕಾರ ಚಿಕ್ಕಮ್ಮನಾಗ್ಲಿ ಅಥವಾ ಚಿಕ್ಕಮ್ಮನ ಮಗಳನ್ನಾಗ್ಲಿ ಅಥವಾ ಅವನ ಮಗನ ಜೊತೆ ಹೀಗೆ ಮದುವೆ ಆಗೋದಿಕ್ ಸಾಧ್ಯ ಇಲ್ಲ ಅಂತ. ಈ ಕಾನೂನು ಬಹಳ ದೊಡ್ಡದಾಗಿದೆ. ಈ ಕಾನೂನಲ್ಲಿ ಬಹಳಷ್ಟು ವಿಷಯಗಳು ಅಡಗಿವೆ. ಆದ್ರೆ ಯಾವ ವ್ಯಕ್ತಿ ಯಾವ ಧರ್ಮಕ್ಕನುಗುಣವಾಗಿ ಯಾವ ಧರ್ಮದಲ್ಲಿ ಪದ್ಧತಿಗಳು ನಡ್ಕೊಂಡ್ ಬಂದಿವ್ಯೋ ಆ ಮಾನ್ಯತೆಗಳಿಗೆ ನಾವ್ ಯಾವತ್ತೂ ತೊಂದರೆ ಕೊಡೋದಿಲ್ಲ. ಇಲ್ಲ, ನೋಡಿ, ನಾನು ಹೇಳ್ತೇನೆ. ನೋಡಿ, ಈ ಕಾನೂನನ್ನ ನಾನು ಓದ್ಬಿಟ್ಟು ಹೇಳ್ತೇನೆ ನಿಮ್ಗೆ. ಇದ್ರಲ್ಲಿ ಬರ್ದಿದೆ, UCC ಜಾರಿ ಆದ ನಂತರ ಉತ್ತರಾಖಂಡಲ್ಲಿ ಅಕ್ಕ, ಸೊಸೆ, ಚಿಕ್ಕಮ್ಮ, ಚಿಕ್ಕಮ್ಮನ ತಂಗಿ, ಸೋದರತ್ತೆ, ಅತ್ತಿಗೆ, ಅಕ್ಕನ ತಂಗಿ, ಅಕ್ಕನ ಅಕ್ಕ, ಅತ್ತಿಗೆ ತಂಗಿ, ಅಕ್ಕನ ತಾಯಿ, ಮಲತಾಯಿ, ಅಜ್ಜಿ, ಮಲ ಅಜ್ಜಿ, ಮುತ್ತಜ್ಜಿ, ತಾಯಿ ಅಜ್ಜಿ, ಸಹೋದರಿ, ಮಲತಾಯಿ, ತಂದೆ ಮುತ್ತಜ್ಜಿ, ತಂದೆ ಮಲತಾಯಿ, ಮುತ್ತಜ್ಜಿ ಮಗಳು, ಮುತ್ತಜ್ಜಿ ಅತ್ತೆ, ಮಾವ,
ವಿಧವೆ ಅಜ್ಜಿ, ಮಗನ ಮೊಮ್ಮಗನ ವಿಧವೆ, ದೊಡ್ಡ ಇಲ್ಲ. ಮೊಮ್ಮಗಳು, ಸೊಸೆ, ಮಗನ ಮಗಳು, ಮಗಳ ಸೊಸೆ, ಇವ್ರು ಯಾರ ಜೊತೆಗೂ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾದ ಯಾವುದೇ ವ್ಯವಸ್ಥೆ ಇಲ್ಲ. ಇದು ಖಂಡಿತವಾಗ್ಲೂ ಸುಳ್ಳು, ಖಂಡಿತವಾಗ್ಲೂ ಇಲ್ಲ. ಈ ಮದುವೆಗಳು ಯಾವ ರೀತಿ ನಡೀತಿತ್ತೋ ಹಾಗೆ ನಡೆಯುತ್ತೆ. ನಾನು ಮೊದಲೇ ಹೇಳಿದ ಜನರಿಗೆ ಸಂತೋಷ ಆಗುತ್ತೆ. ಅಂದ್ರೆ ಮದುವೆ ಹೇಗೆ ನಡಿಬೇಕೋ ಹಾಗೆ ನಡೆಯುತ್ತೆ. ಪ್ರೇಕ್ಷಕರಿಂದ ಪ್ರಶ್ನೆ ತಗೊಳ್ಳೋಣ. ರಾಹುಲ್ ಗಾಂಧಿ ಹೇಳ್ತಾರೆ ಬಿಜೆಪಿ ದೇವಸ್ಥಾನದ ಹೆಸರಲ್ಲಿ ವೋಟ್ ಕೇಳ್ತಾರೆ, ಮತ್ತೆ ಧರ್ಮದ ಬಗ್ಗೆ ಮಾತಾಡ್ತಾರೆ, ಮತ್ತೆ ತುಂಬಾ ಹಳೆ ಕಾಲದ ಯೋಚನೆ ನಿಮ್ದು. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿತ್ತೇನೋ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಮಾಡಕ್ಕಾಗಲ್ಲ ಅಂತ. ನೋಡಿ, ಪೂರಾ ದೇಶ, ಪೂರ್ತಿ ದುನಿಯಾ ಎಷ್ಟೋ ವರ್ಷಗಳಿಂದ ಇದಕ್ಕೋಸ್ಕರ ಕಾಯ್ತಿದ್ರು. ಅಂದ್ರೆ ಭಗವಂತ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಅಲ್ಲಿ ದೇವಸ್ಥಾನ ಕಟ್ಟಬೇಕಾಗಿತ್ತು ಅಂತ. ದೇವಸ್ಥಾನ ಮಾಡಿದರೆ ಇದರಲ್ಲಿ ರಾಜನೀತಿ ಎಲ್ಲಿದೆ? ಇದರಲ್ಲಿ ಯಾವುದೇ ರಾಜನೀತಿ ಇಲ್ಲ. ಮತ್ತೆ ರಾಮ ನಮ್ಮವನು ಹೌದು, ನಿಮ್ಮವನು ಹೌದು. ಯಾರು ರಾಮನ ಒಪ್ಕೋತಾರೋ ಅವ್ರ ಕಡೆನೂ ಹೌದು. ನಾವೆಲ್ಲರೂ ರಾಮನ ಪೂಜಿಸೋರೆ ಅಲ್ವಾ? ರಾಮನ ಒಪ್ಪೋರು ರಾಷ್ಟ್ರಭಕ್ತರು, ರಾಮನ ಭಕ್ತರೇ. ಈಗಂತೂ ಅಬುದಾಬಿನಲ್ಲೂ ಕೂಡ ದೇವಸ್ಥಾನ ಕಟ್ಟಿದ್ದಾರೆ. ನೀವೀಗ ಇಡೀ ಪ್ರಪಂಚವೆಲ್ಲ ಸುತ್ತಾಡಿ ನೋಡಿ, ಎಲ್ಲಿ ಮಾಡಿದರೆ ಅಲ್ಲಿ. ಅಂದ್ರೆ ನಾವು ಹೇಳ್ತಾ ಇದ್ವಲ್ಲ, ಅದು ಅರಬ್ ಕಂಟ್ರಿ, ಸೌದಿ ಅರೇಬಿ, ಅಬುದಾಬಿ, ದುಬೈ, ಇಂಥ ಜಾಗದಲ್ಲಿ, ದುಬೈಯಲ್ಲಿ ತುಂಬಾ ದೊಡ್ಡ ಮಂದಿರವನ್ನ ಕಟ್ತಾ ಇದ್ದಾರೆ. ಪ್ರಧಾನಮಂತ್ರಿಯವರೇ ಅದನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈಗ ಇಡೀ ಪ್ರಪಂಚ ದೇವಸ್ಥಾನಗಳ ಕಡೆ ಹೋಗ್ತಾ ಇದ್ದಾರೆ. ದೇವಸ್ಥಾನ ಕಟ್ಟೋದು, ರಾಮನ ಪೂಜೆ ಮಾಡೋದು ತಪ್ಪ ಹಾಗಾದ್ರೆ ನಿಮ್ ಪ್ರಕಾರ? ಆದ್ರೆ ಧಾಮಿ ಅವರೇ, ಕೆಲವೊಂದು ಸಂದರ್ಭಗಳಲ್ಲಿ ಮಾತು ಹೇಗಿರುತ್ತೆ ಅಂದ್ರೆ, ಟನಲ್ನಲ್ಲಿ ಕಾರ್ಮಿಕರು ಸಿಕ್ಕಾಕೊಂಡಿದ್ರು, ಅವರ ಜೀವ ಅಪಾಯದಲ್ಲಿತ್ತು, ಮತ್ತೆ ಅಂತಾರಾಷ್ಟ್ರೀಯ ತಜ್ಞರು ಆ ಕಡೆ ಗಮನ ಕೊಡ್ತಾ ಇದ್ರು. ಮತ್ತೆ ನೀವ್ ಹೇಳಿದ್ರಿ ಅಲ್ಲಿಯ ದೇವ್ರೇನಿದ್ದಾರೆ ಬಾಬಾ ಭೋಕನಾಥ್ ಅವರು ಕೋಪ ಮಾಡ್ಕೊಂಡಿದ್ದಾರೆ, ಮತ್ತೆ ಅವರ ಕೋಪಕ್ಕೆ ಕಾರಣ ಆಗಿದ್ರಿಂದ ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ಅಲ್ಲ, ಅದು ಸಿಲ್ಕ್ಯಾರ ರನಲ್, ಅದು ಸ್ವಲ್ಪವಾಗಿ ಪೂರ್ತಿಯಾಗಿ ಆಗ್ತಿದೆ. 30 ಕಿಲೋಮೀಟರ್ಗಳ ಉದ್ದವಾದಂಥ ಟನಲ್ ಅದು. ಹಾಗೂ 3.5 ಕಿಲೋಮೀಟರ್ ಉದ್ದ ಈಗ ಆಲ್ರೆಡಿ ಮಾಡಾಗಿದೆ. ಮತ್ತೆ ಇದ್ದಕ್ಕಿದ್ದಂಗೆ 12ನೇ ನವೆಂಬರ್ 2022ರಲ್ಲಿ ಮಲ್ವಾ ಬರುತ್ತೆ. ಮತ್ತೆ ನಮ್ಮ ಮಲ್ವಾ ಆ ಟೈಮಲ್ಲಿ ದುರಾದೃಷ್ಟವಶಾತ್ ನಮ್ಮವರಲ್ಲಿ ಸಿಕ್ಕಾಕೋತಾರೆ. ಮತ್ತೆ ದೊಡ್ಡ ಅನಾಹುತ ಆಗುತ್ತೆ ಅಲ್ಲಿ. ಮೊದಲೇ ಹೇಳ್ದಂಗೆ ದೀಪಾವಳಿ ದಿನ ಆಗಿತ್ತು ಅವತ್ತು, 12ನೇ ನವೆಂಬರ್. ಮತ್ತೆ ಈ ರೀತಿ ಸೂಚನೆ ಏನಂದ್ರೆ, ಕೆಲವು ವಿಚಾರಗಳಲ್ಲಿ ಸಿಕ್ಕಾಕೋತೀವಿ. ಮತ್ತೆ ಯಾವಾಗ್ಲೂ ಅನ್ಸುತ್ತೆ, ಈ ಕೆಲಸ ನಡೀತಾ ಇದ್ರೆ ಯಾರನ್ನಾದ್ರೂ ಇದನ್ನ ತಡಿಬೇಕು ಅಂತ ಅನ್ಕೊಂಡ್ರೆ ನನಗನ್ಸ್ತಿರುತ್ತೆ ಯಾವಾಗ್ಲೂ, ಹೇಳ್ಬೋದಲ್ಲ, JCB ಹಾಕ್ಬೋದು, ಬೇರೆ ಇನ್ನೊಂದು ಪ್ರಯತ್ನ ಮಾಡ್ಬೋದು, ಎಲ್ಲರೂ ಮಜ್ದೂರ್ಗಳು ಸಿಕ್ಕಾಕೊಂಡಿರೋಲ್ಲ ಈಚೆ ಬಂದ್ಬಿಡ್ಲಿ ಅಂತ. ಮೊದಲನೇ ದಿನ ಕೆಲಸ ಶುರುವಾಯಿತು. JCBಗಳನ್ನ ಹಾಕಿದ್ವಿ, ಪೋಕ್ಲೈನ್ಗಳನ್ನ ಹಾಕಿದ್ವಿ, ಆಗ ಗುಡ್ಡೆಗಳನ್ನ ಸರಿಸಿದ್ವಿ. ಎಷ್ಟೇ ಗುಡ್ಡೆಗಳನ್ನ ಸರಿಸಿದ್ರು ಮತ್ತೆ ಬೀಳ್ತಾ ಬರ್ತಿತ್ತಲ್ಲಿ. ಅದಾದ್ಮೇಲೆ ಯು ಪೈಪ್ನ ಹಾಕಿದ್ವಿ, ಮಿಷಿನ್ನಲ್ಲಿ ತರಿಸಿದ್ವಿ. ಯು ಪೈಪ್, ಅದರಿಂದ ಒಳಗೆ 1 ಮೀಟರ್ ಪೈಪ್ ಹೋಯ್ತು. ಪುಷ್ ಮಾಡ್ತಾ ಹೋದ್ವಿ ಪೈಪ್ನ. ಸ್ವಲ್ಪ ಆಳಕ್ಕೆ ಹೋದ ಕೂಡಲೇ ನಿಂತೋಯ್ತು. ಮುಂದೆ ಹಾರ್ಡ್ ರಾಕ್ ಬಂದ್ಬಿಡ್ತು, ಕಲ್ಲು ಬಂಡೆ ಸಿಕ್ತು. ಇದನ್ನ ಮಾಡ್ತಾ ಎಷ್ಟೋ ದಿನ ಆಗೋದ್ವು. ಆಮೇಲೆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಈ ಮಿಷಿನ್ನು ಇನ್ನು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ಆಮೇಲೆ ಸ್ವಲ್ಪ 4-5 ದಿನಗಳಾದ್ಮೇಲೆ ಮಾನ್ಯ ಪ್ರಧಾನಮಂತ್ರಿಯವರು ಮತ್ತೆ ಕರೆಸಿದ್ರು ನಮ್ಮನ್ನ. ಪ್ರತಿದಿನಾನೂ ಕೂಡ 1 ದಿನಾನೂ ಮಿಸ್ ಆಗಿಲ್ಲ. ಅವರು ನಮ್ಮನ್ನ 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಅಲ್ಲ, ಅವಾಗವಾಗ ಅವರು ಕೇಳ್ತಾನೇ ಇರೋರು, ಅಲ್ಲಿ ಸಿಕ್ಕಾಕೊಂಡಿರೋರ್ ಕತೆ ಏನು ಅಂತ. ಏನ್ ಪರಿಸ್ಥಿತಿ, ಹೇಗಿದಾರ ಅವ್ರೀಗ, ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಆಗಿದೆಯಾ, ಪೈಪಿಂದ ರೇಷನ್ ಹೋಗ್ತಾ ಇದೆಯಾ ಇಲ್ವಾ, ಮೆಷಿನ್ಗಳು ಬರ್ತಾ ಇದೆಯಾ, ಇನ್ನೂ ಬಂದಿಲ್ವಾ. ಆಗ ಅವ್ರಿಗೆಲ್ಲಾನು ಹೇಳ್ತಾ ಇದ್ವಿ. ಅವ್ರ ಕಾರ್ಯಾಲಯದಲ್ಲಿ ಕೆಲಸ ನಡೀತಿತ್ತು. ಇಂಡೋರಿಂದ ಕೂಡಾನು ಫಾಗರ್ ಮಷೀನ್, ಅಮೆರಿಕಾಯಿಂದ ಟೆಕ್ನಿಫೈಡ್ ಆಗಿರೋಂಥದ್ದು ಹೊಸ ಮಿಷಿನ್ ತರಿಸಿದ್ದು. ಆ ಮಿಷಿನ್ ಕೂಡ ಬಂತು. 21 ಅಡಿ ಒಳಗೋಯ್ತು. 20-31 ಅಡಿ ಒಳಗೋದ್ಮೇಲೆ ಮತ್ತೆ ಸಿಕ್ಕಾಕೊಂಡ್ಬಿಡ್ತು. ಮತ್ತೆ ಅಲ್ಲೂ ಕೂಡ ಅದರಲ್ಲಿ ಮಧ್ಯೆ ಒಬ್ರು ಸಿಕ್ಕಾಕೊಂಡ್ಬಿಟ್ರು. ಆಗ ಸಿಕ್ಕಂತ ಮರದ ಬಳ್ಳಿನೂ ಕಡ್ದಾಯ್ತು. ಆಮೇಲೆ ನಾವು ಅನ್ಕೊಂಡ್ವಿ 7-8 ದಿನ ಆಗೋಯ್ತು. ಈಗ ನಾವಿನ್ನೂ ಮುಂದಕ್ಕೆ ಹೋಗೋಣ, ದೇವರ ಕೃಪೆಯಿಂದ ಏನಾದ್ರೂ ಆಗುತ್ತಾ ನೋಡೋಣ ಅಂತ, ಯಾವುದೇ ಅಡೆತಡೆ ಬರದೇ ಇರಲಿ ಅಂತ. ಆಗ್ಲೂ ಕೂಡ ಮತ್ತಷ್ಟು ಮುಂದಕ್ಕೆ ಹೋಗಿ ನಿಂತೋಯ್ತು. ಆಮೇಲೆ ಏನ್ ಮಾಡಿದ್ವಿ ಅಂದ್ರೆ, ಮತ್ತೆ ಹೈದರಾಬಾದಿಂದ ಮಿಷಿನ್ ತರಿಸಿದ್ವಿ, ಇಂಜಿನಿಯರ್ನ ಕರ್ಸಿದ್ವಿ. ಮತ್ತೆ ಅವರೂ ಫಾಸ್ಟಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. 12 ದಿನ ಆಗೋಯ್ತು. 12 ದಿನ ಆದ್ಮೇಲೆ ಮತ್ತೆ ಮಿಷಿನ್ ನಿಂತೋಯ್ತು. ಈಗ ನಿಲ್ಲೋದು ಮಾತ್ರ ಅಲ್ಲ, ಈಗ ಅದೇನಾಯ್ತು ಅಂದ್ರೆ, ಪೂರ್ತಿ ಆ ಮಿಷಿನ್ ಏನಿದೆಯಲ್ಲ ಅದು ಒಳಗಡೆ ಹೋಗಿ ಅಲ್ಲೇ ಮುರಿದೋಯ್ತು. ಮುಂದೆಗಡೆನೆ ಅದು ಮುರಿದೋಯ್ತು. ಅದ್ರ ಮುಂದಕ್ಕೇನು ಪೈಪ್ ಇತ್ತಲ್ಲ ಅದು
ಮುಂದೆ 4 ಮೀಟರ್ ಬೆಂಡ್ ಆಗೋಯ್ತು. ಅದನ್ನ ಹಿಂದೆಯಿಂದ ನಾವು ಪುಷ್ ಮಾಡ್ತಾ ಹೋದ್ರೆ ಆಗ ಮುಂದ್ಗಡೆ ಅದು ಒಡೆದೋಗಿರೋ ಕಾರಣದಿಂದ ಅದು ಬೆಂಡ್ ಆಗ್ತಾ ಹೋಗ್ತಿತ್ತು. ಈಗ ಒಳಗಡೆ ಹೋಗಿ ಅವರಿಗೆ ಅಂದ್ರೆ ಒಳಗಡೆ ಹೋಗಿ ಹೇಗೆ ನೋಡ್ತಾರೆ ಅದನ್ನ? ಒಳಗಡೆ ಹೋಗಿ ನೋಡೋದಕ್ಕೆ ಮೊದಲು ಆ ಪೈಪ್ಗಳನ್ನ ಕಟ್ ಮಾಡಬೇಕಿತ್ತು. 1 ಗಂಟೆಲಿ ಅಂದ್ರೆ 3 ಗಂಟೆಲಿ 1 ಮೀಟರ್ ಪೈಪ್ನ ಕಟ್ ಮಾಡ್ಬೋದಿತ್ತು ಆ ಮಿಷಿನ್ ಕಡೆಯಿಂದ. ಸುಮಾರಷ್ಟು ಮೀಟರ್ಗಳು ಕಟ್ ಮಾಡಿ ನೋಡ್ಲಾಯ್ತು ನಾವು. ಅದಕ್ಕೂ 3 ದಿನಗಳ ಟೈಮ್ ಹಿಡೀತು. 3 ದಿನ ಆದ್ಮೇಲೆ ಪೂರ್ತಿ ಮಿಷಿನ್ ಹೊರಗಡೆ ಬಂತು. ಮತ್ತೆ ಆಗ ರೆಡ್ ಮೈನರ್ಸ್ನ ಒಳಗಡೆ ಅಂದ್ರೆ ಕೆಳಗಡೆ ಏನು ಮೈನಿಂಗ್ ಕೆಲಸ ಮಾಡ್ತಾರಲ್ಲ ಜನರು, ಅವ್ರು ಹೇಳ್ತಾರೆ ಆ ಪೈಪ್ ಏನಿತ್ತು ಅದನ್ನು ಪೂರ್ತಿಯಾಗಿ ಅದು ಬೆಂಡ್ ಆಗೋಗಿದೆ. ಮತ್ತೆ ಪೈಪ್ನ ಆಗ ಕಟ್ ಮಾಡಿದ್ವಿ. ಈ ವೆಲ್ಡಿಂಗ್ ಮಿಷಿನ್ ಇರುತ್ತಲ್ಲ, ಕಟ್ ಮಾಡೋಂಥ ಮಿಷಿನ್, ಅದನ್ನ ಕಟ್ ಮಾಡಿ ಪೈಪ್ನ ಆಚೆ ಕಡೆ ತಂದ್ವಿ. ಮತ್ತೆ ಕೆಲಸ ಶುರು ಮಾಡಿದ್ವಿ. ಈ ಒಂದು 5 ಮೀಟರ್ ಹಾಕಿದ್ಮೇಲೆ 10 ಮೀಟರ್ ಹಾಕಿದ್ಮೇಲೆ 12 ಮೀಟರ್ ಹಾಕಿದ್ಮೇಲೆ ಈಗೊಂದು ಸ್ವಲ್ಪ ಹತ್ರಕ್ಕೆ ಹೋಗ್ತಾ ಇದ್ವಿ. ಮತ್ತೆ ಪ್ರಯತ್ನ ಮಾಡಕ್ಕೆ ಶುರು ಮಾಡಿದ್ವಿ. 1 ದಿನ 2 ದಿನ ಹಿಡಿತಾ ಇತ್ತು. ಆದರೆ ಮತ್ತೆ ಹೋಗಿ ಮಧ್ಯದಲ್ಲಿ ಸಿಕ್ಕಾಕೊಂತು. ಆಗ ಮತ್ತೆ ನಿಮ್ಮ ಟಿವಿ ಚಾನೆಲ್ಗಳಲ್ಲಿ ಇದು ಹಾಗಾಗೋಯ್ತು, ಇದು ಹೀಗಾಗೋಯ್ತು ಅಂತ ಶುರುವಾಯಿತು. 12ನೇ ತಾರೀಕಿಂದ ಇಲ್ಲಿವರೆಗೂ ಏನು ಮಾಡಿದ್ವಿ ಅದೆಲ್ಲ ಬ್ರೇಕ್ ಥ್ರೂ ಆಗೋಯ್ತು. ಎಲ್ಲರೂ ಈಚೆ ಬಂದ್ಬಿಟ್ರು. ಆದರೆ ನಿಜವಾದವ್ರು ಯಾರೂ ಈಚೆ ಬಂದಿರಲಿಲ್ಲ. ಆದರೆ ಪ್ರತಿದಿನ ಚಾನಲಲ್ಲಿ ಬರ್ತಾ ಹೋಗ್ತಿದ್ರು. ಎಲ್ಲ ಚಾನಲಲ್ಲೂ ಪ್ರಸಾರ ಆಗೋಯ್ತು. ಆಮೇಲೆ ನಾನು ಒಂದು ಕಾರ್ಯಕ್ರಮಕ್ಕೆ ಅಲ್ಲಿಗೆ ಹೋಗಿದ್ದೆ. ಮತ್ತೆ ನಾನು ಹತ್ತಿರದಲ್ಲೇ ಕ್ಯಾಂಪ್ ಮಾಡ್ಕೊಂಡಿದ್ದೆ. ಆಮೇಲೆ ಪ್ರಧಾನಮಂತ್ರಿಯವರು ಕಾರ್ಯಾಲಯದವರು ಬಂದು ಕೇಳ್ತಾ ಇದ್ರು, ನೋಡ್ಕೋತಾ ಇದ್ರು ಏನೇನು ನಡೀತಿದೆ ಅಂತ, ಏನೇನು ಬೇಕು ಅಂತ. ಆಗ ಸಂಜೆ 3 ಗಂಟೆಗೆ ನಾನು ಮತ್ತೆ ವಾಪಸ್ ಬಂದೆ. ಆಗ ನಾನು ಹೇಳಿದೆ ಇದೆಲ್ಲ ಟೆಲಿವಿಷನಲ್ಲಿ ನಡೀತಾ ಇದೆ, ಆದರೆ ಇಲ್ಲಿ ಪೈಪ್ ರಿಪೇರಿ ಕೆಲಸನೇ ಆಗಿಲ್ಲ. ಎಲ್ರಿಗೂ ತಪ್ಪು ಮಾಹಿತಿ ಹೋಗಿದೆ. ಜನ ಎಲ್ಲ ಖುಷಿ ಆಗ್ತಾ ಇದ್ದಾರೆ. ದೀಪಾವಳಿ ಆಚರಿಸೋ ರೀತಿ ಖುಷಿ ಪಡ್ತಾ ಇದ್ದಾರೆ ಎಲ್ಲರೂ. ಎಂಥ ವಾತಾವರಣ ನಿರ್ಮಾಣ ಆಗಿತ್ತು ನೋಡಿ. ಸಂಜೆ 7 ಗಂಟೆಗೆ ಹೋಗಿ ನೋಡಿದ್ರೆ ಆ ಪೈಪ್ ಒಳಗಡೆ ಹೋಗಿತ್ತು. ನಮ್ಮ ಟೀಮು ಜನರತ್ರ ತಲುಪೋದಕ್ಕೆ ಅನುಕೂಲ ಆಗಿತ್ತು. ಸಿಕ್ಕಾಕೊಂಡಿದ್ದವರು ವಾಪಸ್ ಬಂದರು. ಸಿಕ್ಕಾಕೊಂಡಿದ್ದವ್ರನ್ನ ಹೊರಗಡೆ ತರೋದಕ್ಕೆ 3 ಗಂಟೆಗಳ ಸಮಯ ಬೇಕಿತ್ತು. ಆ ಸಮಯ ಮಾತ್ರ ಅರ್ಧ ಗಂಟೆ ಹಿಡಿತಷ್ಟೆ. ಯಾಕಂದ್ರೆ ನಾವು ಟ್ರಾಲಿನ ಬಳಸ್ಕೊಳ್ಳೋಣ ಅನ್ಕೊಂಡಿದ್ವಿ. ಒಬ್ಬೊಬ್ಬರನ್ನೇ ಟ್ರಾಲಿ ಮೂಲಕ ಕರ್ಕೊಂಬರೋಣ ಅನ್ಕೊಂಡಿದ್ವಿ. ಆದ್ರೆ ನಾವು ಟ್ರಾಲಿಲಿ ಯಾರೊಬ್ಬರನ್ನೂ ಕರ್ಕೊಂಡ್ಬರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಲಿಲ್ಲ. ಯಾವಾಗ ಪೈಪ್ ರಿಪೇರಿ ಆಯ್ತೋ ಎಲ್ಲರೂ ಕ್ರಾಲಿಂಗ್ ಮಾಡ್ಕೊಂಡು ಈಚೆ ಬರೋದಕ್ಕೆ ಶುರು ಮಾಡಿದ್ರು. ಮತ್ತೆ ಇದರಲ್ಲಿ ನೋಡಿ, ಇದರಲ್ಲಿ ದೇವ್ರ ಕೃಪೆ ಇದೆ ಅನ್ನೋದನ್ನ ನಂಬಬೇಕು ನಾವು. ಆ ದೇವ್ರ ಕೃಪೆ ಇಲ್ಲದೆ ಹೋಗಿದ್ದಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ದೇವ್ರ ಕೃಪೆ ಇದೆ, ಹಾಗಾಗಿ ಎಲ್ಲವೂ ಸುಲಲಿತವಾಗಿ. ಇಂಟರ್ನಲ್ ಎಕ್ಸ್ಪರ್ಟ್ ಇದ್ರಲ್ಲ ಆರ್ಧಡಿಕ್ಸ್, ಅವರನ್ನು ಕೂಡ ಬಾಬಾ ದರ್ಶನಕ್ಕೆ ಅಂತ ಕರ್ಕೊಂಡು ಹೋಗಿದ್ರಿ ಪೂಜೆ ಮಾಡಿಸೋದಕ್ಕೆ. ಹೌದು, ಖಂಡಿತವಾಗ್ಲೂ ಆ ದೇವ್ರ ಕೃಪೆಯಿಂದನೇ ಇಷ್ಟೆಲ್ಲ ದೊಡ್ಡ ಕೆಲಸ ಆಗಿರೋದು. ಮತ್ತೆ ನಮ್ಮ ಪ್ರಧಾನಮಂತ್ರಿ ಅವರು ಇದರಲ್ಲಿ ಬಹಳ ದೊಡ್ಡ, ನಾನು ಹೇಳಬೇಕು ಅಂದ್ರೆ ಅವರ ಆಸಕ್ತಿ. ಮತ್ತೆ ಯಾವುದೇ ಟೆಕ್ನಾಲಜಿಯ ನಮಗೆ ಅವಶ್ಯಕತೆ ಇದ್ರೂ, ನಾವು ಯಾವುದೇ ಕೆಲಸ ಹೀಗಾಗಬೇಕು, ನಮಗಿದ್ರ ಅಗತ್ಯ ಇದೆ ಅಂತ ಹೋಗಿ ಅವ್ರ ಹತ್ರ ಹೇಳಿದ್ರೆ, ಅಥವಾ ನಮ್ಗಿಂತ ಜಾಗದಿಂದ ಮಿಷಿನ್ ಬೇಕು ಅಂತಂದ್ರೆ, ನಮ್ಗಿಲ್ಲಿಂದ ರೆಡ್ ವೋಗರ್ ಬೇಕು, ರೆಡ್ ವೈನರ್ಸ್ ಬೇಕು ಅಂತ ಹೇಳಿದ್ರೆ ಎಲ್ಲಾನು ಕೊಟ್ರು ನಮ್ಗವರು. ಅದೇ ಕಾರಣದಿಂದ ನಾವಿದ್ರಲ್ಲಿ ಗೆಲುವನ್ನ ಕಂಡು. ಯಾವ್ದಾದ್ರೂ ಒಂದು ಸಂದರ್ಭದಲ್ಲಿ ನಿಮ್ಗೆ ಅನ್ಸಿತಾ ಈಗ ಹೊರಗೆ ತೆಗೆಯೋದು ಬಹಳ ಕಷ್ಟ ಆಗತ್ತೆ ಇವ್ರನ್ನ ಅಂತ, ಈಗ ಕಷ್ಟ ಆಗತ್ತೆ ಅಂತ? ಖಂಡಿತವಾಗ್ಲೂ. ಅದು ಅಷ್ಟು ದೂರ ಹೋಗಿ ಮಿಷಿನ್ ನಿಂತೋಯ್ತಲ್ಲ, ಅಷ್ಟು ಮುಂದಕ್ಕೆ ಹೋಗಿ ನಾವು ಮಿಷಿನ್ ನಿಂತೋಯ್ತು. ಆಮೇಲೆ ಪೈಪ್ಗಳನ್ನೆಲ್ಲ ಕಟ್ ಮಾಡೋ ಪರಿಸ್ಥಿತಿ ಬಂತು. ಬೆಂಡ್ ಆಗೋಯ್ತು, ಪೂರ್ತಿ ಪೈಪ್ ಮುಂದ್ಗಡೆಯಿಂದ ಬೆಂಡ್ ಆಗೋಯ್ತು. ಆಗ ಆ ಸಮಯದಲ್ಲಿ ಖಂಡಿತವಾಗ್ಲೂ ನನಗೆ ತುಂಬ ಬ್ಲ್ಯಾಂಕ್ ಆಗೋಗಿದ್ದೆ. ನಾನು ದೇವರನ್ನು ಕೇಳ್ಕೊಳ್ತಾ, ಅಪ್ಪ ದೇವರೇ ದಯವಿಟ್ಟು ನಮ್ಮೇಲೆ ಕೃಪೆ ತೋರಿಸಿ ಅಂತ ಕೇಳ್ಕೊಳ್ತಿದ್ದೆ. ಮತ್ತೆ ನಾವು ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಯಾಕಂದ್ರೆ ನಾವು ಮೇಲ್ಗಡೆಯಿಂದನೂ ಡ್ರಿಲ್ಲಿಂಗ್ ಮಾಡ್ತಾ ಇದ್ವಿ. ನಾವು ಆ ಡ್ರಿಲ್ಲಿಂಗ್ನ ನಿಲ್ಲಿಸ್ಬಿಟ್ಟಿದ್ವಿ. ಏನು ಹಾರಿಜೆಂಟಲ್ ಡ್ರಿಲ್ಲಿಂಗ್ ಮಾಡ್ತೀವಲ್ಲ, ಆ ಡ್ರಿಲ್ಲಿಂಗ್ನು ನಿಲ್ಲಿಸ್ಬಿಟ್ಟಿದೀವಿ, ವರ್ಟಿಕಲ್ ಆಗೂ ನಿಲ್ಲಿಸ್ಬಿಟ್ಟಿದೀವಿ. ಕೇವಲ ಒಂದೇ ದಾರಿಲಿ ನಾವು ಹೋಗ್ತಾ ಇದ್ವಿ, ಆ ಪೈಪ್ ಹಾಕ್ಕೊಂಡು ಹೋಗ್ತಾ ಇದ್ವಿ. ಎಲ್ಲಾ ದಾರಿಗಳನ್ನು ನಾವೇ ಕ್ಲೋಸ್ ಮಾಡ್ಬಿಟ್ಟಿದ್ವಿ. ಮತ್ತೆ ಈ ಆಪ್ಷನ್ ಕೂಡ ಅರ್ಧಕ್ಕೆ ಹೋಗಿ ನಮಗಾಗಿ ನಿಂತೋಯ್ತು. ನಾನು ಅನ್ಕೊಂಡೆ ಈಗೇನಾಗುತ್ತೆ ಏನೋ. ದೇವರ ಕೃಪೆ ಇತ್ತು, ಬಹಳ ಆಶೀರ್ವಾದ. ಇದು ಟೆಕ್ನಾಲಜಿ ಪವಾಡನಾ ಅಥವಾ ದೇವರ ದಯೆನಾ? ಟೆಕ್ನಾಲಜಿ ಕೂಡ ಇತ್ತು, ಜನಗಳ ಪ್ರಯತ್ನನೂ ಇತ್ತು, ನಮ್ಮ ಪ್ರಧಾನಮಂತ್ರಿಯವರ ಎಲ್ಲ ಸಹಯೋಗ ಸಹಕಾರ ಕೂಡ ಇತ್ತು, ಮತ್ತೆ ದೇವರ ಆಶೀರ್ವಾದ ಕೂಡ ಖಂಡಿತ ಇತ್ತು. ಎಲ್ಲರ ಪ್ರಾರ್ಥನೆ ಇತ್ತು, ದೇವರ ಆಶೀರ್ವಾದ ಕೂಡ ಇತ್ತು. ಮತ್ತೆ ದೇಶದಲ್ಲಿ ಎಷ್ಟು ಜನರು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರಲ್ಲ, ಅವ್ರ ಪ್ರಾರ್ಥನೆ ಕೂಡ ಒಂದಲ್ಲ ಒಂದು ರೂಪ ದೇವ್ರ ಹತ್ರ ಸೇರಿ ಆ ದೇವರು ಕೂಡ ನಮ್ಮ ಮೇಲೆ ಕೃಪೆ ತೋರಿಸಿದ್ರಲ್ಲ, ಸಹಾಯ ಮಾಡಿದ್ರಲ್ಲ. ನಾವು ಕಷ್ಟದ ಸಮಯ ಅನ್ಕೊಂಡಿದ್ವಿ, ಆ ಕಷ್ಟನೂ ಕೂಡ ದೇವರು ತನ್ನ ಕೃಪೆಯಿಂದ ಪಾರ್ ಮಾಡಿದ್ರು, ಎಲ್ಲರನ್ನೂ ಸುರಕ್ಷಿತ. ನೋಡಿ, ನೀವೇ ಹೇಳ್ತೀರಾ ಭಗವಂತನ ಭೂಮಿ ಇದು, ಭಗವಂತನ ಸಹಾಯ ಸಿಗುತ್ತೆ ಅಂತ. ಅಲ್ಲಿ ಬಾಬಾ ಕೇದಾರ್ನಾಥ್ ಇದೆ, ಬದ್ರಿನಾಥ್ ಇದೆ, ಗಂಗೋತ್ರಿ ಇದೆ, ಯಮುನೋತ್ರಿ ಇದೆ. ಅದೇ ಉತ್ತರಾಖಂಡದಲ್ಲಿ ದಿನಕ್ಕೊಂದೇನಾದ್ರೂ ತೊಂದರೆ ಆಗ್ತಾನೆ ಇರುತ್ತೆ. ಕೆಲವೊಮ್ಮೆ ಜೋಶಿ ಮಠದಲ್ಲಿ ತೊಂದರೆ ಆಗತ್ತೆ, ನೆಲ ಕುಸಿಯೋದಿಕ್ಕೆ ಶುರುವಾಗತ್ತೆ. ಖಂಡಿತವಾಗ್ಲೂ ನೋಡಿ, ಸಮಸ್ಯೆಗಳು ಬಂದೇ ಬರುತ್ತೆ, ಸವಾಲುಗಳು ಎದುರಾಗುತ್ತೆ. ಮತ್ತೆ ನಾವು
ಉತ್ತರಾಖಂಡದ ನಿವಾಸಿಗಳು. ನಾವು ಈ ಸವಾಲುಗಳನ್ನು ಎದುರಿಸ್ತೀವಿ. ಇದು ದೇವಭೂಮಿ, ಅದಕ್ಕಾಗಿ ಏನೂ ತೊಂದರೆ ಇಲ್ಲ. ಬಹಳಷ್ಟು ಪ್ರಯತ್ನ ನಮ್ಮ ಕಡೆಯಿಂದನೂ ಇದೆ. ತೊಂದರೆಗಳೇನಿದೆ ದೂರ ಆಗೋಗುತ್ತೆ. ದೇವರ ಕೃಪೆ ನಮ್ಮೇಲಿರುತ್ತೆ. ನೀವೀಗ ಇಷ್ಟೊಂದು ದೊಡ್ಡ ಮಾತು ಹೇಳಿದ್ದೀರಾ, ಭಗವಂತನ ಭೂಮಿನಲ್ಲಿ ಒಂದು ಕೃಪೆ ಇದೆ ಅಂತ, ಕಷ್ಟಗಳು ಕೂಡ ಬೇಗ ಬಗೆಹರಿಯುತ್ತೆ ಅಂತ. ನಾವೀಗ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕಿ ಅದಾಲತ್ನಲ್ಲಿ ಪುಷ್ಕರ್ ಸಿಂಗ್ ಧಾಮಿ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. नरण का फल पाको चैत मेरी सैला, नरण का फल पाको चैत मेरी सैला. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಆರೋಪ ಹೊರಿಸಿರೋದು, ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು ಉತ್ತರಾಖಂಡ್ನ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಉತ್ತರಾಖಂಡ್ನ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರ ಮೇಲಿರುವ ಆರೋಪವೇನೆಂದರೆ ಇವರು ತಮ್ಮ ನಿರ್ಧಾರಗಳಿಂದ ಜನರಿಗೆ ಕೋಪ ಭರಿಸುತ್ತಾರೆ ಎಂಬುದು. ಈಗ ನೋಡಿ, ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ ಉತ್ತರಾಖಂಡಲ್ಲಿ ಎಂಥೆಂಥ ನಿರ್ಧಾರಗಳನ್ನ ತಗೊಳ್ತಾರೆ ಅಂತಂದ್ರೆ, ಮದ್ಯ ಅಗ್ಗ ಆಯ್ತು, ಮತ್ತೆ ಡೀಸೆಲ್ ತುಂಬಾನೇ ದುಬಾರಿಯಾಗಿದೆ, ನೀರು ಮತ್ತೆ ವಿದ್ಯುತ್ ದುಬಾರಿಯಾಗಿದೆ, ಮದ್ಯ ಅಗ್ಗ ಆಗಿದೆ. ಇಲ್ಲ, ನಾವು ಮಧ್ಯಾಹ್ನ ಈ ಸರಿ ದುಬಾರಿ ಮಾಡಿದ್ದೀವಿ. ಹಾಗೆ ರೆವಿನ್ಯೂನೂ ಜಾಸ್ತಿ ಮಾಡಿದ್ದೀವಿ, ಜನರಿಗೊಂದು ಅವಕಾಶನೂ ಕೊಟ್ಟಿದ್ದೀವಿ. ಈಗಿನ್ನೂ ಹೊಸ ಎಕ್ಸೈಸ್ ಪಾಲಿಸಿನ ತಂದಿದ್ದೀವಿ 2 ದಿನಕ್ಕೆ ಮುಂಚೆ. ಇದರಿಂದ ಜನ ಅಂತೂ ಸಿಟ್ಟಿಗೆದ್ದಿದ್ದಾರೆ. ಲೋಕಲ್ ಯೂನಿಟ್ಗಳೇನಿವೆ, ಲೋಕಲ್ನ ಕೆಲವು ನಮ್ಮ ಜನ ಏನಿದ್ದಾರೆ, ಅಲ್ಲಿನ ಮ್ಯಾನುಫ್ಯಾಕ್ಚರ್ ಯೂನಿಟ್ನಲ್ಲಿ ಕೆಲಸ ಮಾಡೋ ಜನಗಳೇನಿದ್ದಾರೆ, ಅವ್ರಿಗೆ ಉಪಯೋಗ ಆಗಬೇಕು, ಅವರಿಗೂ ಅವಕಾಶ ಸಿಕ್ಕಿ ಕೂಲಿ ಸಿಗಬೇಕು. ಅದನ್ನೆಲ್ಲ ನಾವು ಹೆಚ್ಚಿದೀವಿ. ಯಾಕಂದ್ರೆ ನಾವು ಯಾವ ಪ್ರಕಾರವಾಗಿ ಇವತ್ತು ಎಲ್ಲ ವಿಷಯಗಳನ್ನು ಮುಂದಕ್ಕೆ ತಗೊಂಡೋಗ್ತಿದೀವಿ. ಅದಕ್ಕೆ ಈಗ ನೋಡಿ, ನೀವು ಹೊಸ ಕಾನೂನನ್ನು ತಗೊಂಡ್ ಬಂದ್ರಿ, ನಕಲು ಮಾಡೋದನ್ನ ತಡೆಯೋದಕ್ಕೆ, ಮತ್ತೆ ಕಠಿಣವಾದಂತ ಶಿಕ್ಷೆ ಕೂಡ ಜಾರಿ ಮಾಡಿದ್ರಿ ಎಕ್ಸಾಮ್ನಲ್ಲಿ ಕಾಪಿ ಮಾಡೋದನ್ನ ತಡೆಯೋದಕ್ಕೆ. ಕಾನೂನು ತುಂಬಾನೇ ಚೆನ್ನಾಗಿತ್ತು, ಆದ್ರೆ ಆ ಕಾನೂನು ಯಾಕೋ ಜನರಿಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ರಜತ್ ಅವರೇ, ಇದು ಎಂಥ ಸವಾಲಿನ ಪ್ರಶ್ನೆ ಅಂದರೆ ನನಗೆ ಯಾವಾಗಲೂ ಅನಿಸುತ್ತೆ ಏನಂದರೆ, ಎಲ್ಲ ನಿರ್ಧಾರಗಳನ್ನು ನಾವು ಯೋಚನೆ ಮಾಡಿನೇ ತಗೋತೀವಿ, ಆದರೆ ಕೆಲವು ನಿರ್ಧಾರಗಳು ನಮ್ಮ ಕೈಬಿಟ್ಟು ಹೋಗಿರುತ್ತೆ. ಇದನ್ನು ನಾವು ಮುಂದಿನ ಭವಿಷ್ಯದಲ್ಲಿ ಬೇರೆ ರೀತಿ ಬದಲಾಯಿಸ್ತೀವಿ. ಈ ಒಂದು ನಕಲಿ ಅನ್ನೋ ಅಪರಾಧ ಏನಿದೆ, ಈ ನಕಲಿ ವಿಷಯ ಏನಿದೆ, ಕೆಲಸ ಏನು ಮಾಡ್ತಿದ್ದಾರೆ, ಇದು ಬಹಳ ದಿನಗಳಿಂದ ಉತ್ತರಾಖಂಡದಲ್ಲಿ ನಡೀತಾ ಇದೆ. ಮತ್ತೆ ನಮ್ಮ ತಂಗಿಯರು ಸಹೋದರಿಯರೇನಿದ್ದಾರೆ, ಅವರೆಲ್ಲರೂ ಕೂಡ ಪ್ರತಿ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಾ ಇದ್ರು, ಸರ್ಕಾರಿ ನೌಕರಿ ಪರೀಕ್ಷೆನೂ ಕೂಡ ಅಟೆಂಡ್ ಮಾಡ್ತಾ ಇದ್ರು. ಮತ್ತೆ ಉತ್ತರಾಖಂಡದಲ್ಲಿ ಬಡತನದಲ್ಲಿರುವಂಥ ತಂದೆ ತಾಯಿ ಇದ್ದಾರೆ. ಅವರು ತಮ್ಮ ಮಕ್ಕಳಿಗೆ ಓದಿಸೋದಕ್ಕೋಸ್ಕರ, ತಯಾರಿ ಮಾಡ್ಕೊಳ್ಳೋದಕ್ಕೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡ್ತಾರೆ. ತುಂಬ ಕಷ್ಟಪಟ್ಟು ಆ ಮಕ್ಕಳನ್ನ ಬೆಳೆಸಬೇಕಾಗತ್ತೆ. ಕೆಲವರು ಹಾಲು ಮಾರ್ತಾರೆ, ಅದರಿಂದ ಅವರು ಅವ್ರ ಮಕ್ಕಳ ಫೀಸನ್ನು ಕಟ್ತಾರೆ. ಇನ್ನು ಕೆಲವರು ಮನೇಲಿ ತುಪ್ಪ ಮಾಡ್ತಾರೆ, ಇನ್ನು ಕೆಲವರು ಚಿಕ್ಕ ಚಿಕ್ಕ ಅಂಗಡಿ ಇಟ್ಕೊಂಡಿರ್ತಾರೆ, ದುಡಿಮೆ ಮಾಡ್ತಾರೆ. ಕೆಲವರು ಕೂಲಿ ಮಾಡಿಕೊಂಡು ತನ್ನ ಮಗ ಅಥವಾ ಮಗಳನ್ನ ಓದಿಸೋದಕ್ಕೆ ಕಳಿಸ್ತಾ ಇರ್ತಾರೆ. ಆದರೆ ಪರೀಕ್ಷೆಯಲ್ಲಿ ರಿಸಲ್ಟ್ ಬಂದ ನಂತರ ಅವ್ರಗಳ ಹೆಸರು ಎಲ್ಲೂ ಕಾಣೋದಿಲ್ಲ. ಯೋಗ್ಯವಾದವರೇ, ತಯಾರಿ ಕೂಡ ನಡೆಸಿದ್ದಾರೆ, ಅವರಿಗೆ ಏನು ಅರ್ಹತೆ ಇರಬೇಕೋ ಆ ಅರ್ಹತೆನೂ ಪೂರ್ಣಗೊಳಿಸಿದ್ದಾರೆ. ಆದರೆ ಅವ್ರ ಹೆಸರು ಬರ್ತಿರ್ಲಿಲ್ಲ. ಯಾಕಂದರೆ ಪರೀಕ್ಷೆಯಲ್ಲಿ ಇಂಥವನು ಹೋಗ್ತಿದ್ದಾನೆ, ಬೇರೆಯವ್ರು ಯಾರೋ ಅದನ್ನು ನಕಲಿ ಮಾಡಿರ್ತಾರೆ, ಅದನ್ನು ಯಾರೋ ಹೋಗಿ ನಕಲು ಮಾಡ್ಕೊಂಡು ತಂದಿರ್ತಾರೆ, ಪೆನ್ ಡ್ರೈವಲ್ಲಿ ಅದರ ನಕಲಿ ಮಾಡಿರ್ತಾರೆ. ಪೂರ್ತಿ ಎಕ್ಸಾಮ್ಸ್ ಏನಿರುತ್ತೆ ಅದೆಲ್ಲ ಮೊದಲೇ ಸೆಟ್ ಆಗೋಗಿರುತ್ತೆ. ಇದು ಬಹಳ ಕೆಟ್ಟ ಪರಿಸ್ಥಿತಿ ಅಂತ ಹೇಳ್ಬೋದು. ಅಂದರೆ ನಮ್ಮ ಮಗ ಮಗಳು ಅಥವಾ ಯಾರದೇ ಆಗಿರ್ಬೋದು, ಮನೋಬಲ ಕುಗ್ಗೋಗ್ತಿತ್ತು. ಅವ್ರ ತಂದೆ ತಾಯಿಗಳ ಸ್ಥಿತಿ ನೋಡಿ, ಅವರೆಲ್ಲ ತನ್ನ ಮಕ್ಕಳಿಗೋಸ್ಕರನೇ ಮಾಡಿ ಕಾಯ್ತಾ ಇರ್ತಿದ್ರು. ಅವ್ರ ನಡುವೆ ಇದೊಂಥರ ಚೋರಿ, ಲೂಟ್ ಮಾಡ್ದಂಗೆ ಆಗ್ತಾ ಇತ್ತು. ಇದು ಬಹಳ ದಿನಗಳಿಂದ ನಡೀತಾ ಇತ್ತು. ನಂತರದಲ್ಲೇ ಇದು ನನ್ನ ಟೇಬಲ್ಗೆ ಬಂದಾಗ ನಾನು ಡಿಸೈಡ್ ಮಾಡಿದೆ, ಇದು ಏನು ಬೇಕಾದರೂ ಆಗಲಿ, ನನಗೆ ಎಷ್ಟೇ ವಿರೋಧ ಆದರೂ ಸರಿ, ನಾನು ಇದನ್ನು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದೆ. ನಾನು ನನ್ನ ಮಗ ಅಥವಾ ಮಗಳನ್ನ ಭವಿಷ್ಯನ ಹಾಳಾಗೋದಕ್ಕೆ ಬಿಡೋದಿಲ್ಲ, ಮತ್ತೆ ನಕಲಿ ವಿಚಾರದಲ್ಲಿ ಸರಿಯಾದ ಕಾನೂನನ್ನ ತರಬೇಕು ಅಂತ. ಇಡೀ ದೇಶದಲ್ಲಿ ಒಳ್ಳೆ ಕಾನೂನ ತಂದಿದ್ದೀವಿ ನಾವು, ಇದರಲ್ಲಿ ಎಲ್ರಿಗೂ ನ್ಯಾಯ ಸಿಗುವಂತೆ ಮಾಡಿದೀವಿ ನಾವು. ಅದಾದ್ಮೇಲೂ ಅವ್ರೇನು ರಿಸಲ್ಟ್ ಬರುತ್ತಲ್ಲ, ಆ ರಿಸಲ್ಟ್ ಬರುತ್ತಲ್ಲ, ಅದು ಇವತ್ತು ಯಾವ ಮಗ ಅಥವಾ ಮಗಳು ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿದ್ರೂ, ಅವರು ಯಾವ ಪರೀಕ್ಷೆಯಲ್ಲಿ ಭಾಗವಹಿಸಿದ್ರೂ ಯಾವುದರಲ್ಲೂ ಸೆಲೆಕ್ಷನ್ ಆಗ್ತಿರ್ಲಿಲ್ಲ. ಇವತ್ತು 4 ಪರೀಕ್ಷೆಗಳಲ್ಲಿ ಅವ್ರ ಸೆಲೆಕ್ಷನ್ ಆಗ್ತಾ ಇದೆ. ಮತ್ತೆ ಎಷ್ಟು ಜನ ಮೊದಲೇ ಪರೀಕ್ಷೆಗಳಲ್ಲಿ ಭಾಗವಹಿಸ್ತಾ ಇದ್ರೋ, ಅವರಿಗೆ ಎಲ್ಲ ರೀತಿಯ ಯೋಗ್ಯತೆ ಇದ್ರೂ ಕೂಡ ಅವ್ರ ನಂಬರ್ ಪಾಸ್ ಆಗ್ತಿರ್ಲಿಲ್ಲ. ಇವತ್ತೆಲ್ಲರೂ ಪಾಸ್ ಆಗ್ತಾ ಇದ್ದಾರೆ.
6 ಲಕ್ಷಕ್ಕೂ ಹೆಚ್ಚು ಜನ ಸ್ಟೂಡೆಂಟ್ಸ್, ನಮ್ಮ 6 ಲಕ್ಷಕ್ಕೂ ಹೆಚ್ಚು ಜನ ಯೂತ್ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ರಿಗೂ ಈಗ ಒಂದು ಧೈರ್ಯ ಬಂದಿದೆ. ಕಾಪಿ ಮಾಡೋದನ್ನ ತಡೆದಿದ್ರಿಂದ ಬಹುಶಃ ಪಾರ್ಟಿಸಿಪೇಟ್ ಮಾಡೋರು ಕೂಡ ಕಡಿಮೆ ಆಗಿರ್ಬೋದಲ್ಲ? ಸ್ವಲ್ಪ, ಅದರಲ್ಲೂ ಜಾಸ್ತಿ ಜನ. ಆದ್ರೆ ಒಂದು ಮಾತನ್ನ ನಾವು ಒಪ್ಲೇಬೇಕು, ಕಾಪಿ ಮಾಡೋದ್ರ ಹಿಂದೆ ಕೇವಲ ವಿದ್ಯಾರ್ಥಿಗಳು ಮಾತ್ರ ಇರಲ್ಲ. ಅದರಲ್ಲಿ ಕೋಚಿಂಗ್ನ ಜನರು, ಕಾಲೇಜ್ನವರು ಮತ್ತೆ ಆಡಳಿತ ವರ್ಗದವರು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ. ಇದೊಂದು ದೊಡ್ಡ ತಂತ್ರ. ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ. ಈ ನಕಲಿ ವಿರೋಧ ಕಾನೂನು ಇದನ್ನು ಮಾಡಿದ್ವಿ. ನಮಗೆ ಇದು ವಾಸ್ತವದಲ್ಲಿ ಬಹಳ ದೊಡ್ಡ ತಂತ್ರನೇ ಆಗಿತ್ತು. ನಕಲಿ ಮಾಡೋಂಥವ್ರು, ಅದು ಬಹಳ ದೊಡ್ಡ ಕೆಲಸ. ಅದು ಅಷ್ಟೂ ಕೆಲಸದ ವಿರುದ್ಧ ನಿಂತ್ಕೋಬೇಕಾಗಿತ್ತು. ಆದ್ರೆ ನಮ್ಮ ತಾಯಿ ತಂಗಿಯರ ಆಶೀರ್ವಾದದಿಂದ, ಉತ್ತರಾಖಂಡದ ಜನರ ಆಶೀರ್ವಾದದಿಂದ ನಾವು ಈ ನಕಲಿ ವಿರೋಧ ಕಾನೂನನ್ನ ಜಾರಿಗೆ ತಂದ್ವಿ. ಅದರ ಸುಖದ ಪರಿಣಾಮ ನಮಗೀಗ ಸಿಗ್ತಾ ಇದೆ. ಈಗ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಕೇಳ್ತಾ ಇದ್ದಾರಾ ಈ ಕಾನೂನನ್ನ ನಮಗೂ ಕೊಡಿ ಅಂತ? ಹೌದು, ಬಹಳಷ್ಟು ರಾಜ್ಯಗಳಿಗೆ ನಾವು ಈ ಕಾನೂನನ್ನ ಕೊಟ್ಟಿದ್ದೀವಿ. ಹಾಗೆ ನನಗನ್ಸುತ್ತೆ ಈಗ ಈ ದೇಶದ ಸಂಸತ್ನಲ್ಲೂ ಕೂಡ ಕಾನೂನು ವಿರೋಧಿ, ನಕಲಿ ವಿರೋಧಿ ಏನಿದೆ ಅದನ್ನ ಜಾರಿಗೆ ತಂದಿರ್ತಾರೆ ಅಂತ. ಅಂದ್ರೆ ಇದು ಒಳ್ಳೆದೇ ನೋಡಿ. ನೀವು ಕಾನೂನನ್ನ ರಚಿಸ್ತೀರಾ ಮತ್ತೆ ದೇಶದ ಬೇರೆ ಭಾಗದಲ್ಲಿ ಅದನ್ನ ಅನುಸರಿಸ್ತಾರೆ. ಅದು UCC ಆಗಿರ್ಬೋದು ಅಥವಾ ಮೋಸದ ಕಾನೂನು ಆಗಿರ್ಬೋದು. ಇದು ನನ್ನ ಸೌಭಾಗ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದೇವಭೂಮಿ ಹಿಮಾಲಯ ಇದ್ದಂಗೆ. ಇಲ್ಲಿಂದ ಯಾವುದೇ ಕೆಲಸ ಶುರುವಾದ್ರೂ ಸಹ ಅದು ಆ ದೇವರ ಕೃಪೆಯಿಂದ, ಅವನ ಇಚ್ಛೆಯಿಂದ ಆಗುತ್ತೆ. ನನಗೆ ಅರ್ಥ ಆಗುತ್ತೆ. ನಾನು ಅವಕಾಶನ ಉಪಯೋಗಿಸಿ. ನಿಮ್ಮ ಲಾ ಡಿಗ್ರಿ ಏನಿತ್ತಲ್ಲ, ಎಲ್ಲ ಕಾನೂನುಗಳನ್ನ ರೂಪಿಸೋದ್ರಲ್ಲಿ ನಿಮ್ಗೆ ಸಹಾಯ ಆಗಿರ್ಬೇಕು. ಸ್ವಲ್ಪ ಬರ್ತಾ ಇದೆ. ಇನ್ನೊಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಉತ್ತರಾಖಂಡಲ್ಲಿ ಒಂದು ಟ್ರೆಂಡ್ ನಡೀತಾ ಇದೆ. ಯಂಗ್ಸ್ಟರ್ಸ್ ಇದಾರಲ್ಲ, IIT ಮತ್ತೆ NIT ನ ಬಿಟ್ಟು ಆರ್ಮಿ ಜಾಯ್ನ್ ಆಗ್ತಾ ಇದಾರೆ. ಆದ್ರೆ ಸ್ವಲ್ಪ ಸಮಯದಿಂದ ನಾವ್ ನೋಡ್ತಿರೋ ಹಾಗೆ ಈ ಟ್ರೆಂಡ್ ಕಮ್ಮಿ ಆಗ್ತಾ ಇದೆ. ಹಾಗಿದ್ದಾಗ ನಮ್ಮ ಸರ್ಕಾರ ಶುರು ಮಾಡಿರೋ ಅಂತ ಅಗ್ನಿವೀರ್ ಯೋಜನೆಯಿಂದ ನಾವೇನಾದ್ರೂ ಬದಲಾವಣೆಗಳನ್ನ ನೋಡಬಹುದಾ? ಆ ರೀತಿ ಏನಲ್ಲ. ಉತ್ತರಾಖಂಡದಲ್ಲಿ ರವಿ ಮೊದಲು ಕೂಡ ಬಂದಿದ್ದ, ಅಥವಾ ಮುಂದೆ ಆ ರೀತಿ ಹುಡುಗರು ಬರಲ್ಲ ಅಂತೇನಲ್ಲ. ಈ ಕೆಲಸ ನಡೀತಾನೇ ಇದೆ. ಬರ್ತಿಲಿ, ಬನ್ವಾಡಲ್ಲಿ ಮತ್ತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಇನ್ನೂ ನಡೀತಾ ಇದೆ. ಹಾಗೆ ಈ ಸ್ಥಾನಗಳಲ್ಲಿ ಹುದ್ದೆಗಳಿಗೆ ಪೋಸ್ಟಿಂಗ್ ಆಗ್ತಾ ಇರಬೇಕಾದ್ರೆ ಕೆಲವರಿಗೆ ಕೆಲಸ ಸಿಕ್ಕಿದೆ. ಮತ್ತೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ದಾರೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ. ಮತ್ತೆ ಈ ಮಾತನ್ನ ಖಂಡಿತ ಹೇಳಬೇಕು. ಏನಂದ್ರೆ ಈಗ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ ಓಪನ್ ಆಗಿದೆ, ಕೋಚಿಂಗ್ ಸೆಂಟರ್ಗಳಿದಾವೆ, ಯೂನಿವರ್ಸಿಟಿಗಳು ಓಪನ್ ಆಗಿದೆ, ಎಲ್ಲಾ ಕ್ಷೇತ್ರಗಳಿಗೂ ಹೋಗ್ತಾ ಇದ್ದಾರೆ. ಆದ್ರೆ ಸೇನೆಗೆ ಸೇರೋದಕ್ಕೆ ಹಳ್ಳಿ ಜನರಿಗೆ ಕೇವಲ ಅದೊಂದು ಕೆಲಸಕ್ಕೆ ಹೋಗೋ ರೀತಿ ಏನಲ್ಲ, ಅದರಲ್ಲೊಂದು ದೇಶಭಕ್ತಿ ಇದೆ. ಅದೇ ದೇಶಭಕ್ತಿಯಿಂದ ಬಹಳಷ್ಟು ಜನ ಸೇರ್ಕೋತಾ ಇದ್ದಾರೆ. ಈಗ ನಾವು ಕೂಡ ಮುಂದೆ ಪರೀಕ್ಷೆಗಳನ್ನ ಜಾಸ್ತಿ ಮಾಡ್ತಾ ಇದೀವಿ. ಆದ್ರೆ ಜನರನ್ನ ನಾವಲ್ಲಿ ಸಂಭಾಳಿಸೋದಕ್ಕೆ ಆಗ್ತಾ ಇಲ್ಲ ನಮ್ಗೆ. ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಜನ. ಹಾಗೆ ನಿಮ್ಮೂರು ಕೂಡ ಬಹಳ ಚೆನ್ನಾಗಿದೆ, ಅಲ್ಲಿಂದ ಕೂಡ ಬಹಳಷ್ಟು ಜನ ಬರ್ತಾರೆ ಮುಂದಿನ ದಿನಗಳಲ್ಲಿ. ಆದ್ರೆ ಪೊಲಿಟಿಕಲಿ ಇವತ್ತಿಗೂ ಕೂಡ ಕಾಂಗ್ರೆಸ್ನ ತುಂಬಾನೇ ನಾಯಕರು ಈ ಮಾತನ್ನ ಹೇಳ್ತಾ ಇರ್ತಾರೆ, ಅಗ್ನಿವೀರರಿಂದ ನೀವು ಜನತೆಯ ಭವಿಷ್ಯವನ್ನ ಕಿತ್ಕೊಂಡಿದ್ದೀರಾ ಅಂತ. 4 ವರ್ಷ ಆದ್ಮೇಲೆ ಅವ್ರಿಗೆ ಮಾಡೋದಕ್ಕೇನು ಕೆಲಸನೇ ಇರೋದಿಲ್ಲ. ನೋಡಿ, 4 ವರ್ಷದ ನಂತರ ಅಲ್ಲೂ ಕೂಡ ಬಹಳಷ್ಟು ಪರ್ಸೆಂಟೇಜ್ ಇರ್ತವೆ, ಅವರಿಗೂ ಕೂಡ ಬಹಳಷ್ಟು ಸೌಲಭ್ಯ ಸಿಗುತ್ತೆ. ಯಾರು ಸೇವೆ ಮಾಡ್ತಾರೆ ಸೇನೆ ಒಳಗಡೆ, ನಾವು ಉತ್ತರಾಖಂಡದಲ್ಲಿ ವ್ಯವಸ್ಥೆನ ಮಾಡಿದೀವಿ. ಏನಂದ್ರೆ ಯಾರು ಅಗ್ನಿವೀರ್ ಪರೀಕ್ಷೆನ ತಗೊಳ್ತಾರೆ, 4 ವರ್ಷದ ಅಗ್ನಿವೀರ್ನ ಸಮಯನ ಪೂರ್ತಿ ಮಾಡ್ಕೊಂಡು ಬರ್ತಾರೆ, ಅವ್ರಿಗೆ ನಾವು ನಮ್ಮ ಪದ್ಧತಿಯ ವಿವಾಹ, ಅವರ ಪದ್ಧತಿಯ ವಿವಾಹ, ಅನ್ಯ ವಿವಾಹ ಆಗಿರ್ಬೋದು, ಅವರಿಗೆ ಪ್ರಾತಿನಿಧ್ಯವನ್ನ ಕೊಡ್ತಾ ಇದೀವಿ. ಅವ್ರಿಗೆ ಯಾವ ಕ್ಷೇತ್ರದಲ್ಲಾದ್ರೂ ಕೆಲಸ ಸಿಗುತ್ತೆ, ತುಂಬಾ ಚೆನ್ನಾಗಿರೋಂಥ ಶಿಕ್ಷಣ ಕೂಡ ದೊರೆಯುತ್ತೆ ಅವ್ರಿಗೆ. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ನೀವು ಈ ಹಿಂದಿನ ಇಂಟರ್ವ್ಯೂಲ್ ಹೇಳಿದ್ರಿ 2025 ಒಳಗೆ ಉತ್ತರಾಖಂಡ್ನ ಡ್ರಗ್ಸ್ ಫ್ರೀ ಸ್ಟೇಟ್ ಮಾಡ್ತೀನಿ ಅಂತ. ಈಗ ನಾವು 2024ನೇ ಇಸ್ವಿಲಿದ್ದೀವಿ. ಎಷ್ಟು ಸಫಲತೆ ಸಿಕ್ಕಿದೆ ನಿಮ್ಗೆ? ಯಾಕಿದನ್ನ ನಿಮಗೆ ಕೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಯುವಜನತೆ ರಿಷಿಕೇಶ್ ಕಡೆ ಪ್ರವಾಸಕ್ಕೆ ಅಂತ ಬರ್ತಾರೆ, ಮತ್ತೆ ಟೂರ್ಗೆ. ಅಲ್ಲಿ ಈಗ್ಲೂ ಕೂಡ ಡ್ರಗ್ಸ್ ಸಮಸ್ಯೆ ಕಾಡ್ತಾ ಇದೆ. ಅದಕ್ಕೆ ನೀವು ಯಾವ ರೀತಿ ಕೆಲಸ ಮಾಡ್ತಿದ್ದೀರಾ? ಇದು ಬಹಳ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು. ನಾವು 2025ರಲ್ಲಿ ನಮ್ಮ ರಾಜ್ಯದಲ್ಲಿ ಸಿಲ್ವರ್ ಜೂಬ್ಲಿ ಇಯರ್, ಅದು ಆ ಸಿಲ್ವರ್ ಜೂಬ್ಲಿ ಇಯರ್ವರೆಗೂ ಡ್ರಗ್ಸ್ ಫ್ರೀ ದೇವಭೂಮಿ, ಇದು ನಮ್ಮ ಸಂಕಲ್ಪ. ಅದರ ಸಲುವಾಗಿ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಪ್ರತಿದಿನ ಮೀಟಿಂಗ್ ನಡೆಸ್ತಾ ಇದ್ದೀವಿ. ನಾವು 2 ಸೆಂಟರ್, ಹಲ್ದ್ವಾನಿ ಮತ್ತೆ ಖೋಡ್ವಾರಲ್ಲಿ, ಮತ್ತೆ ಡೆಹ್ರಾಡೂನಲ್ಲಿ ಬೇರೆ ಒಂದು ಸೆಂಟರ್, ಅದನ್ನು ನಾವು ಓಪನ್ ಕೂಡ ಮಾಡಿದೀವಿ ಈಗ. ಮತ್ತೆ ಡೆಹ್ರಾಡೂನಲ್ಲಿ ಪ್ರತಿ ವರ್ಷ ಎಲ್ಲ ರಾಜ್ಯಗಳ ಒಂದು ಮೀಟಿಂಗ್ ಏನು ನಡೆಯುತ್ತೆ ಅಲ್ಲಿ, ಆ ಮೀಟಿಂಗ್ನಲ್ಲೂ ಇದರ ಸಮೀಕ್ಷೆ ನಡೀತಾ ಇದೆ. ಇದ್ರ ಬಗ್ಗೆ ಕಠಿಣವಾದ ಕಾನೂನನ್ನು ಪ್ರಸ್ತಾವನೆ ಮಾಡಿದ್ವಿ. ಈ ಡ್ರಗ್ ಮಾಫಿಯಾ ಏನಿದೆ ಅವ್ರನ್ನ ಹುಡುಕಿ ಅವರಿಗೆ ಸರಿಯಾದ ಶಿಕ್ಷೆ ಕೊಟ್ಟು, ನಮ್ಮ ಬಾರ್ಡರ್ ಏನಿದೆ, ಹಾಗೆ UPಯ ಬಾರ್ಡರ್ದಂತ ಬರೇಲಿ ಆಗಿರ್ಬೋದು, ಇಲ್ಲಿ ಸಾಜನ್ಪುರ ಆಗಿರ್ಬೋದು, ಬಿಜ್ನೋರ್ ಆಗಿರ್ಬೋದು, ಮುರಾದಾಬಾದ್ ಆಗಿರ್ಬೋದು, ಹಾಗೆ ನೇಪಾಳಿಂದ ಕೂಡ ದೊಡ್ಡ ಪ್ರಮಾಣದಲ್ಲಿ ಅದು ಡ್ರಗ್ಸ್ ಚೈನ್ ಇದೆಯಲ್ಲ, ಆ ಡ್ರಗ್ಸ್ ಚೈನ್ನ ಮುರಿಯೋದಕ್ಕೋಸ್ಕರ ಅದು ಅದರ ಕಾನೂನೇನಿದೆ ಆ ಕಾಯ್ದೆನ ನಾವು ಮಾಡಾಗಿದೆ. ಆಮೇಲೆ ಅದ್ರ ಬಗ್ಗೆ ನಮ್ಮ ಪೂರ್ತಿ ಗಮನ ಇದೆ. ನಾವು ಸಂಕಲ್ಪ ತಗೊಂಡಿದ್ದೀವಿ, ನಾವು ಆ ಸಂಕಲ್ಪವನ್ನು ಪೂರೈಸ್ತೀವಿ. ಇದು ಕೇವಲ ಶಕ್ತಿಯಿಂದ ಆಗುತ್ತಾ ಅಥವಾ ಜನರನ್ನ ಎಜುಕೇಟ್ ಮಾಡೋ ಕಾರ್ಯಕ್ರಮ ಕೂಡ ಇದೆಯಾ?
ಇಲ್ಲ, ನಾವು ಅದ್ರ ಜೊತೆಗೆ ಜಾಗರೂಕರಾಗಿರುವಂಥ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಸ್ಕೂಲಲ್ಲಿ, ಕಾಲೇಜ್ಗಳಲ್ಲಿ, ಮತ್ತೆ ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ. ಎರಡೂ ಡಿಪಾರ್ಟ್ಮೆಂಟ್ಗಳನ್ನು ನಾವು ಒಟ್ಟುಗೂಡಿಸಿ ಇದರಲ್ಲಿ ನೋಡಲ್ ಮಾಡಿದ್ದೀವಿ. ಎರಡೂ ಡಿಪಾರ್ಟ್ಮೆಂಟ್ಗಳು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಮತ್ತೆ ನಾನೇ ಸ್ವಯಂ ಸ್ಕೂಲಿಗೂ ಹೋಗಿ ಬಂದಿದ್ದೀನಿ. ಹಾಗೆ ನಮ್ಮ ಎಲ್ಲ ಜಿಲ್ಲೆಗಳಲ್ಲೂ ಇದು ಜಾಗರೂಕತೆಯ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ತಂದೆ ತಾಯಿಗಳಿಗೆ ಜಾಗರೂಕತೆಯ ಕಾರ್ಯಕ್ರಮ ಹೇಳ್ತಾ ಇದ್ದೀವಿ. ಹಾಗಾಗಿ ಇದನ್ನ ಬೇರು ಸಮೇತವಾಗಿ ಮುಕ್ತಾಯಗೊಳಿಸೋದು ಖಂಡಿತ ಅವಶ್ಯಕತೆ ಇದೆ. ಇದು ಬರೀ ಉತ್ತರಾಖಂಡಕ್ಕೆ ಮಾತ್ರ ಅಲ್ಲ, ಪೂರ್ತಿ ದೇಶಕ್ಕೆ ಇದರ ಅಗತ್ಯ ಇದೆ. ಸರ್, ನನ್ನ ಪ್ರಶ್ನೆ ಏನು ಅಂತಂದ್ರೆ, ಉತ್ತರಾಖಂಡ್ದು ಪಾಪ್ಯುಲರ್ ಹಾಡಿದೆ ಬೇಡುಬಾಕು, ಅದು ನಿಮ್ ಧ್ವನಿಲಿ ಕೇಳಬೇಕು ಅನ್ನಿಸ್ತಿದೆ. ಸರ್, ಪೂರ್ತಿ ಉತ್ತರಾಖಂಡ ನಿಮ್ಮನ್ನು ನೋಡ್ತಾ ಇದೆ. ನನ್ನ ಜೊತೆ ಹಾಡ್ತೀರಾ ನೀವು? ಹಾ, ಖಂಡಿತವಾಗ್ಲೂ. ಬೇಡುಪಾಕೋ ಬಾರುಮಾಸ, ಬೇಡುಪಾಕೋ ಬಾರುಮಾಸ, ನರಣ ಕಾ ಫಲ್ ಪಾಕು ಚೇತ ಮೇರಿ ಸೈಲಾ, ನರಣ ಕಾ ಫಲ್ ಪಾಕು ಚೇತ ಮೇರಿ ಸೈಲಾ. ನೋಡಿ, ನೀವು ಹಾಡ್ದಂತ ಹಾಡು ಎಂತ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದೆ ಅಂದ್ರೆ ಮತ್ತೆ ಯಾವುದೇ ಪ್ರಶ್ನೆ ಕೇಳುವಂತ ಅಗತ್ಯ ಇಲ್ಲ ಅನ್ಸುತ್ತೆ. ನಾವು ನಿಮ್ಗೆ ಎಲ್ಲ ತರದ ಪ್ರಶ್ನೆಗಳನ್ನ ಕೇಳಿದ್ವಿ, ನೀವು ಯಾವುದೇ ಪ್ರಶ್ನೆಗಳನ್ನ ತಳ್ಳಿ ಹಾಕ್ಲಿಲ್ಲ. ನೇರವಾಗಿ ಎಲ್ಲ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರ ಕೊಟ್ರಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕಿ ಅದಾಲತ್ನಲ್ಲಿ ಕೇಳೋಣ ಇವತ್ತಿನ ಜಡ್ಜ್ ಗೋವಿಂದ್ ಸಿಂಗ್ ಅವರ ತೀರ್ಪನ್ನ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವು ಇವತ್ತು ಮೊಕದ್ದಮೆ ನಡೆಸಿದ್ದು ಉತ್ತರಾಖಂಡ್ನ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರ ಮೇಲೆ. ಪುಷ್ಕರ್ ಸಿಂಗ್ ಅವರು ಬಹಳ ಕಡಿಮೆ ವಯಸ್ಸಿನಲ್ಲಿ ಮುಖ್ಯಮಂತ್ರಿ ಆದವರು. ಸಾಕಷ್ಟು ವಿವಾದಗಳು ಅವರ ಮುಂದಿದೆ, ಸಾಕಷ್ಟು ಪ್ರಶ್ನೆಗಳು ಅವರ ಮುಂದಿವೆ. ಅವರು ಕೊಟ್ಟಂತ ಉತ್ತರಗಳ ಮೇಲೆ ಇವತ್ತಿನ ಜಡ್ಜ್ ಗೋವಿಂದ್ ಸಿಂಗ್ ಅವರ ನಿರ್ಧಾರವನ್ನ ಕೇಳೋಣ. ಇವತ್ತಿನ ಅತಿಥಿ ಪುಷ್ಕರ್ ಸಿಂಗ್ ಧಾಮಿ ತುಂಬಾನೇ ಉತ್ಸಾಹ ತುಂಬಿರುವಂತಹ ಮತ್ತು ಸಂಘಟನಾಕಾರಿ ರಾಜಕಾರಣಿ. ಅವರು ಒಂದು ರೀತಿಯಲ್ಲಿ ತಮ್ಮ ಜೀವನದಲ್ಲಿ ತುಂಬಾನೇ ಸಮಾಜ ಸೇವೆ ಮಾಡಿದ್ದಾರೆ ಮತ್ತು ಜನರ ಪ್ರೀತಿ ಗಳಿಸಿದ್ದಾರೆ. ಇವ್ರಿಗೆ ಒಬ್ಬ ಕಮಾಂಡೋಗಿರೋಂಥ ದೃಷ್ಟಿ ಇದೆ. ಅದು ಅವ್ರು ಮಾತಾಡೋ ರೀತಿಲೇ ಗೊತ್ತಾಗತ್ತೆ ಎಂತ ರಾಜಕಾರಣಿ ಅಂತ. ಮತ್ತೆ ಈ ರೀತಿನಲ್ಲಿ ನಾವು ಹೇಳ್ತೀವಲ್ಲ ವಕೀಲರು ಇರಬೇಕು ಅಂತ, ನಮ್ಮ ಮಾನ್ಯ ಶ್ರೀ ರಜತ್ಜಿಯವರು ಅವರು ತುಂಬಾನೇ ಪ್ರಶ್ನೆಗಳನ್ನ ಕೇಳಿದ್ರು. ಅವ್ರ ಮೇಲೆ ಇದ್ದಂತಹ ಆರೋಪಗಳನ್ನೆಲ್ಲಾನು ಕೇಳಿದ್ರು. ತುಂಬಾನೇ ಗಂಭೀರವಾದಂತಹ ಆರೋಪಗಳು. ಅದಕ್ಕೆ ಉತ್ತರ ಕೊಡೋದು ಅಷ್ಟು ಸುಲಭ ಅಲ್ಲ. ಆದರೂ ಕೂಡ ಶ್ರೀ ಧಾಮಿ ಅವರು ತುಂಬಾ ಒಳ್ಳೆ ರೀತಿನಲ್ಲಿ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ತಮ್ಮ ತರ್ಕದಿಂದ, ತಮ್ಮ ರಾಜಕೀಯ ಜೀವನದ ಅನುಭವದಿಂದ, ತಾವು ಕಲ್ತಿರೋಂತಹ ಪಾಠಗಳ ಮೂಲಕ ಇಲ್ಲಿ ನಮ್ಮೆದುರು ಉತ್ತರ ಕೊಟ್ಟಿದ್ದಾರೆ. ಉತ್ತರಾಖಂಡ್ ಅನ್ನೋದು ಶಾಂತವಾದ ಪ್ರದೇಶ, ದೇವಭೂಮಿ ಮತ್ತು ಸಂವೇದನಾಶೀಲತೆಯಿಂದ ತುಂಬಿದೆ. ತುಂಬಾನೇ ವೈವಿಧ್ಯತೆ ಇದೆ. ಅವ್ರಿಗೆ ತುಂಬಾನೇ ಕಡಿಮೆ ವಯಸ್ಸಲ್ಲಿ ಒಳ್ಳೆ ಅವಕಾಶ ಸಿಕ್ಕಿದೆ. ಅವ್ರಿಗೆ ಈಗ ಎಂಥ ಅವಕಾಶ ಸಿಕ್ಕಿದೆ ಅಂದ್ರೆ ತಮ್ಮ ಪ್ರದೇಶನ ಯಾವುದೇ ಗಲಭೆ ಇಲ್ಲದೆ ಶಾಂತಿಯಿಂದ ಇಡೋದಕ್ಕೆ. ನನಗೆ ನಂಬಿಕೆ ಇದೆ ತಮ್ಮ ಪ್ರದೇಶದಲ್ಲಿ ಶಾಂತಿನ ಕಾಪಾಡಿ ಎಲ್ಲರೂ ನೆಮ್ಮದಿಯಿಂದ ಬದುಕೋ ಹಾಗಾಗತ್ತೆ ಅಂತ. ಇದು ಒಂದು ಜಾಗಕ್ಕೆ ಒಬ್ಬ ಮುಖ್ಯಮಂತ್ರಿಗೆ ತುಂಬಾನೇ ಮುಖ್ಯವಾಗಿದೆ. ಎಲ್ಲ ಆರೋಪಗಳಿಂದ ನಿಮ್ಮನ್ನ ಮುಕ್ತ ಮಾಡಲಾಗ್ತಾ ಇದೆ. ಧನ್ಯವಾದಗಳು. ಧನ್ಯವಾದ. ಪುಷ್ಕರ್ ಸಿಂಗ್ ಧಾಮಿ ಅವರು ಬಹಳ ಕಡಿಮೆ ವಯಸ್ಸಿನಲ್ಲಿ ಮುಖ್ಯಮಂತ್ರಿ ಆದವರು. ಕಡಿಮೆ ಅವಧಿ ಕಳೆದಿದ್ರು ಕೂಡ ಇವರು ಯಶಸ್ಸಿನ ಪತಾಕೆಯನ್ನೇ ಹಾರಿಸಿದ್ದಾರೆ. ಇನ್ನು ಮುಂದೆ ಕೂಡ ಹೀಗೆ ಸಾರ್ವಜನಿಕ ಸೇವೆ ಮಾಡ್ತಾ ಇರಲಿ ಮತ್ತೆ ಜನರ ಹಿತಕ್ಕಾಗಿ ದುಡಿತಾ ಇರಲಿ, ಹೆಚ್ಚು ಸಾಧನೆ ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಯಶಸ್ಸಿನ ಉತ್ತುಂಗಕ್ಕೇರ್ಲಿ ಅಂತ ಬೇಡ್ಕೊಳ್ತೇನೆ. ಆಪ್ಕಿ ಅದಾಲತ್ನ ಇವತ್ತಿನ ಪ್ರಕರಣವನ್ನ ನಾವಿಲ್ಲಿಗೆ ಮುಗಿಸ್ತಾ ಇದ್ದೇವೆ.